ಕಾನ್ಸ್ಟಿಪೇಷನ್ ಇಸ್ ಮದರ್ ಆಫ್ ಆಲ್ ಡಿಸೀಸಸ್. ಮಲಬದ್ಧತೆಯೇ ಮೂಲ ಕಾರಣ ಮೂಲ ವ್ಯಾಧಿಗೆ. ಇವಾಗ ಬೆಳಗ್ಗೆ ಹೋದ ತಕ್ಷಣ ಒಬ್ರು ಅಂತಾರೆ ಲೈಮ್ ವಾಟರ್ ಕುಡಿತೀರಿ ಅಂತಾರೆ, ಚಿಯಾ ಸೀಡ್ಸ್ ಅಂತಾರೆ, ಇನ್ನೊಂದು ಯಾವ್ದೋ ಸೀಡ್ಸ್ ಅಂತಾರೆ, ಫಾಕ್ಸ್ ಸೀಡ್ಸ್ ಅಂತಾರೆ, ಕಾಫಿ ಅಂತಾರೆ, ಏನೇನೋ ಕುಡೀರಿ ಎಲ್ಲ ಹೋಗುತ್ತೆ ಅಂತಾರೆ. ಏನೂ ಇಲ್ಲ ಮೇಡಮ್, ನೆಮ್ಮದಿಯಾಗಿ 8 ಅವರ್ ನಿದ್ದೆ ಮಾಡಿದ್ರೆ ಆರಾಮಾಗಿ ಹೋಗ್ತೀರಾ. ಹೋಗದೆ ಹೋದ್ರೆ ಗಟ್ಟಲ್ ಸಮಸ್ಯೆ ಇದೆ, ನಮ್ಮ ಹತ್ರ ಬನ್ನಿ. ಫಸ್ಟ್ ಆಫ್ ಆಲ್ ಜೆನ್ ಝಿ ಯಾರು ನಿಮ್ಮ ಪ್ರಕಾರ? ಡೋಪಮೈನ್ ಡ್ರಿವನ್ ಜನರೇಷನ್. ನಮ್ಮ ಮನೇಲಿ ಇಬ್ಬರಿದ್ದಾರೆ, ಸೊ ಇಮ್ಯಾಜಿನ್ ಮೈ ಡೋಪಮೈನ್ ಲೆವೆಲ್. But they are also very responsible citizens of this country. Our $10 trillion economy ಇವರಿಂದನೇ ಆಗಬೇಕಾಗಿರೋದು. They constitute 26% of India's population. Their brains, their genius, they're well read, they're well exposed, but not well connected human beings. They're always with their mobile phone. ಅಯ್ಯೋ ಇಡ್ಲಿನ, ಪೂರಿ ಅಯ್ಯೋ ಪೂರಿನ, ಚಪಾತಿ ಅಯ್ಯೋ ಚಪಾತಿ, ಅಯ್ಯೋ ಅನ್ನೋ ಆಟಿಟ್ಯೂಡ್ ಇದೆಲ್ಲ ಸರ್. ಏನ್ ಅಡಿಗೆ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಸರ್. ಅಯ್ಯೋ ಅನ್ನೋ ಆಟಿಟ್ಯೂಡು ಹೌ ಡೇಂಜರಸ್ ಇಸ್ ಇಟ್ ಫಾರ್ ದ ಗಟ್? ಅಯ್ಯೋ ಒಂದು ಗಟ್ ಬ್ಯಾಕ್ಟೀರಿಯಾ ಎಲ್ಲ ಅಯ್ಯೋ ಅಂತ ಇದೆ. ಈ ಮನೆಯಲ್ಲಿ ಅಜ್ಜಿದೀರು ಇವರೆಲ್ಲ ಏನು ಮಾಡ್ತಾರೆ, ನೀನು ನೀರು ಕುಡಿಬೇಡ, ಹಾಲಲ್ಲಿ ನೀರು ಬರುತ್ತೆ, ನೀನು ತರಕಾರಿ ತಿನ್ನಬೇಡ ಕೋಲ್ಡ್ ಆಗುತ್ತೆ, ನೀನು ಹೊರಗಡೆ ಹೋಗಬೇಡ ಹೀಟ್ ಆಗುತ್ತೆ, ಸ್ಕಾರ್ಫ್ ಕಟ್ಕೋ, ಕೈಗೆ ಸಾಕು, ಕಾಲಿಗೆ ಸಾಕು, ಸ್ವೆಟ್ರ್ ಹಾಕೋ, ಫುಲ್ಲು ಕಟ್ಟಿರ್ತಾರೆ. ಅಫ್ಕೋರ್ಸ್ ಈಗ ಮಾಡರ್ನ್ ವುಮೆನ್ ಸ್ವಲ್ಪ ಹೊರಗಡೆ ಬಂದು ಇರೋದ್ರಿಂದ ಗಟ್ ಬ್ಯಾಕ್ಟೀರಿಯಾ ವಿಲ್ ನಾಟ್ ಈಟ್ ನಾನ್ ವೆಜ್. ಚಿಕನ್ ತಿನ್ನಲ್ಲ, ಮಟನ್ ತಿನ್ನಲ್ಲ, ಎಗ್ ತಿನ್ನಲ್ಲ, ಫಿಶ್ ತಿನ್ನಲ್ಲ. ಇಟ್ ಈಸ್ ಪ್ಯೂರ್ ವೆಜಿಟೇರಿಯನ್ ಅವರ್ ಗಟ್ ಬ್ಯಾಕ್ಟೀರಿಯಾ. If your brain has to function properly, if your moods have to be good, your thoughts have to be good, if you're focused ಅಂತ ಹೇಳಿದ್ರೆ, ensure that your gut bacteria is taken care of. She will separate from her husband. ದೂರ ಮಲ್ಗೋಕೆ ಶುರು ಮಾಡ್ತಾರೆ. ಭಯ, ನನಗೆ ಯೂರಿನರಿ ಇನ್ಫೆಕ್ಷನ್ ಇದೆ, ನನ್ನ ಗಂಡನಿಗೂ ಆಗಿಬಿಡುತ್ತೆ, ಆಮೇಲೆ ಯು ವಿಲ್ ಬ್ಲೇಮ್ ಮೀ ಅಂತ ಏನು ಮಾಡ್ತಾರೆ, ದೂರ ಇರ್ತಾರೆ. ವೆರಿ ಸೀನಿಯರ್ CEO ಆಫ್ ಸಮ್ ಕಂಪನಿ ವೈಫ್ ಕೇಮ್ ಅಂಡ್ ಕ್ರೈಸ್ ವಿತ್ ಮೀ ಟೆಲಿಂಗ್ ದಟ್ ನಾನು ವಾಶ್ರೂಮ್ ಪಕ್ಕನೇ ಮಲಗಿರ್ತೀನಿ ನೈಟ್ ಮಲಗಬೇಕಾದ್ರೆ ಬಿಕಾಸ್ ಐ ಕಾಂಟ್ ಕಂಟ್ರೋಲ್ ಅಂತ. ಎಲ್ಲ ಮಕ್ಕಳು ಸಹ ಇವತ್ತು ಈ ಶೋ ನೋಡ್ತಾ ಇರೋರು ಪಾಸ್ ಮಾಡಿ ಎದ್ದೋಗ್ಬಿಟ್ಟು ನಿಮ್ಮ ತಾಯಿಗೆ ಏನೇನು ಸಮಸ್ಯೆ ಆಗ್ತಾ ಇದೆ, ನಿಮ್ಮ ಹೆಂಡತಿಗೆ ಏನು ಸಮಸ್ಯೆ ಆಗ್ತಾ ಇದೆ, ನಿಮ್ಮ ಅಕ್ಕ ತಂಗಿದಿರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಮಾತಾಡಿ. ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್ ಟು ದೆಮ್. ಸೊ ಮಕ್ಕಳೆಲ್ಲ ಬಿಸಿ, ಸೊ ತಾಯಿಗೆ ಏನಾಗುತ್ತೆ, ಒನ್ಸ್ ಅಗೇನ್ ಶಿ ಇಸ್ ಅಲೋನ್. ಸ್ಟ್ರೆಸ್ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ. ಆ ಆಂಗ್ಸೈಟಿ ಆದಾಗ ಇನ್ನೊಬ್ಬರು ಫ್ರೆಂಡ್ ಹೇಳಿದ್ರೆಲ್ಲ ಹೋಗ್ತಾರೆ ಅಂತ ಇದು ಹೋಗ್ತಾ ಇರ್ತಾರೆ. ಬ್ಲೋಟಿಂಗ್ ಹಸ್ ಬಿಕಮ್ ಸೋ ಕಾಮನ್. ಅಂದ್ರೆ ಎಲ್ಲದಕ್ಕೂ ಬ್ಲೋಟ್ ಆಗಿದೆ, ಸೊ ಪೆಪ್ಸಿ ಕುಡಿ. ಬ್ಲೋಟ್ ಆಗಿದೆ, ತೇಗ್ ಬರುತ್ತೆ, ಪೆಪ್ಸಿ ಕುಡಿತೀನಿ. ಇನ್ನೊಂದೇನೋ ಆಸಿಡಿಟಿ ಆಗ್ತಿದೆ, ಪ್ಯಾನ್ ಹೋಗಿ ತಗೋತೀನಿ, ಆಂಟಾಸಿಡ್ ತಗೋತೀನಿ. ತುಂಬಾ ಡೀಟೇಲ್ ಆಗಿ ವೆರೈಟೀಸ್ ಆಫ್ ಕಾನ್ಸ್ಟಿಪೇಷನ್ ಎಕ್ಸ್ಪ್ಲೇನ್ ಮಾಡಾಯ್ತು, ವೆರೈಟೀಸ್ ಆಯ್ತು. ಸೊ ಈಗ ಕಾನ್ಸ್ಟಿಪೇಷನ್ ಆದ್ರೆ ಏನಾಗುತ್ತೆ ಮೇಡಮ್? ನೀವು ಹೇಗೆ ಮಾಡಿದ್ರಿ ಅಂದರೆ, ಈಗ ಬಂದ ತಕ್ಷಣ ಗಟ್ ಹೆಲ್ತು, ಪೂಪ್ ಕಲರ್, ವೆರೈಟಿ, ಶೇಪು, ಸೈಜು, ಅಂತ ಕಾನ್ಸ್ಟಿಪೇಷನ್ ಅಂತ ಹೇಳಿ ಈಗ ಲ್ಯಾಂಡ್ ಆಗಿದ್ದೀರಾ. ನಮಗೆ ಕಾನ್ಸ್ಟಿಪೇಷನ್ ಆಗಿದೆ, ಏನು ಮಾಡ್ಬೇಕು ಹೇಳಿ ಅಂತ. ಕರೆಕ್ಟಾ? ಮತ್ತೆ ನೀವು ಕೇಳ್ತೀನಿ ಕಾನ್ಸ್ಟಿಪೇಷನ್ ಏನಾಗುತ್ತೆ ಅಂತ. ಮೇಡಮ್, ಕಾನ್ಸ್ಟಿಪೇಷನ್ ಇದ್ರೆ, ಕಾನ್ಸ್ಟಿಪೇಷನ್ ಇಸ್ ಮದರ್ ಆಫ್ ಆಲ್ ಡಿಸೀಸಸ್. ಮಲಬದ್ಧತೆಯೇ ಮೂಲ ಕಾರಣ ಮೂಲ ವ್ಯಾಧಿಗೆ. ಮೂಲ ವ್ಯಾಧಿ ಅಂದರೆ ಪೈಲ್ಸ್. ನಮ್ಮ 7 ಚಕ್ರಗಳಲ್ಲಿ ಮೊದಲ ಚಕ್ರ ಮೂಲ ಚಕ್ರ ಬರುವ ಕಾಯಿಲೆನೇ ಮೂಲವ್ಯಾಧಿ. ಅರ್ಥ ಆಯ್ತಲ್ವಾ? ಸೊ ಕಾನ್ಸ್ಟಿಪೇಷನ್ ಆದಾಗ, ಪ್ರೆಷರ್ ಆದಾಗ ಕ್ರ್ಯಾಕ್ ಆಗುತ್ತೆ. ಈ ಕ್ರ್ಯಾಕ್ನ ಫಿಷರ್ ಅಂತ ಕರಿತೀವಿ. ಕ್ರ್ಯಾಕ್ ಬಿಡೋದು, ಸೀಲ್ ಬಿಡೋದು. ಕ್ರ್ಯಾಕ್ ಆದಾಗ ಪೇಯ್ನ್ ಆಗುತ್ತೆ, ಬರ್ನ್ ಆಗುತ್ತೆ, ಬ್ಲೀಡ್ ಆಗುತ್ತೆ, ತುಂಬ ನೋವಿರುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ದೇ ವಿಲ್ ಕಮ್ ಟು ಹಾಸ್ಪಿಟಲ್ ಇಮಿಡಿಯೇಟ್ಲಿ. ಎರಡನೇದು, ಪದೇ ಇದೇ ಥರ ಕಾನ್ಸ್ಟಿಪೇಷನ್ ಆದರೆ ಏನಾಗುತ್ತೆ, ಆ ಕ್ರ್ಯಾಕ್ ಇರೋದು ಕ್ರಾನಿಕ್ ಆಗುತ್ತೆ. ಮೂರನೇದಾಗುತ್ತೆ, ಪದೇ ಇದೇ ಥರ ಕಾನ್ಸ್ಟಿಪೇಷನ್ ಆಗದಾದ್ರೆ ಈ ಏನಲ್ ಕೆನಾಲಲ್ಲಿ ಏನಲ್ ಕುಷನ್ಸ್ ಅಂತ ಇರುತ್ತೆ, ಕಲೆಕ್ಷನ್ ಆಫ್ ಬ್ಲಡ್ ವೆಸಲ್ಸ್ ಅಂದರೆ ರಕ್ತದ ಉಂಡೆಗಳು, ಅದು ಬಲ್ಜ್ ಆಗುತ್ತೆ. ಬಲ್ಜ್ ಆಗೋದ್ರೊಳಗೆ ಇರೋದು ಗ್ರೇಡ್ 1 ಪೈಲ್ಸ್. ಬಲ್ಜ್ ಆಗಿ ಹೊರಗಡೆ ಹೋಗೋದು ಗ್ರೇಡ್ 2 ಪೈಲ್ಸು. ಬಲ್ಜ್ ಆಗಿ ಹೊರಗಡೆ ಬರುತ್ತೆ, ಅವ್ರ ಕೈಯಲ್ಲಿ ಪುಷ್ ಮಾಡ್ತಾರೆ, ಅದು ಗ್ರೇಡ್ 3 ಪೈಲ್ಸು. ಬಲ್ಜ್ ಆಗಿ ಹೊರಗಡೆ ಬರುತ್ತೆ, ಕೈಯಲ್ಲಿ ಪುಷ್ ಮಾಡಿದ್ರೂ ಒಳಗೋಗಲ್ಲ, ಅದು ಅಲ್ಲೇ ಇರುತ್ತೆ, ಅದನ್ನು ಗ್ರೇಡ್ 4 ಪೈಲ್ಸು. ಆಗೋಡು ಬರ್ತಾರೆ, ಆಸನದಲ್ಲಿ ಮಳೆ ಆಗಿದೆ ಅಂತ. ಅಂದರೆ ಆ ಆಸನದಲ್ಲಿ ಮಳೆ, ನಾಟ್ ದಟ್ ಹಾಸನ್, ದಿಸ್ ಹಾಸನ್, ಆಯ್ತಾ, ಮಳೆ ಆಗಿದೆ ಅಂತ, ದಟ್ ಇಸ್ ಪೈಲ್ಸ್. ಇನ್ನು ಫಿಸ್ಚುಲಾ ಅಂತ ಏನಂತ ಹೇಳಿದ್ರೆ,
ಆ ಕ್ರ್ಯಾಕಲ್ಲಿ ಮೋಷನ್ ಪಾಸ್ ಮಾಡಬೇಕಾದ್ರೆ ನಮ್ಮ ಮೋಷನಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಎರಡನೇದು ವಾಶ್ರೂಮಲ್ಲಿ ಕೂತ್ಕೊಂಡಾಗ ಎನಿ ಕ್ಲೀನೆಸ್ಟ್ ವಾಶ್ರೂಮ್ ಇನ್ ದ ವರ್ಲ್ಡ್ ಇನ್ಕ್ಲೂಡಿಂಗ್ ಪುಟಿನ್ಸ್ ಕ್ಲೀನೆಸ್ಟ್ ವಾಶ್ರೂಮ್ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ವಾಶ್ರೂಮಿಂದನೂ ಬರ್ಬೋದು, ಮೇಲೆ ಗಟ್ಟಿಂದನೂ ಬರ್ಬೋದು. ಇನ್ಫೆಕ್ಟ್ ಆಗಿ ಆಪ್ಸಸ್ ಆಗುತ್ತೆ. ಆಪ್ಸಸ್ ಅಂದರೆ ಕುರ ಅಂದರೆ ನಮ್ಮ ಕನ್ನಡದಲ್ಲಿ ಅಥವಾ ಹಳ್ಳಿ ಕಡೆ ಕುರ ಆದಾಗ ಆಪ್ಸಸ್ ಆಗ ನೋವಾಗುತ್ತೆ, ಸ್ವೆಲ್ಲಿಂಗ್ ಇರುತ್ತೆ, ಕೆಲವರಿಗೆ ತುಂಬ ಜ್ವರ ಬರುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಆ ಕುರ ಓಪನ್ ಆಗಿ ಫಿಸ್ಚುಲಾ ಆಗುತ್ತೆ. ಕೆಲವರು ಏನು ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗ್ತಾರೆ, ಆ ಆಪ್ಸಸ್ನ ಓಪನ್ ಮಾಡ್ತಾರೆ, ಅದು ಫಿಸ್ಚುಲಾ ಆಗುತ್ತೆ. 100ಕ್ಕೆ 40 ಜನ ಪೇಷಂಟ್ಸ್ಗೆ ಡಾಕ್ಟರ್ಸು ಆಪ್ಸಸ್ನ ಓಪನ್ ಮಾಡಿದ್ರೆ ಅದು ಫಿಸ್ಚುಲಾ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಕ್ರ್ಯಾಕು, ಫಿಷರ್ಸು, ಪೈಲ್ಸು, ಆಪ್ಸಸ್ಸು, ಫಿಸ್ಚುಲಾ, ಕಾನ್ಸ್ಟಿಪೇಷನಿಂದ ಈ ಆಗೋ ಕಾಯಿಲೆಗಳು. ಒಬ್ಬರು ಫ್ರೆಂಡ್ ಇರ್ತಾರೆ, ಆ್ಯಕ್ಚುಲಿ ಮಧ್ಯಪ್ರದೇಶನವರು, ಇಲ್ಲಿ IT ಪ್ರೊಫೆಷನಲ್ಲು. ಅವ್ರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ. ಆ ಕಾನ್ಸ್ಟಿಪೇಷನ್ ಇದ್ದಾಗ ಏನಾಗುತ್ತೆ, ಆ ಮೋಷನ್ಗೆ ಹೋಗೋ ಜಾಗ ಅವ್ರಿಗೆ ಓಪನ್ ಆಗಲ್ಲ. ಭಾಳ ವರ್ಷಗಳಿಂದ ಇರುತ್ತೆ. ಓಪನ್ ಆಗದಾಗ ಏನಾಗುತ್ತೆ, ಈ ಲಾರ್ಜ್ ಇಂಟೆಸ್ಟೈನಲ್ಲಿ ಡೈವರ್ಟಿಕ್ಯುಲಾ ಅಂತ ಕರಿತೀವಿ, ಒಂಥರ ಓಪನಿಂಗ್ಸ್ ಥರ ಆಗುತ್ತೆ ಅದು. ಅದಾಗಿ ಏನು ಮಾಡ್ತಾರೆ, ಎಲ್ಲೋ ದೊಡ್ಡ ಹಾಸ್ಪಿಟಲ್ಗೆ ಹೋಗ್ತಾರೆ, ಡೆಲ್ಲಿನಲ್ಲಿ ಎಲ್ಲೋ ಗಂಗಾರಾಮ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಅವರು ಅದನ್ನು ತೆಗೆದುಬಿಡ್ತಾರೆ ಇಂಟೆಸ್ಟೈನ್ನ. ಬಟ್ ಅವ್ರಿಗೆ ಇನ್ನೂ ಕಾನ್ಸ್ಟಿಪೇಷನ್ ಇರುತ್ತೆ. ಆಮೇಲೆ ನಮ್ಮ ಹತ್ರ ಬಂದಾಗ ವಿ ಫೌಂಡ್ ಔಟ್ ಈ ಥರ ಆಗುತ್ತೆ ಅಂತ. ಸೊ ಕಾನ್ಸ್ಟಿಪೇಷನ್ ಇದ್ರೆ ಈ ಥರ ಬ್ಯಾಕ್ಲ್ಯಾಶ್ ಆಗಿ ಆ ಥರ ಕಾಯಿಲೆಗಳಾಗುತ್ತೆ. ಮತ್ತು ಕೊಲೈಟಿಸ್ಸು ಮುಂದಕ್ಕೆ ಹೋಗದೆ ಹೋದರೆ ಇರಿಟೇಷನ್ ಆಗಿ 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 ಕೊಲೈಟಿಸ್ ಆಗುತ್ತೆ. ಮೇಡಮ್, ಒನ್ ಲೇಡಿ ಬಿಕಾಸ್ ಆಫ್ ದಿಸ್ ಕಾನ್ಸ್ಟಿಪೇಷನ್ ಅಲ್ಲಿ ಬ್ಲಾಕ್ ಆಗಿ ಆಗಿ 13 ಲಾಂಗ್ ಇಯರ್ಸ್ ಶಿ ಡೆವಲಪ್ಸ್ rectal cancer. Okay. So constipation should not be neglected. It should never be ignored. Never be ignored. Ekandre it may be your gut is talking to you. Gut is giving a signal. Understood? Constipation, your gut is telling man everything is not going well. Ella sari illa illi highway nalli ಎಲ್ಲೋ ಬ್ಲಾಕ್ ಆಗಿದೆ, ಎಲ್ಲೋ ಏನೋ ತೊಂದರೆ ಆಗ್ತಾ ಇದೆ ಅಂತೇಳಿ ಈ ಟ್ರಾಫಿಕ್ ಪೊಲೀಸ್ ಬರಬೇಕು ಕ್ಲಿಯರ್ ಮಾಡೋಕ್ಕೆ. ಆ ಥರ ಗಟ್ಟಿ ಸಿಗ್ನಲಿಂಗ್ ದಟ್ ಸಮಥಿಂಗ್ ಇಸ್ ರಾಂಗ್. ಸೊ ಕಾನ್ಸ್ಟಿಪೇಷನ್, ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ವೆರಿ ಕೇರ್ಫುಲ್. ಕ್ಲಿಯರ್? ಸೊ ಕಾನ್ಸ್ಟಿಪೇಷನ್ ಇಂದಾಗ ಪ್ರಾಬ್ಲಮ್ಸ್ ನೋಡಿದ್ರೆ ಈಗ ದೀಸ್ ಆರ್ ದ ಪ್ರಾಬ್ಲಮ್ಸ್. ಸರ್, ಇದು ಯಾವ ಏಜ್ ಗ್ರೂಪ್ ಅಂದ್ರೆ ಇವಾಗ ನಾವು ಬರೀ ಮಕ್ಕಳಲ್ಲಿ ಆಗ್ಬೋದಾ ಅಥವಾ ದೊಡ್ಡವ್ರು, ಬರೀ ಇದು ದೊಡ್ಡವ್ರಿಗೆ ಮಾತ್ರ ಕಾನ್ಸ್ಟಿಪೇಷನ್ ಆಗುತ್ತೆ? ನಾನು ಚಿಕ್ಕವಳಿದ್ದಾಗ, ಸರ್ ಅಲ್ಲಿ ಜಸ್ಟ್ ಗಿವ್ ಯು ಒಂದು ಸ್ಮಾಲ್ ಇದು, ನನ್ಗೆ ಏನಾಗ್ತಿತ್ತು, ನಮ್ದು ಒಂದು ಈ ಚಾಳ್ ಮನೇಲಿ ಅಪ್ಪಂಗೆ ಅಷ್ಟೊಂದು ದುಡ್ಡೆಲ್ಲ ಇರ್ತಿರ್ಲಿಲ್ಲ. ವಿ ಡಿಂಟ್ ಹ್ಯಾವ್ ಅನ್ ಇಂಡಿಪೆಂಡೆಂಟ್ ಹೌಸ್. ಈ ಚಾಳ್ ಅಂತಾರೆ ಗೊತ್ತಾ, ಅಂದ್ರೆ ಈ ವಟಾರದ ಮನೆ. ವಟಾರದ ಮನೇಲಿ ಏನಾಗತ್ತೆ ಅಂದ್ರೆ ಕ್ಯೂ ಅಲ್ಲಿ ನಿಂತ್ಕೋಬೇಕು ವಾಶ್ರೂಮ್ಗೆ ಹೋಗಕ್ಕೆ. ನಾನು ಪ್ರೀ ನರ್ಸರಿ ಇಲ್ಲ, ಇದು ಹುಬ್ಳಿಲಿ. ಸೊ ಹುಬ್ಳಿಲಿ ವಟಾರದ ಮನೇಲಿ ಇದ್ವಿ. ನಾನು ಅಪ್ಪ ಇಬ್ಬರೇ ಇದ್ರಿ. ಅಮ್ಮ ಬಳ್ಳಾರಿಲಿ ಇರ್ತಿದ್ರಾಗ. ಅಪ್ಪ ಹತ್ರ ಹೇಳ್ಕೊಳಕ್ ನಂಗೆ ಒಂಥರ ಮುಜುಗರ. ಅದು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂಥರ ಟಾಯ್ಲೆಟ್ ಹೋಗ್ಬೇಕು ಅನ್ಸಿದ್ರು ಆ ಕ್ಯೂ ಅಲ್ಲಿ ನಿಂತ್ಕೋಬೇಕಲ್ಲ, ಆ ಮುಜುಗರಕ್ಕೆ ನಾನೇನ್ ಮಾಡ್ತಿದ್ದೆ, ಹೋಗ್ತಾನೆ ಇರ್ಲಿಲ್ಲ. ಕಂಟ್ರೋಲ್ ಸೊ ಕಂಟ್ರೋಲ್ ಮಾಡಿ ಏನಾಗುತ್ತೆ, 3 days ಹೋಗ್ತಿರ್ಲಿಲ್ಲ, 4 days ಹೋಗ್ತಿರ್ಲಿಲ್ಲ. ಒಂದೊಂದ್ಸಲಿ ಟ್ರಿಪ್ ಎಲ್ಲೋ ಹೋದಾಗ 10 ದಿನ ಹೋಗಿಲ್ಲ. ಸೊ ಆಮೇಲೆ ಇಟ್ ಬಿಕೇಮ್ ಲೈಕ್ ಅ ಬಿಗ್ ಪ್ರಾಬ್ಲಮ್. ಐ ಥಿಂಕ್ ಇಟ್ ಲೆಡ್ ಟು ಮೈ ಹಾರ್ಮೋನಲ್ ಇಶ್ಯೂಸ್. ಏನೇನಾಯ್ತು ನಂಗೆ ಗೊತ್ತಿಲ್ಲ. ಐ ಸ್ಟಾರ್ಟ್ ಗೇನಿಂಗ್ ವೇಟ್. ತುಂಬಾ ಪ್ರಾಬ್ಲಮ್ ಆಯ್ತು ಅಂಟಿಲ್ ಲೈಕ್ ಮೈ ಟೀನೇಜ್ ವರ್ಗು. ಸೊ ಇದು ಯಾವ ಏಜ್ ಅಲ್ಲಿ ಇದೆಲ್ಲ ಈ ತರ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು? ಓಕೆ, ಈಗ ಫಸ್ಟ್ ವಿಲ್ ಟಾಕ್ ಅಬೌಟ್ ಏಜ್. ಆಯ್ತಾ? ಮೊನ್ನೆ ಒಂದು US ಇಂದ ಒಂದು ಯಂಗ್ ಕಪಲ್ ಬಂದಿದೆ ಮೇಡಮ್. ಒಳ್ಳೆ ಆಕ್ಟಿವ್ ಹುಡುಗ, ಸ್ಮಾರ್ಟ್ ಕಿಡ್. US ಅಲ್ಲಿ ಎಲ್ಲಾ ಡಾಕ್ಟರ್ಸ್ ಹತ್ರ ಹೋಗಿದ್ದಾರೆ ಮೇಡಮ್. ಅವರು ಎಂಡೋಸ್ಕೋಪಿ ಅಂತೆ, ಐಲಿಯೋಸ್ಕೋಪಿ ಅಂತೆ, ಕಾಲೋನೋಸ್ಕೋಪಿ ಅಂತೆ, ಬಯಾಪ್ಸಿ ಅಂತೆ, ಎಲ್ಲ ಏನು ಫುಡ್ ಅಲರ್ಜಿ ಟೆಸ್ಟ್ ಅಂತೆ, ಸೀಲಿಯಾಕ್ ಡಿಸೀಸ್ ಅಂತೆ. ಈ ಪ್ರಪಂಚದಲ್ಲ ಎಲ್ಲ ಕಾಯಿಲೆಗಳನ್ನು ನೆಗೆಟಿವ್ 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 ಬಂದ್ಬಿಡು, ಟ್ರೈನಿಂಗ್ ಮಾಡಿ ಅಷ್ಟೇ ಹುಡುಗನಿಗೆ ಸರಿ ಹೋಗುತ್ತೆ ಅಂತ ಕಳಿಸ್ಬಿಟ್ಟಿದ್ದಾರೆ. ಅವರು ಫಾರ್ಚುನೇಟ್ಲಿ ದೇ ಮೂವ್ ಟು ಇಂಡಿಯಾ ಫಾರ್ ಗುಡ್. ಅವರು ನಮ್ದೆಲ್ಲೋ ನಾನು ಮಾತಾಡೋದು ನೋಡ್ಬಿಟ್ಟು ಇಲ್ಲ ಇಲ್ಲೇ ಹೋಗ್ಬೇಕು ಅಂತ ದೇ ಕಮ್ ಟು ಮೀ. ಈ ಅಮೆರಿಕಾದಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಇಲ್ಲದೇ ಇರೋದ್ನೆಲ್ಲ ಯೋಚನೆ ಮಾಡೋ ಜನ ಅವರು. ಇಟ್ ರಿಮೈಂಡ್ಸ್ ಮಿ ಆಫ್ ಒನ್ ಸ್ಟೋರಿ ಆಫ್ ಅವರ್ ಜಮ್ಶೆಡ್ಡಿ ಟಾಟಾ. ಟಾಟಾ US ಹೋಗ್ತಾರಂತೆ. US ಹೋದಾಗ ಜ್ವರ ಬರುತ್ತಂತ ಅವ್ರಿಗೆ. ಏನ್ ಟಾಟಾ ಅಂದ್ರೆ ಗೊತ್ತಲ್ವಾ, ಬೆಸ್ಟ್ ಆಫ್ ದ ಫಿಸಿಷಿಯನ್ಸ್ನ ಕರೆದು ಚೆಕ್ ಮಾಡ್ತಾರಂತೆ. ಜ್ವರ ಡಯಾಗ್ನೋಸೇ ಆಗಲ್ಲ ಅಂತ ಅವ್ರಿಗೆ. ಆವಾಗ ನೋ ನಥಿಂಗ್ ಡೂಯಿಂಗ್, ಈಗ ಬೇರೆ ಏನು ಮಾಡೋಕ್ಕಾಗಲ್ಲ, ಇಂಡಿಯನ್ ಡಾಕ್ಟರ್ಸೇ ಬರಬೇಕು ಅಂತೇಳಿ ಅವಾಗ ಇಂಡಿಯನ್ ಡಾಕ್ಟರ್ಸ್ನ ಇಂಪೋರ್ಟ್ ಮಾಡ್ತಾರೆ ಅಮೆರಿಕಾಗೆ. ಇವ್ರು ಹೋಗಿ ಸಿಂಪಲ್ ಮಲೇರಿಯಾ ಟೆಸ್ಟ್ ಮಾಡ್ತಾರೆ. ಇಟ್ ವಾಸ್ ಮಲೇರಿಯಾ ಫಾರ್ ಹೌ ಡಾಕ್ಟರ್ಸ್ ಥಿಂಕ್ ಅನ್ನೋ ಬುಕ್ಕೇ ಇದೆ. ಅಮೆರಿಕಾದವ್ರು ಯೋಚನೆ ಮಾಡೋದೇ ಬೇರೆ, ನಾವು ಯೋಚನೆ ಮಾಡೋದೇ ಬೇರೆ.
ಆ ಮಗು ಬಂತು, ಎಲ್ಲ ಡೀಟೇಲ್ ಮಾತಾಡ್ಬಿಟ್ಟು ಸೆಟ್ ಐ ವಾಂಟ್ ಟು ಟಾಕ್ ಮೋರ್ ಇನ್ ಡೀಟೇಲ್. ಸಪ್ರೇಟ್ ರೂಮ್ಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗ ಐ ಡಿಸ್ಕಸ್ ಮೈ ಕೊಲೀಗ್ ಇದಿರ್ಬೋದು ಅಂತ. ನೆಕ್ಸ್ಟ್ ವಿಸಿಟಲ್ಲಿ ದೇ ಕೇಮ್ ಅಂಡ್ ಸಿಂಪಲ್ ಮೇಡಮ್, ನಾನು ಹೇಳಿದ್ನಲ್ಲ ಇದು ಓಪನ್ ಆಗಲ್ಲ ಅಂತ, ಆ ಮಗುಗೆ ಇದಿತ್ತು, ಓಪನ್ ಆಗ್ತಲ್ಲ ಇದು. ನಾವೊಂದು ಪೆಲ್ವಿಕ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ, ಒಂದು ಏನಲ್ ಮ್ಯಾನೋಮೆಟ್ರಿ ಟೆಸ್ಟ್ ಅಂತ ಮಾಡ್ತೀವಿ. ದಟ್ ಚೈಲ್ಡ್ ವಾಸ್ ವೆರಿ ಕೋಆಪರೇಟಿವ್, ಫಾರ್ ಎವ್ರಿ ಟೆಸ್ಟ್ ವಾಸ್ ಕೋಆಪರೇಟಿಂಗ್ 3 years. ಅದು ನೋಡಿದ್ರೆ ಡಿಸ್ಎನರ್ಜಿ ಅಂತ ಓಪನ್ ಆಗ್ತಿರಲಿಲ್ಲ. ಸಿಂಪಲ್ ಡಯಾಗ್ನೋಸ್ ಆಗೋಯ್ಬಿಡಿದ್ರ, ಎಲ್ಲ ಮಾಡಿಬಿಟ್ಟಿದ್ದಾರೆ ಮೇಡಮ್. ನನಗೆ ಇದೆಲ್ಲ ಮಾಡಿದರೆ ಇದು ಮಾಡೋದು ಬೇಡ ನಾವು ಅಂತ. ಎನಿ ಏಜ್ ಕ್ಯಾನ್ ಗೆಟ್ ಎನಿ ಟೈಪ್ ಆಫ್ ಕಾನ್ಸ್ಟಿಪೇಷನ್ ವಿಚ್ ಹ್ಯಾಸ್ ಟು ಬಿ ಟ್ರೀಟೆಡ್. ಸೊ ಇದಕ್ಕೇನಾದರೂ ಇವಾಗ ರೀಸನ್ ಇದೆಯಾ? ಲೈಕ್ ನಾವು ಪೇರೆಂಟ್ಸ್ ಏನಾಗುತ್ತೆ ವೆನ್ ವಿ ಆರ್, ಅಂದರೆ ನಾನೇ ಮನೇಲೇ ನೋಡ್ತಿರ್ತೀನಿ, ಮಕ್ಳನ್ನ ಪಾಪ ಒಂದು ಏಜ್ ಇರುತ್ತೆ ವೇರ್ ಗಂಡಂಗೂ ಆಚೆ ಬಾ ಅಂತ ಕೂಗಬೇಕು, ಮಗಂಗೂ ಆಚೆ ಬಾ ಅಂತ ಕೂಗಬೇಕು, ದೇರ್ ವಿತ್ ದೇರ್ ಮೊಬೈಲ್ಸ್, ಆಲ್ ದಟ್ ಇಸ್ ಫೈನ್. ಬಟ್ ಈ ಚಿಕ್ಕ ಮಕ್ಳಿಗೆ ಏನಾಗುತ್ತೆ, 6:30 ಬಸ್ ಇರುತ್ತೆ ಸರ್, ಸ್ಕೂಲ್ಗೆ ಹೊರಡ್ತಾ ಇರ್ತಾರೆ, ಬಾತ್ರೂಮ್ ಒಳಗೆ ಹೋಗಿದ ತಕ್ಷಣ ಆಯ್ತಾ ಅಂತ ಕೂಗ್ತೀವಿ. ಸೊ ಐ ಕೀಪ್ ಥಿಂಕಿಂಗ್, ಇಸ್ ದಟ್ ದ ರೀಸನ್? ಕ್ಯಾನ್ ದಟ್ ಬಿ ದ ರೀಸನ್? ಆಕ್ಚುಲಿ ದಟ್ ಇಸ್ ನಾಟ್ ಕಾನ್ಸ್ಟಿಪೇಷನ್. ಓಕೆ, ಅದೇನಾಗುತ್ತೆ, ನೀವು ಹೇಳಿದ್ರಲ್ಲ ಚಿಕ್ಕ ಮಕ್ಕಳು ಮೋಸ್ಟ್ಲಿ ನಿಮ್ಮ ಮಕ್ಳು ಮಾಡಿರ್ತೀರಾ, ಏನಾಗುತ್ತೆ, ನಿಮ್ಮ ಅಪ್ಪ ಅವ್ರು ಇದ್ದಿದ್ರೆ ಈ ತಾತ ಏನ್ ಮಾಡ್ತಾರೆ ಅಂದ್ರೆ, ಈ ಮಕ್ಳು ಹೋಗ್ತಾರೆ ಒಳಕ್ಕೆ, ತಾತ ಕೂತಿರ್ತಾರೆ, ಆಯ್ತೇನೋ ಅಂತ, ಅವನು ಅಂತಾನೆ ತಾತ ಇನ್ನೂ ಇಲ್ಲ ಅಂತ. ಅಂಡರ್ಸ್ಟುಡ್? ನಮ್ಮ ಮನೆಯಲ್ಲಿ ಐ ಆಮ್ ಎ ಬ್ರದರ್ ಇನ್ ಲಾ, ಮೈ ವೈಫ್, ಇವರೆಲ್ಲ ತಮಾಷೆ ಮಾಡ್ತಾ ಇರ್ತಾರೆ, ಏನೋ ಕೂತ್ಕೋತಾತ, ತಾತ ಆಯ್ತೇನೋ ಅಂತಾರೆ, ಇನ್ನೂ ಇಲ್ಲ ತಾತ ಅಂತ. ಸೊ ಈಗ 6:30 7:30 ಬಸ್ ಬರುತ್ತೆ, ಆ 7 ಗಂಟೆಗೆ ಎದ್ದಿರುತ್ತೆ ಮಗು, ದಡ ಅಂತ ಕಳಿಸ್ತಾರೆ, ಇನ್ನೂ ಮಾಡ್ತಾ ಇರುತ್ತೆ, ಮುಗಿತಾ ಅಂದ್ರೆ ಮುಗಿತು ಬಂದ್ಬಿಡುತ್ತೆ ಈಚೆಗೆ. ಸೊ ಬಂದಾಗ ಏನಾಗುತ್ತೆ, ಇನ್ನೂ ಅಲ್ಲೇ ಇರುತ್ತೆ. ದೆನ್ ಗೊಡ್ದು ಸ್ಕೂಲಲ್ಲಿ ಹೋದ ತಕ್ಷಣ ಗೊತ್ತಲ್ಲ ಟೀಚರ್ ಕತೆ, ಇನ್ನ ಈ ಸ್ಕೂಲ್ಗಳಲ್ಲಿ ಭಯ. ಸೊ ಮೋಷನ್ ಹೋಗ್ಬೇಕು, ಟೀಚರ್ನ ಕೇಳಲ್ಲ, ಮಗು ಭಯ ಇರುತ್ತೆ, ಹಾಗೆ ಇಟ್ಕೊಂಡಿರುತ್ತೆ. ಸಂಜೆ ಇನ್ನೇನು ಬಸ್ಸಿನ ಹೇಳಿದ ತಕ್ಷಣ ಸಿಹಿ ಅಂತ ಬಟ್ಟೆ ಬಿಸಾಕಿ ಸ್ಟ್ರೇಟ್ ಆಗಿ ವಾಶ್ರೂಮ್ ಕೂತ್ಕೊಂಡು ಹೋಗ್ತಾರೆ, ಗಟ್ಟಿಯಾಗಿರುತ್ತೆ. ಅವಾಗ ಹೋಗ್ತಾರೆ, ಟೇರ್ ಆಗುತ್ತೆ, ಫಿಷರ್ ಆಗುತ್ತೆ, ಆಪ್ಸಿಸ್ ಆಗುತ್ತೆ, ಪೈಲ್ಸ್ ಆಗುತ್ತೆ. ಸೊ ಕಾಮನ್ ಆಗಿ ಮಕ್ಕಳಲ್ಲೂ ಇದು ನೋಡ್ತಾ ಇದೀವಿ ನಾವೀಗ, ಬಿಕಾಸ್ ಆಫ್ ಫಿಯರ್. ಫಿಯರ್ ಆಫ್ ಟೀಚರ್, ಫಿಯರ್ ಆಫ್ ಮದರ್, ಫಿಯರ್ ಆಫ್ ಪೇರೆಂಟ್, ಫಿಯರ್ ಆಫ್ ಬಸ್ ಗೆಟಿಂಗ್ ಲೇಟ್, ಫಿಯರ್ ಆಫ್ PT ಮಾಸ್ಟರ್, ಫಿಯರ್ ಆಫ್ ಅಟೆಂಡೆನ್ಸ್, ಫಿಯರ್ ಆಫ್ ನಾಟ್ ಓಪನಿಂಗ್ ದ ಗೇಟ್. ಈ ಫಿಯರಲ್ಲೇ ಮೋಷನ್ಗೆ ಹೋಗ್ದೇನೆ ದಟ್ ಈಸ್ ಆಲ್ಸೋ ಬ್ರೈನ್ ಅಟ್ಯಾಕ್ಸ್ ಹಿಡ್ಕೊಂಡು ಆಗುತ್ತೆ. ದಟ್ ಈಸ್ ಕಾಮನ್ ಇನ್ ಚಿಲ್ಡ್ರನ್. ದಟ್ ಈಸ್ ನಾಟ್ ಕಾನ್ಸ್ಟಿಪೇಷನ್, ದಟ್ ಈಸ್ ಅನ್ ಹ್ಯಾಬಿಟ್. ಅರ್ಥ ಆಯ್ತಲ್ವಾ? ಈಗ ಬೆಳಿಗ್ಗೆ ಎದ್ದಿದ ತಕ್ಷಣ ಮಕ್ಕಳು ಹೋಗ್ಬೇಕಂದ್ರೆ ಒಂದ್ ಸ್ವಲ್ಪ ಮುಂಚೆ ಎಬ್ಬಿಸಿ, ವಾಟ್ ಇಸ್ ದ ಫಸ್ಟ್ ಥಿಂಗ್ ದೇ ಶುಡ್ ಡ್ರಿಂಕ್? ಇವಾಗ ತುಂಬಾ ಜನ ಏನೋ ಲೈಮ್ ವಾಟರ್ ವಿತ್ ಹನಿ ಅಂಡ್ ಫ್ಯಾನ್ಸಿ ಏನೇನೋ ಬಂದ್ಬಿಡಿದೆ ಸರ್. ಆಕ್ಚುಲಿ ಇಸ್ ದೇರ್ ಲೈಕ್ ಇದನ್ನ ಫಾಲೋ ಮಾಡಿ ಅಂತ ಏನಾದ್ರು ಇದೆಯಾ? ಒಂದು ನಾವೆಲ್ಲ ಮಕ್ಕಳಿದ್ದಾಗ, ನೀವೆಲ್ಲ ಮಕ್ಕಳಿದ್ದಾಗ ಯಾವ ಲೈಮ್ ವಾಟರ್ ಕುಡ್ದಿಲ್ಲ, ಯಾವ ನೀನು ಕುಡ್ದಿಲ್ಲ, ಏನೂ ಕುಡ್ದಿಲ್ಲ ಮೇಡಮ್. ನೆಮ್ಮದಿಯಾಗಿ ಎದ್ದೇಳ್ತಾ ಇದ್ವಿ, ಹೋಗ್ತಾ ಇದ್ವಿ, ಮಾಡ್ತಾ ಇದ್ವಿ, ಬರ್ತಾ ಇದ್ವಿ. ಇವಾಗ ಬೆಳಗ್ಗೆ ಹೋದ ತಕ್ಷಣ ಒಬ್ರು ಅಂತಾರೆ ಲೈಮ್ ವಾಟರ್ ಕುಡಿತೀರಿ ಅಂತಾರೆ, ಚಿಯಾ ಸೀಡ್ಸ್ ಅಂತಾರೆ, ಇನ್ನೊಂದು ಯಾವ್ದೋ ಸೀಡ್ಸ್ ಅಂತಾರೆ, ಫಾಕ್ಸ್ ಸೀಡ್ಸ್ ಅಂತಾರೆ, ಕಾಫಿ ಅಂತಾರೆ, ಏನೇನೋ ಕುಡೀರಿ ಎಲ್ಲ ಹೋಗುತ್ತೆ ಅಂತಾರೆ. ಏನೂ ಇಲ್ಲ ಮೇಡಮ್, ನೆಮ್ಮದಿಯಾಗಿ 8 hours ನಿದ್ದೆ ಮಾಡಿದ್ರೆ ಆರಾಮಾಗಿ ಹೋಗ್ತೀರಾ. ಹೋಗದೆ ಹೋದ್ರೆ ಗಟ್ಟಲ್ಲಿ ಸಮಸ್ಯೆ ಇದೆ, ನಮ್ಮ ಹತ್ರ ಬನ್ನಿ. ಅರ್ಥ ಆಯ್ತಲ್ವಾ? ಕರೆಕ್ಟ್. ಅದನ್ನ ತಗೊಂಡು ಏನೋ ತಿಂದ್ಬಿಟ್ಟು ಸಾರಿ ಮಾಡ್ಕೊಂಡು ಗಟ್ಟಿ ಹೆಲ್ತ್ ಸಿಗ್ನಲ್ ನ ಪೋಸ್ಟ್ಪೋನ್ ಮಾಡ್ತಾರೆ. ರೈಟ್? ಸೊ ನೆವರ್ ಡೂ ದಟ್. ಓಕೆ. ಸೊ ಕಮಿಂಗ್ ಟು ಜೆನ್ ಝಿ, ನಾವೇನ್ ಮಾತಾಡ್ತಿದ್ವಿ, ಫಸ್ಟ್ ಆಫ್ ಆಲ್ ಜೆನ್ ಝಿ ಯಾರು ನಿಮ್ ಪ್ರಕಾರ? ಅದನ್ನ ಎಕ್ಸ್ಪ್ಲೇನ್. ಐ ನೋ ಎಲ್ಲರಿಗೂ ಗೊತ್ತು ಜೆನ್ ಝಿ ಅಂದ್ರೆ ಯಾವ ವರ್ಷದಿಂದ ಯಾವ ವರ್ಷ ಅಂತ. 1997 to 2012. So that is Gen Z. Dopamine driven generation. ನಮ್ಮ ಮನೇಲಿ ಇಬ್ಬರಿದ್ದಾರೆ. So imagine my dopamine level. Because too bubbly. I can't tell them as one dopamine driven. Yes sir, but they are also very responsible citizens of this country. Yes. Our $10 trillion economy ಇವರಿಂದನೇ ಆಗಬೇಕಾಗಿರೋದು. They constitute 26% of India's population. Their brains, their genius, they're well read, they're well exposed, but not well connected with human beings. They're always with their mobile phone. I think they're not connected with human beings also, and their gut and brain also is not connected, sir. Correct ಇಲ್ಲ, ಅವ್ರ ಗಟ್ಟೆ ಒಂದು ಮಾತಾಡದೆ ಬ್ರೈನ್ ಒಂದು ಮಾತಾಡುತ್ತೆ. ಅವ್ರು ಕನೆಕ್ಟ್ ಆಗಿರೋದು ಹ್ಯೂಮನ್ ಬೀಯಿಂಗ್ಸ್ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರು ಕನೆಕ್ಟ್ ಆಗಿರೋದು ವಾಟ್ಸ್ಆ್ಯಪ್ ಅಲ್ಲಿ, ಅವ್ರ ಕನೆಕ್ಟ್ ಮೊಬೈಲಲ್ಲಿ. ಫಿಸಿಕಲ್ ಕನೆಕ್ಷನ್ ಇಲ್ಲವೇ ಇಲ್ಲ. ಸೊ ನಾವೀಗ ಅವರೇ ಕನೆಕ್ಟ್ ಆಗಿರೋ ಅಂತ ಸೋಷಿಯಲ್ ಮೀಡಿಯಾಗೆ ಹೋಗಿ ಅವರಿಗೆ ಈ ಮೆಸೇಜ್ ಕೊಡೋಣ ಸರ್. ಎಕ್ಸಾಕ್ಟ್ಲಿ. ಸೊ ನಾನು ಈ ಒಂದು ಐ ವಾಂಟ್ ಟು ಗಿವ್ ಯು ಒಂದು ಸ್ಟೇಟ್ಮೆಂಟ್ ಸರ್. ನಮ್ಮ ಮನೇಲಿ ಏನಂದ್ರೆ ಬೆಳಿಗ್ಗೆ ತಿಂಡಿ ಏನಮ್ಮ ಅಂತ ಶುರು ಆಗತ್ತೆ. ತಿಂಡಿ ಏನಮ್ಮ.
ಸೊ ಇಡ್ಲಿ ದೋಸೆ ನಮ್ಮನೆ ವಿ ಆಲ್ ಈಟ್ ಸೌತ್ ಇಂಡಿಯನ್ ಫುಡ್. ಐ ಮ್ಯಾರಿಡ್ ಟು ಅನ್ ಆಂಧ್ರ ಪರ್ಸನ್. ಸೊ ನಮ್ಮನೇಲಿ ಸುಮಾರಷ್ಟು ದಿನ ಇಟ್ ವಿಲ್ ಬಿ ಸೌತ್ ಇಂಡಿಯನ್ ಫುಡ್ ಓನ್ಲಿ. ಸೊ ಈ ಬ್ರೆಡ್ಡು ಇದು ಎಲ್ಲ ಸ್ವಲ್ಪ ದೂರನೇ. ಈಟ್ ನಾರ್ಮಲ್. ದೋಸೆ ಅಯ್ಯೋ ದೋಸೆನಾ, ಇಡ್ಲಿ ಅಯ್ಯೋ ಇಡ್ಲಿನ, ಪೂರಿ ಅಯ್ಯೋ ಪೂರಿನ, ಚಪಾತಿ ಅಯ್ಯೋ ಚಪಾತಿ. ಈ ಅಯ್ಯೋ ಅನ್ನೋ ಆಟಿಟ್ಯೂಡ್ ಇದೆಯಲ್ಲ ಸರ್, ಏನ್ ಅಡುಗೆ ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ಸೊ ಅಯ್ಯೋ ಅನ್ನೋ ಆಟಿಟ್ಯೂಡು ಹೌ ಡೇಂಜರಸ್ ಇಸ್ ಇಟ್ ಫಾರ್ ದ ಗಟ್? ಈಗ ಅಯ್ಯೋ ಇಡ್ಲಿನ, ಅಯ್ಯೋ ದೋಸೆನ, ಅಯ್ಯೋ ಅಯ್ಯೋ ಮೊಸರನ್ನನ, ಅಯ್ಯೋ ಚಿತ್ರಾನ್ನನ ಅಂದರೆ ಅಯ್ಯೋ ಅಯ್ಯೋ ಒಂದು ಗಟ್ಟಿ ಬ್ಯಾಕ್ಟೀರಿಯಾ ಎಲ್ಲ ಅಯ್ಯೋ ಅಂತ ಇದೆ. ಬ್ಯಾಕ್ಟೀರಿಯಾ ಲಿವಿಂಗ್ ಬೇಕಲ್ಲ ಮ್ಯಾನ್, ಯು ಆರ್ ನಾಟ್ ಫೀಡಿಂಗ್ ಯುವರ್ ಗಟ್ ಬ್ಯಾಕ್ಟೀರಿಯಾ ವಿತ್ ಗುಡ್ ಫುಡ್. ಅಂದರೆ ಗಟ್ ಬ್ಯಾಕ್ಟೀರಿಯಾ, ಗುಡ್ ಬ್ಯಾಕ್ಟೀರಿಯಾ, ಪ್ರೋಬಯೋಟಿಕ್, ಫರ್ಮೆಂಟೆಡ್ ಫುಡ್. ನಮ್ಮ ಇಡ್ಲಿ, ನಮ್ಮ ದೋಸೆ, ನಮ್ಮ ಮೊಸರು, ನಮ್ಮ ಫರ್ಮೆಂಟ್ ಮಾಡಿರೋ ಉಪ್ಪಿನಕಾಯಿ, ಇದೆಲ್ಲ ನೀವು ಪಿಕಲ್ಸ್ ಜೋರಲ್ವಾ ಆಂಧ್ರದಲ್ಲಿ? ಪಿಕಲ್ ಜೋರಲ್ವಾ? ಸೊ ಆ ಪಿಕಲ್ ಇವೆಲ್ಲ ಫರ್ಮೆಂಟೆಡ್ ಫುಡ್ಡು ಗಟ್ ಬ್ಯಾಕ್ಟೀರಿಯಾಗೆ. ನಮ್ಮ ಮಕ್ಕಳೆಲ್ಲ ಈಗ ಬ್ರೇಕ್ಫಾಸ್ಟ್ಗೆ ಬಾಕ್ಸಲ್ಲೇನೆ ಪಿಜ್ಜಾ ಹೋಗುತ್ತೆ, ಸೀರಿಯಲ್ ಅಂತೆ, ಅದೇನೋ ಓಟ್ ಮೀಲ್ಸ್ ಅಂತೆ, ಏನೇನೋ ಹೋಗುತ್ತೆ. ಅದೆಲ್ಲ ಪ್ಯಾಕಲ್ಲಿ ಬಂದಿರೋದು ಬಿಚ್ಚಿ ಹಾಕಿರ್ತಾರೆ. ಎಲ್ಲ ಪ್ಯಾಕ್ಡ್ ಅಲ್ಟ್ರಾ ಪ್ರೋಸೆಸ್ಡ್ ಕಳಿಸ್ತಾರೆ. ಬಾಕ್ಸ್ಗಳಲ್ಲೂ ಮೇಡಮ್ ಫ್ರೆಂಚ್ ಫ್ರೈಸ್ ಇರುತ್ತೆ, ಚಿಪ್ಸ್ ಇರುತ್ತೆ, ಫ್ರೈಡ್ ಚಿಕನ್ ಇರುತ್ತೆ, ಎಲ್ಲ ಡೀಪ್ ಫ್ರೈಸು. ಮಕ್ಕಳು ಸ್ಕೂಲ್ಗೂ ಬಾಕ್ಸಲ್ಲಿ ತೊಗೊಂಡು ಹೋಗ್ತಾರೆ, ಮನೇಲೂ ಅದೇ ಅಭ್ಯಾಸ ಮಾಡ್ಕೋತಾರೆ. ಆನ್ಲೈನ್ ಫುಡ್ ಮಾಡ್ತಾರೆ. ಪಾರ್ಟಿಗಳೆಲ್ಲ ಯಾವುದೋ ಫ್ರೈಡ್ ಚಿಕನಲ್ಲಿ ಮಾಡ್ತಾರೆ, ಯಾವುದೋ ಸ್ಟೋರ್ಸಲ್ಲಿ ಮಾಡ್ತಾರೆ. ಪಿಜ್ಜಾ ಪಾರ್ಟಿ ಅಂತೆ, ಬರ್ಗರ್ ಪಾರ್ಟಿ ಅಂತೆ, ಪೆರಿ ಫ್ರೈಸ್ ಅಂತೆ. 10 ನಿಮಿಷದಲ್ಲಿ ಬರುತ್ತೆ ಊಟ. 10 ನಿಮಿಷದಲ್ಲಿ ಬ್ಲಿಂಕಿಟ್, ಕಣ್ಣು ಬಿಚ್ಚಿ ಕಣ್ಬಿಡೋಷ್ಟೊತ್ತಿಗೆ ಬ್ಲಿಂಕಿಟ್, ಜೆಪ್ಟೋ, ಆಮೇಲೆ ಬ್ಲಿಂಕ್, ಆಮೇಲೆ ಜೆಪ್ಟೋ, ಆಮೇಲೆ ಯಾವುದೋ ಬಿಗ್ ಬ್ಯಾಸ್ಕೆಟ್, ಇಷ್ಟು ದೊಡ್ಡ ಬ್ಯಾಸ್ಕೆಟಲ್ಲಿ ಬರುತ್ತೆ. ಸೊ ಇದೆಲ್ಲ ಈ ಆನ್ಲೈನ್ ಫುಡ್ಸು, ಪ್ರೋಸೆಸ್ ಫುಡ್ಸು, ಪ್ಯಾಕ್ಸ್ ಫುಡ್ಡು, ಝೀವಿಗಿ, ಝೊಮ್ಯಾಟೊ. ಮೇಲೆ ನಿಮ್ಮ ಮನೇಲಿ ಕಿಚನ್ ಇರಲ್ಲ, ಕ್ಲೌಡಲ್ಲಿ ಇರುತ್ತೆ ಕಿಚನ್. ಈಗ ಮೇಲಿರುತ್ತೆ ಕ್ಲೌಡಲ್ಲಿ ಕಿಚನ್, ಈಗ ನಿಮ್ಮ ಮನೆ ಶೆಲ್ಫಲ್ಲಿ ಕಿಚನ್. ಸೊ ಇದೆಲ್ಲ ತಿಂದು ಈ ಮಕ್ಕಳು, ಈ ಜನ್ರೇಷನ್ಸ್ ಅವರು, ಅವ್ರ ಗಟ್ ಹೆಲ್ತ್ ಎಲ್ಲ ಗಟ್ಟಿಲ್ಲ, ಅದು ಗಟರಾಗಿ ಕೂತಿದೆ. ಗಟ್ ಹೆಲ್ತ್ ಯಕ್ಕುಟ್ಟೋಗಿದೆ ಅಂತ. ಯಕ್ಕುಟ್ ಅಂದ್ರೆ ಅವ್ರ ಗಟ್ಟಿದೆಯಲ್ಲ, ಇಟ್ ಇಸ್ ನೋ ಮೋರ್ ಎ ಗಟ್, ಇಟ್ ಇಸ್ ಅ ಗಟರ್. ಹಂಗೆ ಅವ್ರ ಗಟ್ಟಲ್ಲಿ ಇವತ್ತು ಗಟ್ಟಿ ಬ್ಯಾಕ್ಟೀರಿಯಾ ಇಲ್ಲ. ಐ ರೆಡ್ ಎ ಆರ್ಟಿಕಲ್ ರೀಸೆಂಟ್ಲಿ, ಜೆನ್ಸೀಸ್ ಆರ್ ಗೆಟಿಂಗ್ ಮೋರ್ ಕ್ಯಾನ್ಸರ್ಸ್, ಡಿಫ್ರೆಂಟ್ ವೆರೈಟಿ ಆಫ್ ಕ್ಯಾನ್ಸರ್ಸ್ ಜೆನ್ಸೀಸ್ ಆರ್ ಗೆಟಿಂಗ್. ಇಟ್ಸ್ ಎ ವೆರಿ 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 ಬ್ಯಾಡ್ ಸೈನ್. ಎಷ್ಟು ಜೀನಿಯಸ್ ಇದಾರೋ ಆನ್ ದ ಅದರ್ ವೇ, ದೇ ಆರ್ ವೆರಿ ಇರ್ರೆಸ್ಪಾನ್ಸಿಬಲ್ ಇನ್ ದರ್ ಈಟಿಂಗ್ ಹ್ಯಾಬಿಟ್ಸ್. ಬಟ್ ರೀಸೆಂಟ್ ಆಗಿ ಒಂದು ಟ್ರೆಂಡ್ ಶುರುವಾಗಿದೆ, ಗೋಯಿಂಗ್ ಬ್ಯಾಕ್ ಟು ರೂಟ್ಸ್, ಗೋಯಿಂಗ್ ಬ್ಯಾಕ್ ಟು ಟ್ರೆಡಿಷನಲ್ ಫುಡ್ಸ್ ಅಂತ ಶುರು ಮಾಡಿದ್ದಾರೆ. ಥ್ಯಾಂಕ್ಫುಲಿ ಟ್ರೆಡಿಷನಲ್ ಫುಡ್ಸ್ ಆರ್ ರೂಟ್ಸ್. ಲೆಟ್ ಅಸ್ ಬಿ ಹೆಲ್ದಿ, ಲೆಟ್ ಅಸ್ ಬಿ ರೆಸ್ಪಾನ್ಸಿಬಲ್ ಸಿಟಿಸನ್ಸ್, ಲೆಟ್ ಅಸ್ ಬಿ ರೆಸ್ಪಾನ್ಸಿಬಲ್ ಜೆನ್ಸೀಸ್ ಅಂತ. ಅಕಾರ್ಡಿಂಗ್ ಟು ಮೇಡಮ್, ದಿ ಜೆನ್ಸೀಸ್ ಆರ್ ವೆರಿ ವೆರಿ ರೆಸ್ಪಾನ್ಸಿಬಲ್. ಅವರ್ ಹೋಲ್ ನೇಷನ್ ವಿಲ್ ಲೈಸ್ ವಿತ್ ದ ಜೆನ್ಸೀಸ್. If India has to see a corruption-free democracy, andre, this Gen Z will make it happen. We'll see it very soon. I think, it is very, very important that they keep their gut health clear, because their brain will work clear. Exactly. And, gut, now already, we should have discussed this gut in the baruanta diseases. I think it's a long list. So, adike nanu adik barlilla. And now, tumba janake it's already known that sumar diseases ge karana nama gut bacteria. So, gut bacteria chanagilla andre nama diabetes inda hiddu. Adike nanu helde nama appa ignored gut health anta, because he had all sorts of habits. So smoking, drinking, all of these things are definitely the reason for many diseases. Sir, coming back to, ಈ ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ವರ್ಮ್ಸ್ ಅಂತ ಕೇಳ್ತಿದ್ವಿ, ಹೊಟ್ಟೆಲಿ ಹುಳ. ಸೊ ಅದನ್ನ ನಾವು ನೋಡ್ತಾನೂ ಇದ್ವಿ. ಈಗಲೂ ಎವ್ರಿ ಡೇ ಐ ಸಿ ನೋಡಿ ಹುಳ ಇದೆ ಅಂತ. ಹೆಂಗೆ ಹೌ ಡು ಇವಾಗ ಎವ್ರಿ 6 months ಟೇಕ್ ದಟ್ ಆಲ್ಬೆಂಡಜಾಲ್ ಡಿವರ್ಮಿಂಗ್ ಏಜೆಂಟ್, ದಟ್ಸ್ ಎನಫ್. Everybody should take it or only ಎಲ್ಲ ತಗೊಂಡ್ರು ಒಳ್ಳೆ ತಪ್ಪೇನಿಲ್ಲ. ಯಾರು ಬೇಕಾದ್ರೆ ಐ ಟೇಕ್ ಇಟ್. ಓಕೆ, ಏನ್ ತೊಂದ್ರೆ ಇಲ್ಲ. ಆಯ್ತಾ, ಎಷ್ಟು ದಿನಕ್ಕೊಂದು 6 months ಒಂದ್ಸರಿ 1 ಟ್ಯಾಬ್ಲೆಟ್ ಮುಗೀತು ಅಷ್ಟೇ. ಆಯ್ತಾ ಸರ್, ಈಗ ಜೆನ್ಸಿ ಬಗ್ಗೆ ಮಾತಾಡ್ತಿದ್ವಿ. ದಿಸ್ ವಿಲ್ ಹೋಲ್ಡ್ ಗುಡ್ ಫಾರ್ ಎವ್ರಿಬಡಿ. ಐ ಥಿಂಕ್ ನೀವು ಹೇಳಿದ್ರಿ, ಸ್ಟಾಪ್ ಇಟ್. ಬಂದು ಹೇಳಿದ್ರಿ ನೀವು, ಗಟ್ ಬ್ಯಾಕ್ಟೀರಿಯಾ ಚೆನ್ನಾಗಿದ್ರೆ ಬ್ರೈನ್ ಚೆನ್ನಾಗಿರುತ್ತೆ. ಸೊ ಇಫ್ ಯುವರ್ ಬ್ರೈನ್ ಹ್ಯಾಸ್ ಟು ಫಂಕ್ಷನ್ ಪ್ರಾಪರ್ಲಿ, ಇಫ್ ಯುವರ್ ಮೂಡ್ಸ್ ಹ್ಯಾವ್ ಟು ಬಿ ಗುಡ್, ಯುವರ್ ಥಾಟ್ಸ್ ಹ್ಯಾವ್ ಟು ಬಿ ಗುಡ್, ಇಫ್ ಯುವರ್ ಫೋಕಸ್ ಅಂತ ಹೇಳಿದ್ರೆ ಎನ್ಶೂರ್ ದಟ್ ಯುವರ್ ಗಟ್ ಬ್ಯಾಕ್ಟೀರಿಯಾ ಇಸ್ ಟೇಕನ್ ಕೇರ್ ಆಫ್. ಯುವರ್ respect your gut bacteria, they will take care of your life. And how do we do that? ಈಗ ಒಂದು ಗಿಡ ಬೆಳಿಬೇಕಾದ್ರೆ ಗೊಬ್ಬರ ಹಾಕ್ಬೇಕಾ, ನೀರ್ ಹಾಕ್ಬೇಕಾ,
ಸೂರ್ಯನ ಕಿರಣ ಬೇಕು. ಸೊ ಸೂರ್ಯನ ಕಿರಣ ಬೀಳ್ಬೇಕಾ, ಹಾಗೆ ಗಟ್ ಬ್ಯಾಕ್ಟೀರಿಯಾಗೆ ಫೀಡ್ ಇಸ್ ಅವರ್ ಫೈಬರ್. ಗಟ್ ಬ್ಯಾಕ್ಟೀರಿಯಾ ವಿಲ್ ನಾಟ್ ಈಟ್ ನಾನ್ ವೆಜ್, ಚಿಕನ್ ತಿನ್ನಲ್ಲ, ಮಟನ್ ತಿನ್ನಲ್ಲ, ಎಗ್ ತಿನ್ನಲ್ಲ, ಫಿಶ್ ತಿನ್ನಲ್ಲ. ಇಟ್ ಇಸ್ ಪ್ಯೂರ್ ವೆಜಿಟೇರಿಯನ್ ಅವರ್ ಗಟ್ ಬ್ಯಾಕ್ಟೀರಿಯಾ. ಹೌದಾ? ಹೌದು, ಗಟ್ ಬ್ಯಾಕ್ಟೀರಿಯಾಗೆ ಫೀಡೇ ನಮ್ಮ ಫೈಬರ್. ದಟ್ ಇಸ್ ನಂಬರ್ 1. ನಂಬರ್ 2, ಒಳ್ಳೆ ನಿದ್ದೆ, 8 hours of solid sleep is very essential for our gut, for our bacteria to act. We should give rest to our gut. ಮೂರನೇದು, ಈ ಬಿಂಜ್ ಈಟಿಂಗ್ ಅಂತಾರಲ್ಲ, ಯಾವಾಗೋ ರಾಕ್ಷಸರು ತಿನ್ನೋ ಹೊತ್ತಿನಲ್ಲಿ ತಿನ್ನೋದು 2 ಗಂಟೆನಲ್ಲಿ, ಆ 2:30 ರಾತ್ರಿಯಲ್ಲಿ ಯಾರೋ ಝೊಮ್ಯಾಟೊ ಡೆಲಿವರಿ ಮಳೆ ಕಾಲದಲ್ಲಿ ಛತ್ರಿ ಹಾಕ್ಕೊಂಡು ಫುಲ್ಲು ಹೋಗ್ತಾ ಇರ್ತಾನೆ, ಮಳೆ ನಿಲ್ತಾನೆ, ಪಾಪ ಅವನು ಜೀವನ ಮಾಡಬೇಕು, ಡೆಲಿವರಿ ಕೊಡ್ತಾರೆ. ಅಷ್ಟೊತ್ತಿನಲ್ಲಿ ಪಿಜ್ಜಾ ತಿನ್ನೋದು, ಬರ್ಗರ್ ತಿನ್ನೋದು, ಮತ್ತು ಅದೇನೋ ಕಾರ್ಬೋನೇಟೆಡ್ ಕುಡಿಯೋದು ಬಾಟ್ಲಲ್ಲಿ ಇಟ್ಕೊಂಡು, ಇದೆಲ್ಲ ಮಾಡಿ ದೇ ಆರ್ ನಾಟ್ ರೆಸ್ಪೆಕ್ಟಿಂಗ್ ದರ್ ಗಟ್, ಸೊ ದೇ ಆರ್ ಡೆಸ್ಟ್ರಾಯಿಂಗ್ ದರ್ ಗಟ್ ಬ್ಯಾಕ್ಟೀರಿಯಾ. ಸೊ ಪ್ರಾಪರ್ ಟೈಮ್ಲಿ ಫುಡ್, ಈಟ್ ಅಟ್ ಲೀಸ್ಟ್ 2.5 hours ಬಿಫೋರ್ ಸ್ಲೀಪಿಂಗ್, ಸೊ ದಟ್ ಇಟ್ ಇಸ್ ಎಂಪ್ಟೀಡ್. ಅಂದರೆ ನಿಮ್ಮ ಹೊಟ್ಟೆಯಿಂದ ಹೊರಗಡೆ ಹೋಗ್ಬಿಡ್ಬೇಕು. ಈ ಹೊಟ್ಟೆಯಿಂದ ಹೊರಗಡೆ ಊಟ ಹೋಗ್ಬೇಕಾದ್ರೆ 25 centimeters, ಇಟ್ ಟೇಕ್ಸ್ 2 to 4 hours. ಸೊ 2.5 to 3 hours ಕೂತಿದ್ದು ಓಡಾಡಿ ಆಮೇಲೆ ಮಲಗಿದ್ರೆ ಹೊಟ್ಟೆಯಿಂದ ಮುಂದಕ್ಕೆ ಹೋಗಿರುತ್ತೆ. ಆಮೇಲೆ ಇವ್ರ ಬ್ಯಾಕ್ಟೀರಿಯಾ ವಿಲ್ ಟೇಕ್ ಕಂಟ್ರೋಲ್ ಅಂಡ್ ಸ್ಟಾರ್ಟ್ ಡೈಜೆಷನ್. ಸೊ ಈ ಸರ್ಕೇಡಿಯನ್ ರಿದಮ್ ಸೆಟ್ ಆಗಕ್ಕೆ ಆ ಸೂರ್ಯ ಮುಳುಗೋ ಅಷ್ಟ್ರಲ್ಲಿ ತಿನ್ನಿ ನಮ್ಮ ಹಳೆ ಕಾಲದಲ್ಲಿ ಇತ್ತಲ್ಲ, ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದೇಳು, ಎಲ್ಲ ಮಾಡು, ಎದ್ದೇಳು ಮಂಜುನಾಥ ಅಂತ, ಆಮೇಲೆ ಬೇಗ ಮಲಗು ಅಂತ. ಈಗೆಲ್ಲ ಉಲ್ಟಾ ಮಾಡಿದೀವಿ. ಇಡೀ ರಾತ್ರಿ ಕೆಲಸ ಮಾಡೋ ಅಮೆರಿಕಾಗೆ ಅವನು ಟ್ರಂಪ್ ಕೊಡೋ ಡಾಲರ್ಸ್ನ ತಗೋ ಚೀಪ್ ಲೇಬರ್ಗೆ, ಆಮೇಲೆ ನಾನು ಫುಲ್ಲು ವೀಕೆಂಡ್ ಮಾಲ್ಗೆ ಹೋಗು, ಮನಿ ಬರ್ನ್ ಮಾಡು, ವಾಪಸ್ ಬಾ, ಮತ್ತೆ ಅದೇ ಕೆಲಸ ಬರೀ ಮಾಡು. ಟ್ರಂಪ್ ಅಷ್ಟೇ ಅಲ್ಲ ಸರ್, ಈಗ ನಮ್ಮ ಲೀಡರ್ಸ್ ತುಂಬಾ ಜನ CEOs ಹೇಳ್ತಾ ಇದಾರೆ, ನೀವು 72 hours ಕೆಲಸ ಮಾಡಬೇಕು, ಸಂಡೇಸು ನೀವು ಹೆಂಡತಿ ಜೊತೆನೂ ಇರೋದು ವೇಸ್ಟು, ಕೆಲಸ ಇಸ್ ಇಂಪಾರ್ಟೆಂಟ್, ಕಾಯಕವೇ ಕೈಲಾಸ ಅಂತ. ಮೇಡಮ್, CEOs ಅಲ್ಲ, ಅವರ್ ಇನ್ಫೋಸಿಸ್ ಫೌಂಡರ್, ಗ್ರೇಟ್ ಎಂಟರ್ಪ್ರನರ್ ಆಫ್ ದಿಸ್ ನೇಷನ್, ಇದು ನೇಷನ್ ಬಿಲ್ಡರ್ ನಾರಾಯಣ್ ಮೂರ್ತಿ ಸರ್ ಹೇಳಿದ್ರು ಇದನ್ನ, ವರ್ಕ್ ಫಾರ್ 14 hours a day ಅಂತ. ಎಲ್ಲರೂ ಉಲ್ಟಾ ಹೊಡೆದ್ರು, 14 hours ನಿಮ್ಗೆ ಹೆಂಡತಿ ಇಲ್ವಾ, ಮಕ್ಕಳಿಲ್ಲ ಅಂತ. ಸರ್ ಕ್ಲಾಸ್ಗೆ ಹೋಗಿದ್ದೀನಿ ನಾನು, ನಾರಾಯಣ್ ಮೂರ್ತಿ ಸರ್ ಕ್ಲಾಸ್ಗೆ. 6 to 8 o'clock he has worked his whole life, no weekend, no chill out, nothing. That is why he has contributed to this world's economy, just not India. ಇವತ್ತು ಇನ್ಫೋಸಿಯನ್ ಅಂತಾರೆ, ಯಾರಿಂದ ಆಗಿದ್ದು? ನಾರಾಯಣ್ ಮೂರ್ತಿ ಸರ್ ಇಂದ ಆಗಿದ್ದು, ಬಿಕಾಸ್ he has worked for 14 hours a day, including Sunday. Another chairman of L&T, Subramaniam, told, work on Sundays also. How come you see your wife every day? What is there to see in her every day? Come and work on that. It makes sense. Not that you should not see your wife, you should see. Madam, the world is moving because of 20 mad people. 20 people are working for rest of the 80% of world's population. Artha? So what I tell is, ಈ 14 hours ಕೆಲಸ ಮಾಡು, ಸಂಡೇ ಕೆಲಸ ಮಾಡು, ಆಮೇಲೆ ಹೆಂಡತಿ ಮುಖ ನೋಡ್ಬೇಡ ಅಂತ ಯಾರು ಗೊತ್ತಾ ಅವರು? ಇಟ್ ಇಸ್ ಫಾರ್ ಆಲ್ ದಿ ಫೌಂಡರ್ಸ್. ದೇ ಹ್ಯಾವ್ ನೋ ಚಾಯ್ಸ್, ದೇ ಹ್ಯಾವ್ ಟು ವರ್ಕ್, ದೇ ಹ್ಯಾವ್ ಟು ಲೀಡ್ ಆ್ಯಂಡ್ ಪೇ ಸ್ಯಾಲರೀಸ್ ಟು ದರ್ ಎಂಪ್ಲಾಯರ್ಸ್, ಡೆಲಿವರ್ ಟು ದರ್ ಕಸ್ಟಮರ್ಸ್. ಫೌಂಡರ್ಸ್ ಚಾಲೆಂಜಸ್ ಆರ್ ಬಿಗ್ ಚಾಲೆಂಜಸ್. We will talk in ಕಾಸುದ್ಯಮ. I want to ask one very important, ಇವಾಗ ಗಂಡ್ಮಕ್ಳು ಬೆಳಿತಾರೆ, ಹೆಣ್ಮಕ್ಳು ಬೆಳಿತಾರೆ. ಪ್ಯೂಬರ್ಟಿ ಆದಾಗ ಹೆಣ್ಮಕ್ಳದ್ದು ಬೇರೆ ಬಾಡಿ ಪಾರ್ಟ್ಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಈ ಗಟ್ ಕೂಡ ಏನಾದರೂ ಚೇಂಜ್ ಆಗತ್ತಾ ಅವ್ರಿಗೆ? ಮೇಡಮ್, ದಿಸ್ ಬುಕ್ ಮೆನ್ ಆರ್ ಫ್ರಮ್ ಮಾರ್ಸ್, ವಿಮೆನ್ ಆರ್ ಫ್ರಮ್ ವೀನಸ್. ವೀನಸ್, ಕರೆಕ್ಟಾ? ಸೊ ನಾನು ಮೆನ್ ಆರ್ ಫ್ರಮ್ ಮಾರ್ಸ್, ವುಮೆನ್ ಆರ್ ಫ್ರಮ್ ವೀನಸ್ ಅಲ್ಲ, ವುಮೆನ್ ಆರ್ ಫ್ರಮ್ ಯೂನಿವರ್ಸ್. I read a book on this. Women are from universe. Women are gift to this planet from the universe. ಆಯ್ತಾ? ಅವ್ರು ಯಾವ ಪ್ಲಾನೆಟ್ ಅಂದ್ರೆ they come from universe. You know, when universe conspires, everything will happen. ಹಂಗೆ when women conspires, things will happen at home. Things will happen in the family. Women will bring light to the family. It's all about women. It's all about mother, wife, daughter, all women around us. The respectful women, Allah, they are the light of this planet. They're not from any other planet. Aita? So women issues, they have different hormones, men have different hormones. Unfortunately, women are discounted in our country because of hormonal issues. Unfortunately, women menarche start agata, cycle start agata, 10th allo 9th allo ಹೆಣ್ಮಕ್ಕಳಿಗೆ ಸ್ಟಾರ್ಟ್ ಆಗುತ್ತೆ. We have done a study, madam. Compared to girl children, boys perform better than girls in majority of the institution, because this little child has got cycle issues,
ಹೊಟ್ಟೆ ನೋವು ಬರುತ್ತೆ, 3 ದಿನ ಬ್ಲೀಡ್ ಆಗುತ್ತೆ, ಆ ಇಶ್ಯೂಸ್ ಆಗುತ್ತೆ, ಮೂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಎವ್ರಿ ಮಂತ್ those 3 days our performance will come down. You agree with me? Absolutely, sir. Agree with me? Absolutely. And it continues throughout the, till you And attain menopause. starting just performance in 10th, 11th, 12th, graduation, post-graduation, PhD, MBBS, B, whatever. Yes. The performance every month 3 days she loses. 100%. ಕರೆಕ್ಟಾ? 100%. ಆಮೇಲೆ ಹೋಗ್ತಾರೆ, ಮದುವೆ ಆಗುತ್ತೆ, ಕನ್ಸೀವ್ ಆಗ್ತಾರೆ, ಮತ್ತೆ ಹಾರ್ಮೋನಲ್ ಚೇಂಜಸ್, 9 ತಿಂಗಳು, ಮತ್ತೆ ಡೆಲಿವರಿ ಮಾಡು, ಪೋಸ್ಟ್ ಪ್ರೆಗ್ನೆನ್ಸಿ ಕೇರು, ಮಗುನ ನೋಡ್ಕೋ ಅಂತ ಮತ್ತೆ ಇಷ್ಟು ದಿನ ಹೋಗುತ್ತಾ? ಅವಾಗೆಲ್ಲ ಗಟ್ಟಲ್ಲಿ ಏನಾಗ್ತಿರುತ್ತೆ? ಗಟ್ಟಲ್ಲಿ ಏನಾಗುತ್ತೆ, ಯು ಸೆಡ್ ಬ್ರೈನ್ ಗಟ್ ಆಕ್ಸಿಸ್ ಅಂತ. ಆ ಬ್ರೈನ್ ಗಟ್ ಆಕ್ಸಿಸಲ್ಲಿ ಏನಾಗುತ್ತೆ, ನೀವು ನೋಡಿರಬೇಕು, ಎಷ್ಟೋ ಜನ ಹೆಣ್ಮಕ್ಕಳಿಗೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ನೋಡಿದ್ದೀರಾ? It's a very, very serious issue. Postpartum psychosis ನೋಡಿದ್ದೀರಾ? We have seen many mothers committing suicide because of postpartum psychosis and depression. ಮಕ್ಕಳನ್ನ ಕೊಂದಿರೋ. ಸೊ ಆ ಗಟ್ಟಲಾಗಿ ಏನಾಗ್ತಾ ಇರುತ್ತೆ, there will be a lot of bacteria which are changing, a lot of hormonal imbalance happening, serotonin ಕಡಿಮೆ ಆಗುತ್ತೆ, dopamine ಕಡಿಮೆ ಆಗುತ್ತೆ. So lot of things happening in the gut because of these hormonal changes. Progesterone, estrogen, ಇದೆಲ್ಲ ಚೇಂಜಸ್ ಆಗಬೇಕಾದ್ರೆ ಗಟ್ ಬ್ಯಾಕ್ಟೀರಿಯಲ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ದಿಸ್ ವಿಲ್ ಇಂಪ್ಯಾಕ್ಟ್ ಅವರ್ ಮೂಡ್, ದಿಸ್ ವಿಲ್ ಬೆಟ್ ಆಂಗ್ಸೈಟಿ. ನೋಡಿದ್ದೀರಾ ಕೆಲವು ಸೈಕಲ್ಸ್ ಅಲ್ಲಿ ಟ್ರಿಗರ್ ಆಗ್ತಾರೆ ಹೆಣ್ಮಕ್ಳು. ಈ PMS ಎಲ್ಲ ಇಟ್ಸ್ ಆಲ್ ಅಗೇನ್ ಪೋಸ್ಟ್ ಮೆನೋಪಾಸಲ್ ಸಿಂಡ್ರೋಮ್ ಎಲ್ಲ ಇದಕ್ಕೆ ಕನೆಕ್ಟ್ ಆಗಿರುತ್ತೆ. ಕ್ಲಿಯರ್? ಸೊ ಓವರ್ ಆಲ್ ಆಗಿ ಎಂಟೈರ್ ಲೈಫಲ್ಲಿ ಮೆನಾರ್ಕೆ, ಸೈಕಲ್ಸು, ಚೈಲ್ಡ್ ಬರ್ತು, ಪ್ರೀ ಮೆನೋಪಾಸಲು, ಪೋಸ್ಟ್ ಮೆನೋಪಾಸಲ್ ಅಂತ ಹೇಳಿ ಮೇಡಮ್. ಇಫ್ ಎ ಮ್ಯಾನ್ ವರ್ಕ್ಸ್ ಫಾರ್ 60 years, ಇಫ್ ಎ ವುಮನ್ ವರ್ಕ್ ಫಾರ್ 60 years, she will lose 10 years in this. ಸೊ ಗಂಡಸರು 60 years ಇಲ್ಲಿ ಏನು ಡೆಲಿವರಿ ಮಾಡ್ತಾರೋ, ಹೆಣ್ಮಕ್ಳು 50 years ಇಲ್ಲಿ ಅದಕ್ಕಿಂತ ಹೆಚ್ಚಾಗಿ ಮಾಡಿರ್ತಾರೆ. ಸರ್, ಈಗ ನೀವು ಟಾಕಿಂಗ್ ಅಬೌಟ್ ಮೆನಾರ್ಕಿ ಆ್ಯಂಡ್ ಈ ಮೂಡ್ ಸ್ವಿಂಗ್ಸು ಅದೆಲ್ಲ ಹೇಳಿದ್ರಿ. ಸೊ ಆ ಟೈಮಲ್ಲಿ ಏನಾದರೂ ಹೆಣ್ಮಕ್ಳು ಆ್ಯಕ್ಚುಲಿ ಮಾಡೋಕ್ಕೆ ಸಾಧ್ಯನಾ? ಲೈಕ್ ಕ್ಯಾನ್ ದೇ ಆ್ಯಕ್ಚುಲಿ ಪ್ರಿವೆಂಟ್ ದೀಸ್ ಥಿಂಗ್ಸ್ ಆ್ಯಂಡ್ ಫ್ರಮ್ ಹ್ಯಾಪನಿಂಗ್? ಈಗ ವಿ ಆರ್ ಟಾಕಿಂಗ್ ಅಬೌಟ್ ಗಟ್ ಹೆಲ್ತ್. ಈ ಮೂಡ್ ಸ್ವಿಂಗ್ಸು, ಮೆನಾರ್ಕೆ, ಮೆನೋಪಾಸು, ಪಿರಿ ಮೆನೋಪಾಸಲ್, ಪೋಸ್ಟ್ ಮೆನೋಪಾಸಲ್ ಇಸ್ ಅ ಸೆಪರೇಟ್ ಡೊಮೈನ್. We'll discuss it in some other okay. ಈಗ I really want to press upon some very important issues: pregnancy and childbirth. Okay, yeah. Very, very important. That is something which is absolutely important. Very important. So ನನಗೆ ಇದುವರೆಗೂ ಸುಮಾರು ಜನ ಫ್ರೆಂಡ್ಸು they have told me ಪ್ರೆಗ್ನೆಂಟ್ ಆದಾಗ ಕಾನ್ಸ್ಟಿಪೇಷನ್ ಆಯಿತು, ಡೆಲಿವರಿ ಆಗಿದ ತಕ್ಷಣ ಪೈಲ್ಸ್ ಆಯಿತು, ಅಂಡ್ ಅದೆಲ್ಲ ಈ ಮನೆಗಳಲ್ಲಿ ಒಂದು ದೇರ್ ಇಸ್ ಒನ್ ವರ್ಡ್ ಸರ್, ಹೀಟ್ ಆಗುತ್ತೆ, ಕೋಲ್ಡ್ ಆಗುತ್ತೆ, ಹೀಟ್ ಸರ್, ಏನಾದ್ರೂ ಆಗ್ಲಿ ಹೊಟ್ಟೆ ನೋವ್ತಾ ಇದೆ ಅಮ್ಮ, ಹೀಟ್ ಆಗಿರುತ್ತೆ, ಆಮೇಲೆ ಬೇದಿ ಆಗ್ತದೆ, ಹೀಟ್ ಆಗಿರುತ್ತೆ, ತಿನ್ಬೇಡ, ಹೀಟ್ ಆಯ್ತು, ಊಟ ಡೆಲಿವರಿ ಆಗಿದೆ, ತರಕಾರಿ ಬೇಕು, ಹೀಟ್ ಆಗ್ಬಿಡುತ್ತೆ, ಕೋಲ್ಡ್ ಆಗ್ಬಿಡುತ್ತೆ, ಹೀಟ್ ಎರಡು. ನೀರ್ ಕುಡಿ, ಅಲ್ಲಲ್ಲ ನೀರ್ ಕುಡಿದ್ರೆ ಹಾಲು ಉತ್ಪತ್ತಿ ಆಗಲ್ಲ, ನೀರೇ ಬಂದ್ಬಿಡುತ್ತೆ ಹಾಲಲ್ಲಿ. ಯಾವ ರೇಂಜ್ಗೆ ಪೆಪ್ಪರ್ ರಸಂ ತಿನ್ಸಿರ್ತಾರೆ ಅಂದ್ರೆ, ಮೆಣಸಿನ ಸಾರು, ಆಮೇಲೆ ಅದೇನೋ ಒಂದು ನನ್ಗೆ ಇನ್ನೂ ನೆನಪಿದೆ, ಶುಂಠಿ ಅದೇನೋ ಮಾಡಿ ಕೊಡೋರು. ಕಷಾಯ ಅಲ್ಲ ಸರ್, ಒಂದು ಉಂಡೆ ತರ ಇರುತ್ತೆ, ಅರ್ಶನ, ಶುಂಠಿ, ನನಗೆ ಗೊತ್ತು, ನಮ್ಮ ಕಡೆ ಮಾಡ್ತಿದ್ರು, ಖಾರ, ಅಂಡ್ ಬರೀ ಬ್ರೆಡ್, ಇನ್ನೇನು ಕೊಡಲ್ಲ, ಕಾಫಿ, ರಸ್ಕು, ಬ್ರೆಡ್, ಬೇರೆ ಏನು ಊಟನೇ ಇಲ್ಲ. Madam, you are a health journalist. If you have visited government hospitals in Karnataka state, you go to pregnant postpartum ಇದು ಡೆಲಿವರಿ ಆದ ವಾರ್ಡ್ಗೆ ಹೋದ್ರೆ ಬ್ರೆಡ್ ನೋಡಿದೀರಾ? 1 pound ಬ್ರೆಡ್ ಇರುತ್ತೆ. ಯಾರಾದ್ರೂ ಬ್ರೆಡ್ ಕೊಡ್ತಾರಾ? ಅದೇ ಹೇಳಿ ನಮ್ಮ ಮಾನ್ಯ ಮಂತ್ರಿಗಳ, ಸ್ವಾಮಿ ಬ್ರೆಡ್ ನಿಲ್ಸಿ ಅಂತ. ಈಗ ನೀವ್ ಹೇಳಿದ್ದು ಪ್ರೆಗ್ನೆನ್ಸಿ ಆದ್ಮೇಲೆ ಪೈಲ್ಸ್ ಆಯ್ತು, ಪ್ರೆಗ್ನೆನ್ಸಿಯಲ್ಲಿ ಕಾನ್ಸ್ಟಿಪೇಷನ್ ಇತ್ತು ಅಂತ. ವಿ ವಿಲ್ ಟಾಕ್ ಅಬೌಟ್ ದಟ್. ಎಸ್ ಸರ್, ಪ್ಲೀಸ್. ಹೆಣ್ಮಕ್ಳು ಗರ್ಭಿಣಿ ಆದಾಗ ಪ್ರೊಜೆಸ್ಟರಾನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ, ಒಂದು. ಎರಡನೇದು, ಹೋಗ್ತಾ 9 ತಿಂಗಳು ಮಗು ದೊಡ್ಡದಾಗ್ತಾ ಪ್ರೆಷರ್ ಎಲ್ಲ ಮಧ್ಯ ಯೂಟ್ರಸ್ ಗರ್ಭಕೋಶ ಇರುತ್ತೆ, ಮುಂದೆ ಮೂತ್ರಕೋಶ ಇರುತ್ತೆ, ಹಿಂದೆ ರೆಕ್ಟಮ್ ಇರುತ್ತೆ. ಆ ಪ್ರೆಷರ್ ಮುಂದೆ ಮೂತ್ರಕೋಶ ಮೇಲೆ, ಹಿಂದೆ ರೆಕ್ಟಮ್ ಮೇಲೆ ಹೋಗ್ತಾ ಇರುತ್ತೆ. ಮೂರನೇದು, ನೀವು ಅವಾಗಲೇ ಚರ್ಚೆ ಮಾಡೋದಲ್ಲ, ಬ್ಲ್ಯಾಕ್ ಕಲರ್ ಸ್ಟೂಲ್ ಬರುತ್ತೆ, ಐರನ್ ಕೊಟ್ಟಾಗ ಸ್ಟೂಲ್ ಹಾಡಾಗುತ್ತೆ, ಹಾಡಾದಾಗ ಅವರು ಮೋಷನ್ ಪಾಸ್ ಮಾಡಿದಾಗ ಕ್ರ್ಯಾಕ್ ಆಗುತ್ತೆ, ಕ್ರ್ಯಾಕ್ ಆದಾಗ ಫಿಷರ್ ಅಂತಾರೆ, ಫಿಷರ್ ಆದಾಗ ಬ್ಲೀಡ್ ಆಗುತ್ತೆ, ಬರ್ನ್ ಆಗುತ್ತೆ, ಇದಾಗುತ್ತೆ. ಅದೇ ಥರ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಆಗೇನಾಗುತ್ತೆ, ಪೈಲ್ಸ್ ಆಗುತ್ತೆ. ಆ ಕ್ರ್ಯಾಕ್ ಇನ್ಫೆಕ್ಟ್ ಆಗಿ ಆಪ್ಸೆಸ್ ಆಗಿ ಫಿಸ್ಚುಲ್ ಆಗುತ್ತೆ. ಸೊ ಪ್ರೆಗ್ನೆನ್ಸಿನಲ್ಲಿ ಬಿಕಾಸ್ ಆಫ್ 3 ಫ್ಯಾಕ್ಟರ್ಸ್, ಒಂದು ಐರನ್ ಸಪ್ಲಿಮೆಂಟ್ಸು, ಎರಡನೇದು ಪ್ರೊಜೆಸ್ಟರಾನ್ ಹಾರ್ಮೋನು,
ಮೂರನೇದು ಪ್ರೆಷರ್ ಆಫ್ ದಿ ಬೇಬಿ ಆನ್ ದಿ ರೆಕ್ಟಮ್ಮು, ಇಷ್ಟು ಸಮಸ್ಯೆ ಆಗುತ್ತೆ. ಇದು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಗುತ್ತೆ ಮೇಡಮ್. ಒಂದು ಹೆಣ್ಮಗಳು ಮೈ ಗಾಡ್ ಮೊದಲೇ ಫಿಶರ್ ಇತ್ತಂತೆ, ಕನ್ಸೀವ್ ಆಗಿಬಿಟ್ಟಿದೆ, ಸಿಕ್ಕಾಪಡೆ ಪೇನ್ಫುಲ್ಲು. ಎಷ್ಟೋ ಜನ ಮೇಡಮ್ ಎವ್ರಿ ವೀಕ್ ಅಟ್ಲೀಸ್ಟ್ ಐ ಸಿ 4 or 5 ಮದರ್ಸು, ಸರ್ ನನಗೆ ಆಗಲ್ಲ ಸರ್, ನನಗೆ ಅಬಾರ್ಷನ್ ಮಾಡಿಬಿಡಿ ಸರ್ ಅಂಥ ಹೆಣ್ಮಕ್ಳಿಗೂ ಸಹ ನಾವು ಆ ಟೈಮಲ್ಲೂ ಸಹ ಫಸ್ಟ್ ಮಂತ್ ಆಗಿರ್ಬೋದು, ಸೆಕೆಂಡ್ ಮಂತ್, ಥರ್ಡ್ ಮಂತ್ ಆಗಿರ್ಬೋದು, ಲೇಸರ್ಸಲ್ಲಿ ಕ್ಲಿಯರ್ ಮಾಡಿ ಆರಾಮಾಗಿ 9 months ಕಂಪ್ಲೀಟ್ ಕ್ಯಾರಿ ಮಾಡೋ ಥರ ಮಾಡಿ ಮಕ್ಕಳು ಡೆಲಿವರಿ ಆಗಿ ಆಮೇಲೆ ಬಂದು ಸ್ವೀಟ್ ಕೊಟ್ಟಿದ್ದಾರೆ. ಪ್ರೆಗ್ನೆನ್ಸಿ ಟೈಮಲ್ಲಿ ದೀಸ್ 3 ಫ್ಯಾಕ್ಟರ್ಸು ಹೆಣ್ಮಕ್ಳು ಕಾರಣ ಆಗುತ್ತೆ. ಎರಡನೇದು ಮೇಡಮ್, ಇನ್ನು ಪ್ರೆಗ್ನೆಂಟ್ ಆಯಿತಾ, ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲ ಫೇಸ್ ಮಾಡಿರ್ತಾರ, ಇನ್ನು ನೆಕ್ಸ್ಟ್ ಏನಾಗುತ್ತೆ, ಡೆಲಿವರಿ ಆಗಬೇಕು. ಡೆಲಿವರಿ ಇವಾಗೆಲ್ಲ ಆಗೋದು ಎಲ್ಲ ಮೇಲೆ ಯಾವುದೋ ಆಕಾಶದಲ್ಲಾಗತ್ತೆ, ಯಾವುದೋ ಒಂದು ಬಿಲ್ಲು ಬಾಣದ ಮೇಲೆ ಆಗುತ್ತೆ, ಇನ್ನೊಂದು ಯಾವುದೋ ಒಂದು ಕ್ರೇಡಲೆಲ್ಲ ಆಗುತ್ತೆ, ನೀರೆಲ್ಲ ಏನು ಮೇಡಮ್. ಈ ನನಗೆ ರೀಸೆಂಟಾಗಿ ಯಾವುದದು ಒಂಥರ ಈ ಮಿಡ್ವೈಫರಿ ಅಂತ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದ್ದಾರೆ ಮೇಡಮ್. ಮಿಡ್ವೈಫರಿ ಎಲ್ಲ ಮಾಡೋದು ಎಲ್ಲಿ, ಅಮೆರಿಕಾದಲ್ಲಿ, ರಷ್ಯಾದಲ್ಲಿ, ಬೇರೆ ಬೇರೆ ಕಡೆ ಮಾಡ್ತಾರೆ ಮೇಡಮ್. ಅಮೆರಿಕನ್ ಬಿಲ್ಟೇ ಬೇರೆ, ಯುರೋಪಿಯನ್ ಬಿಲ್ಟೇ ಬೇರೆ, ರಷ್ಯನ್ ಬಿಲ್ಟೇ ಬೇರೆ, ಅದನ್ನ ತಗೊಂಡೋಗಿ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಯಾರು ಪುಣ್ಯಾತ್ಮರು. ಸರ್ ಇಂಡಿಯಾಲಿ ಇದು ಅಷ್ಟು ಮಿಡ್ವೈಫರಿ ಒಂದಲ್ಲ, ಇನ್ನೊಂದು ಹೊಸ ಇದು ಶುರುವಾಗೋದು. ದೇರ್ ಆರ್ ಸಮ್ ಪೀಪಲ್ ಹೂ ಟಾಕ್ ಅಬೌಟ್ ಈ ಸಿ ಸೆಕ್ಷನ್ ಅನ್ನೋದು ಒಂದು ಸುಮ್ಮನೆ ಅನ್ನೆಸೆಸರಿಯಾಗಿ ಹೇಳ್ತಾರೆ. ಒಂದು ಗೈನಕಾಲಜಿಸ್ಟ್ ಒಬ್ರು ಮಾತಾಡಿದ್ ಕೇಳಿಸ್ಕೊಂಡೆ, ಗೈನಕಾಲಜಿಸ್ಟ್ ಮೇಲೆ ಈ ತರ ಏನೋ ಅವರು ಅನ್ನೆಸೆಸರಿ ಸಿ ಸೆಕ್ಷನ್ಸ್ನ ಹೇರ್ತಾರೆ, ಸಿ ಸೆಕ್ಷನ್ನೇ ಮಾಡಬೇಕು ಅಂತ ಯಾರೋ ಗೈನಕಾಲಜಿಸ್ಟ್ ಮೇಲೆ ಕಮೆಂಟ್ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ? ಹೂ ಇಸ್ ದಟ್ ಮೇಡಮ್? ದೇರ್ ಆರ್ ಸೆಕ್ಷನ್ ಆಫ್ ಇದು. ಓಕೆ, ಯು ಆರ್ ಹೆಲ್ತ್ ಜರ್ನಲಿಸ್ಟ್, ಯು ಮಸ್ಟ್ ನೋ ಹೂ ಇಸ್ ಮೇಡ್ ದಟ್ ಕಮೆಂಟ್. ಐ ಆಮ್ ಟೆಲಿಂಗ್ ಯು ಮೇಡಮ್, ಈ ಅನ್ನೆಸೆಸರಿಯಾಗಿ ನಮ್ಮ ಆಬ್ಸ್ಟಿಟಿಷನ್ಸು ಗೈನಕಾಲಜಿಸ್ಟ್ ಮೇಲೆ ಕಮೆಂಟ್ ಮಾಡೋದನ್ನ ಜನ ಫಸ್ಟ್ ನಿಲ್ಲಿಸ್ಬೇಕು. ದಟ್ಸ್ ನಂಬರ್ 1. ನಂಬರ್ 2, ಯಾರೇ ಕಮೆಂಟ್ ಮಾಡಿದ್ರು, ಹೂ ಎವರ್ ಎಸ್ ಕಮೆಂಟೆಡ್ ಆನ್ ದಿಸ್ ಆಬ್ಸ್ಟಿಟಿಷಿಯನ್ ಅಂಡ್ ಗೈನಕಾಲಜಿಸ್ಟ್, ಐ ಥಿಂಕ್ ದೇ ಆರ್ ಇನ್ಹ್ಯೂಮನ್. ನನ್ನ ಪ್ರಕಾರ ದೇ ನಾಟ್ ಅ ವ್ಯಾಲ್ಯೂ ಫಾರ್ ಎ ಲೇಡಿ ಹೂ ಇಸ್ ಡೆಲಿವರಿಂಗ್ ದಿಸ್ ಪರ್ಟಿಕ್ಯುಲರ್ ಚೈಲ್ಡ್, ಸ್ಟ್ಯಾಂಡಿಂಗ್ ಥ್ರೂಔಟ್ ದ ನೈಟ್. 9 ತಿಂಗಳು ನೋಡಿ, ತಾಯಿಗಿಂತ ಹೆಚ್ಚಾಗಿ ನೋಡಿ, ಒಂದು ನಾರ್ಮಲ್ ಡೆಲಿವರಿನೋ ಸಿ ಸೆಕ್ಷನೋ ಮಾಡೋರ ಮೇಲೆ ಕಮೆಂಟ್ ಮಾಡಿದಲ್ಲ ಪುಣ್ಯಾತ್ಮ, ಅವನ್ನೂ ಯಾರೋ ಒಂದು ಗೈನಕಾಲಜಿ ಡೆಲಿವರಿ ಮಾಡಿರ್ತಾನೆ, ಆಬ್ಸ್ಟಿಟಿಷಿಯನ್ ಮಾಡಿರ್ತಾರಲ್ವಾ. ಹಾಗಾಗಿ ಬಿಫೋರ್ ಟಾಕಿಂಗ್ ಯು ಶುಡ್ ನೋ ವಾಟ್ ಯು ಆರ್ ಟಾಕಿಂಗ್, ಬಿಫೋರ್ ಈಟಿಂಗ್ ಯು ಶುಡ್ ನೋ ವಾಟ್ ಯು ಆರ್ ಈಟಿಂಗ್. ಅರ್ಥ ಆಯ್ತಲ್ವಾ? ಸೊ ಹಾಗೆ ಸಿ ಸೆಕ್ಷನ್ ಬಗ್ಗೆ ಹೇಳ್ತೀನಿ ಮೇಡಮ್. ಇವತ್ತು ಏನಾಗಿದೆ, 1 out of every 4 ಡೆಲಿವರಿ ಈಸ್ ಎ ಸಿ ಸೆಕ್ಷನ್. ಅರ್ಬನ್ನಲ್ಲಿ 1 out of every 2 ಈಸ್ ಎ ಸಿ ಸೆಕ್ಷನ್ ಮೇಡಮ್. ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ, ಅದು ಚಾಯ್ಸ್ ಬಿಟ್ಟಿರೋದು ಡಾಕ್ಟ್ರಿಗೆ ಏನಾಗುತ್ತೆ ಅಂತ. ಅನ್ನೆಸೆಸರಿಗೆ ಅಲಿಗೇಷನ್ಸ್ ಇದೆ ಮೇಡಮ್. ಅಂದರೆ ನೀವು ನಾರ್ಮಲ್ ಡೆಲಿವರಿ ಆದರೂ ಮಾಡಿ, ಸಿ ಸೆಕ್ಷನ್ ಆದರೂ ಮಾಡಿ, ಇನ್ಫಾರ್ಮ್ ಮಾಡಬೇಕು, ನಾನು ಯಾಕೆ ಸಿ ಸೆಕ್ಷನ್ ಮಾಡ್ತೀನಿ, ನಾನು ಯಾಕೆ ನಾರ್ಮಲ್ ಡೆಲಿವರಿ ಮಾಡ್ತೀನಿ ಅಂತ. ಈಗ ನಾರ್ಮಲ್ ಡೆಲಿವರಿ ಹೋಗ್ತಾರೆ ಮೇಡಮ್, ಪಾಪ ಸ್ಟ್ರೇಟ್ ಆಗಿ ಸಿ ಸೆಕ್ಷನ್ ಹೇಳಿದ್ರೆ ಭಯ ಅವ್ರಿಗೆ, ನನ್ನ ಮೇಲೆ ಅಲಿಗೇಷನ್ ಮಾಡ್ತಾರೆ, ನನ್ನ ಹತ್ರ ಯಾರು ಮದರ್ಸ್ ಬರಲ್ಲ, ನಾನು ಖಾಲಿ ಕುತ್ಕೋಬೇಕಾಗತ್ತೆ ಅಂತ. ಕರೆಕ್ಟಾ? ಇವ್ರೇನ್ ಮಾಡ್ತಾರೆ ಪಾಪ ನಮ್ಮ ಆಬ್ಸ್ಟಿಟಿಷಿಯನ್ಸು, ನಾರ್ಮಲ್ ಡೆಲಿವರಿನೇ ಆಗತ್ತೆ ಬಿಡಿ ಅಂತ 9 ತಿಂಗಳು ತಳ್ತಾರೆ ಮೇಡಮ್. ಆಮೇಲೆ ಏನಾಗುತ್ತೆ, ಡೆಲಿವರಿಗೆ ಹೋಗ್ತಾರಾ, ಗೈನಕಾಲಜಿಸ್ಟ್ ಗೊತ್ತು ಇದು ಆಗಲ್ಲ, ನಾರ್ಮಲ್ ಡೆಲಿವರಿ ಆಗಲ್ಲ, ಸಿ ಸೆಕ್ಷನ್ ಆಗುತ್ತೆ ಅಂತ ಫಸ್ಟ್ ಹೇಳ್ಬಿಟ್ರೆ ಅವ್ರು ಜಾಗ ಖಾಲಿ ಮಾಡ್ಬಿಡ್ತಾರೆ, ಬೇರೆ ಕಡೆ ಹೋಗ್ತಾರೆ. ಸಿಚುವೇಶನ್ ಹಂಗಿರುತ್ತೆ. ಸೊ ಒಳಗಿರ್ತಾರ ಯಾರು, ಮದರ್ ಒಳಗಿರ್ತಾರೆ, ಗೈನಕಾಲಜಿಸ್ಟ್ ಒಳಗೆ ಇರ್ತಾರೆ, ಹಾಸ್ಪಿಟಲ್ ಸ್ಟಾಫ್ ಇರ್ತಾರೆ, ಹೊರಗಡೆ ಒಂದು ಗ್ಯಾಂಗ್ ಇರುತ್ತೆ, ಗಂಡನ ಫ್ರೆಂಡ್ಸು, ಗಂಡನ ತಂದೆ, ಗಂಡೆ ತಂದೆ ತಾಯಿ, ಹುಡುಗಿ ತಂದೆ. ಆ ಹುಡುಗಿ ತಂದೆ ಒಂದು ಕಾರ್ನರ್ ಪಾಪ ಸಪ್ರೆಸ್ಡ್ ಅವರು, ನನ್ನ ಮಗಳಿಗೆ ಏನಾಗುತ್ತೆ ಏನೋ, ಅವ್ರಿಗೆ ಏನಾದ್ರು ಬೀಗರು ಇರ್ತಾರೆ, ಸ್ಟೇಟಸ್ಸು ಇಂಥ ಕಡೆನೇ ಡೆಲಿವರಿ ಮಾಡಬೇಕು, ಅಲ್ಲೇ ಮಾಡಬೇಕು, ಇಲ್ಲೇ ಮಾಡಬೇಕು ಅಂತ. ಗೈನಕಾಲಜಿಸ್ಟ್ ಟ್ರೈ ಮಾಡ್ತಾರೆ, ನಾರ್ಮಲ್ ಡೆಲಿವರಿ ಆಗಲ್ಲ, ಹೊರಗಡೆ ಬಂದಾಗ ಹೇಳ್ತಾರೆ ಅವರ ಗಂಡನಿಗೆ, ಸರ್ ನಾರ್ಮಲ್ ಡೆಲಿವರಿ ಆಗಲ್ಲ ಸರ್, ಸಿ ಸೆಕ್ಷನ್ ಮಾಡಬೇಕು ಅಂತ. ಪಕ್ಕದಲ್ಲಿ ಯಾರೋ ನನ್ನಂತ ಒಬ್ಬ ಫ್ರೆಂಡ್ ಇರ್ತಾನೆ, ಏ ಗುರು ಫುಲ್ಲು ಸ್ಕ್ಯಾಮ್ ಈ ಅಮ್ಮ, ಫುಲ್ಲು ಸಿ ಸೆಕ್ಷನ್ ಮಾಡಿ ದುಡ್ಡು ಮಾಡಿದ್ದಾಳೆ, ಬೆನ್ಸ್ ತೊಗೊಂಡ್ಬಿಟ್ಟಿದ್ದಾಳೆ, ಮನೆ ಕಟ್ಬಿಟ್ಟಿದ್ದಾಳೆ ಅಂತ ತಲೆಗೆ ಹಾಕ್ತಾನೆ. ಅವನು ಹೌದು ಅಂದ್ಬಿಟ್ಟು ಅದನ್ನೇನು ಮಾಡ್ತಾರೆ, ಗಂಡ ಟೆನ್ಸ್ ಆಗಿರ್ತಾನೆ, ಟಕ್ ಅಂತ ಗಂಡನ ತಾಯಿ ಕೇಳಿಸ್ಕೊಂಡ್ಬಿಡ್ತಾರೆ, ನಿಜ ಕಣೋ ನಿಮ್ಮ ಫ್ರೆಂಡ್ ಹೇಳೋದು, ಇವ್ರು ಯಾಕೋ ಸರಿ ಇಲ್ಲ, ನಾರ್ಮಲ್ ಡೆಲಿವರಿ ಆಗಲಿ ಅಂತ. ಆ ತಾಯಿ ನೋಡಿದ್ರೆ ಚಿಕ್ಕದಾಗಿ ಕುಳ್ಳಕ್ಕಿರ್ತಾರೆ, ಮಗು ನೋಡಿದ್ರೆ ದೊಡ್ಡದಾಗಿರುತ್ತೆ, ಇವರು ಪುಷ್ ಮಾಡಿ ಅಂತ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾರ್ಮಲ್ ಡೆಲಿವರಿ ಮಾಡಿಸ್ಬಿಡ್ತಾರೆ.
ಆ ನಾರ್ಮಲ್ ಡೆಲಿವರಿ ಪೇನಿಂಗ್ ಇರುತ್ತೆ ಅಂದರೆ ಆ ಪಾಪ ಹೆಣ್ಮಗುಗೆ 20 ಮೂಳೆ ಮುರಿದ್ರೆ ನೋವಾಗುತ್ತಲ್ಲ ಮೇಡಮ್, ಅಷ್ಟು ನೋವು ತಾಯಿ ತಿಂದಿರ್ತಾಳೆ. ಎಷ್ಟೋ ಮಕ್ಕಳು, ಎಷ್ಟೋ ತಾಯಂದ್ರೆ ಬರ್ತಾರೆ, ಸರ್ ಇಟ್ ವಾಸ್ ಅ ನೈಟ್ ಮೇರ್ ನನ್ನ ಜೀವನದಲ್ಲಿ, ಯಾಕಾದರೂ ಮಾಡಿಸ್ಕೊಂಡಪ್ಪ ಅಂತೇಳಿ. ಎಷ್ಟೋ ಹೆಣ್ಮಕ್ಳು ಸೆಕೆಂಡ್ ಮಗು ಬೇಡ ಅಂತ ಕೂತಿದ್ದಾರೆ ಈಗ, ಬಿಕಾಸ್ ಆಫ್ ದಟ್ ಪೇಯ್ನ್. ಸೊ ನಾರ್ಮಲ್ ಡೆಲಿವರಿ ಆಗೋಯ್ತು, ಅಮ್ಮ ಒಂದೇ ಜಾಗದಲ್ಲಿ ಮೇಡಮ್ ಒಬ್ಬರು ಅತ್ತಾಗ ಇನ್ನೊಬ್ಬರು ನಗೋದು, ಮಗು ಹೋದಾಗ ಮಾತ್ರ ಅವರು ಮಗು ಅಳುತ್ತೆ, ತಾಯಿ ನಗುತ್ತೆ, ಹೊರಗಡೆ ಇವರೆಲ್ಲ ನಗ್ತಾರೆ. ಸೊ ಒಂದೇ ಜಾಗ, ಕರೆಕ್ಟಾ? ಆ ನಾರ್ಮಲ್ ಡೆಲಿವರಿ ಮಾಡಬೇಕಾದ್ರೆ ಪೆಲ್ವಿಸ್ ನ್ಯಾರೋ ಇರುತ್ತೆ ತಾಯಿಗೆ, ಮಗು ದೊಡ್ಡದಾಗಿರುತ್ತೆ, ಮುಂದೆ ಮೂತ್ರಕೋಶ ಯೂರಿನರಿ ಬ್ಲ್ಯಾಡರ್, ಸೆಂಟ್ರಲ್ಲಿ ಗರ್ಭಕೋಶ ಯೂಟ್ರಸ್, ಹಿಂಭಾಗ ರೆಕ್ಟಮ್ ಮೋಷನ್ ಪಾಸ್ ಮಾಡೋದು, ಆ ಪೆಲ್ವಿಕ್ ಫ್ಲೋರ್ ಇರುತ್ತೆ. ಆ ಪೆಲ್ವಿಕ್ ಫ್ಲೋರು ಈ ಮೂರನ್ನು ಸಪೋರ್ಟ್ ಮಾಡುತ್ತೆ. ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಈ ಪೆಲ್ವಿಕ್ ಫ್ಲೋರು ಬಿಕಾಸ್ ಆಫ್ ಪ್ರೆಗ್ನೆನ್ಸಿ ಕೆಳಗೆ ಬಂದಿರುತ್ತೆ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಇರ್ತಲ್ಲ ಗಟ್ಟಿ ಇಟ್ಕೊಂಡಿರೋದು, ಅದು ಕೆಳಗೆ ಜಾರ್ಕೊಂಡ್ ಬಂದಿರುತ್ತೆ. ಹಿಂಗೆ ಆ ಡೆಲಿವರಿ ಮಾಡಿದಾಗ ಪುಷ್ ಮಾಡಿ ಅಂತ ಹೇಳಿ ಗರ್ಭಕೋಶನೂ ಕೆಳಗೆ ಬರುತ್ತೆ, ರೆಕ್ಟಮು ಕೆಳಗೆ ಬರುತ್ತೆ, ಮೂತ್ರಕೋಶನೂ ಕೆಳಗೆ ಬರುತ್ತೆ. ಮೂತ್ರಕೋಶ ಕೆಳಗೆ ಬಂದಾಗ ಏನಾಗುತ್ತೆ, ಯೂರಿನರಿ ಬ್ಲ್ಯಾಡರ್ ಕೆಮ್ಮದಾಗ, ಸೀಂದಾಗ, ಜೋರಾಗಿ ನಕ್ಕಾಗ ಯೂರಿನ್ ಲೀಕ್ ಆಗುತ್ತೆ, ಅರ್ಜೆಂಟ್ ಆದಾಗ ಯೂರಿನ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಹೆಣ್ಮಕ್ಳು ಸಫರ್ ಮಾಡ್ತಾ ಇರ್ತಾರೆ. ಪದೇ ಪದೇ UTI ಆಗ್ತಾ ಇರುತ್ತೆ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆದಾಗ ಡಾಕ್ಟರ್ ಹತ್ರ ಹೋಗ್ತಾರೆ, ಯೂರಿನ್ ಟೆಸ್ಟ್ ಮಾಡು, ಆ್ಯಂಟಿಬಯೋಟಿಕ್ ಕೊಡು, ಕಡಿಮೆ ಆಗು, ಮತ್ತೆ ಆಗು, ಯೂರಿನ್ ಟೆಸ್ಟ್ ಮಾಡು, ಕಡಿಮೆ ಆಗು. ಈ ರೀತಿ ಪದೇ ಪದೇ ಆ್ಯಂಟಿಬಯೋಟಿಕ್ ಕೊಟ್ಟು ಇಂಡಿಯಾದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಇಡೀ ವರ್ಲ್ಡಲ್ಲಿ ಜನ ಸಾಯೋದು ಹಾರ್ಟ್ ಡಿಸೀಸಿಂದ ಅಲ್ಲ, ಕ್ಯಾನ್ಸರಿಂದ ಅಲ್ಲ, ಬಿಕಾಸ್ ಆಫ್ ಆ್ಯಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್. ಇದು ಯೂರಿನ್ ಇಶ್ಯೂ. ಇದು ಒಂದೇ ಇಶ್ಯೂ ಅಲ್ಲ, ಬಿಕಾಸ್ ಆಫ್ ದಿಸ್ ಶಿ ವಿಲ್ ಸಪರೇಟ್ ಫ್ರಮ್ ಅವರ್ ಹಸ್ಬೆಂಡ್. ದೂರ ಮಲ್ಗೋಕೆ ಶುರು ಮಾಡ್ತಾರೆ. ಭಯ, ನನಗೆ ಯೂರಿನರಿ ಇನ್ಫೆಕ್ಷನ್ ಇದೆ, ನನ್ನ ಗಂಡನಿಗೂ ಆಗ್ಬಿಡುತ್ತೆ, ಆಮೇಲೆ ಯು ವಿಲ್ ಬ್ಲೇಮ್ ಮೀ ಅಂತ ಏನು ಮಾಡ್ತಾರೆ, ದೂರ ಇರ್ತಾರೆ. ವೆರಿ ಸೀನಿಯರ್ CEO ಆಫ್ ಸಮ್ ಕಂಪನಿ ವೈಫ್ ಕೇಮ್ ಅಂಡ್ ಕ್ರೈಸ್ ವಿತ್ ಮೀ ಟೆಲಿಂಗ್ ದಟ್ ನಾನು ವಾಶ್ರೂಮ್ ಪಕ್ಕನೇ ಮಲಗಿರ್ತೀನಿ ನೈಟ್ ಮಲಗಬೇಕಾದ್ರೆ ಬಿಕಾಸ್ ಐ ಕಾಂಟ್ ಕಂಟ್ರೋಲ್ ಅಂತ. ಸೊ ಲಾಟ್ ಆಫ್ ಸೋಷಿಯಲ್ ಇಶ್ಯೂಸು ಇದರಿಂದ, ಯೂರಿನ್ ಇನ್ಫೆಕ್ಷನಿಂದ ನಾವು ಡೈಲಿ ಪ್ರಾಕ್ಟೀಸಲ್ಲಿ ನೋಡ್ತಾ ಇದ್ದೀವಿ. ನಂಬರ್ 2, ರೆಕ್ಟಮ್ ಕೆಳಗೆ ಬಂದಿರುತ್ತೆ, ಮೋಷನ್ ಪಾಸ್ ಮಾಡ್ತಾರೆ, ಮೋಷನ್ ಫುಲ್ಲಾಗಿ ಹೋಗಲ್ಲ. ಅವಾಗ ಹೆಣ್ಮಕ್ಳು ಏನು ಮಾಡ್ತಾರೆ, ಮುಂದೆ ಪ್ರೆಷರ್ ಹಾಕೋದು, ಹಿಂದೆ ಪ್ರೆಷರ್ ಹಾಕೋದು, ಈ ರೀತಿ ಪ್ರೆಷರ್ ಹಾಕೋದು, ಮುಂದೆ ಹೋಗೋದು, ಹಿಂದೆ ಹೋಗೋದು, ರೈಟ್ಗೆ ಹೋಗೋದು, ಲೆಫ್ಟ್ಗೆ ಹೋಗೋದು, ರೋಲ್ ಮಾಡೋದು, ನಿಂತ್ಕೊಂಡು ಮಾಡೋದು, ಪೌಡ್ರು, ಸಿರಪ್ಪು, ಏನು ಡಯಟಿಂಗು. ಕೆಲವು ನಾನ್ ವೆಜ್ ಬಿಟ್ಬಿಡ್ತಾರೆ, ಕೆಲವರು ಬೆರಳಾಕಿ ತೆಗಿತಾರೆ. ಏನು ಮಾಡೋದು ಸಮಾಧಾನ ಆಗಲ್ಲ. ಮಗು ಆದಮೇಲೆ 5 years, 10 years, 15 years, 20 years, 30 years, 40 years ಜನ ನನ್ನ ಹತ್ರ ಬಂದಿದ್ದಾರೆ. ಒನ್ ಲೇಡಿ IAS ಆಫೀಸರ್ ಫ್ರಮ್ ಕರ್ನಾಟಕ ಸ್ಟೇಟ್ ರಿಟೈರ್ಮೆಂಟ್ ಆದಮೇಲೆ ಶಿ ಕಮ್ಸ್ ಟು ಮೀ ಆ್ಯಂಡ್ ಸೇ, ಡಾಕ್, ಐ ಆಮ್ ಸಫರಿಂಗ್ ಫ್ರಮ್ ಸೋ ಮೆನಿ ಇಯರ್ಸ್, ಫ್ರಮ್ ದ ಡೇ ಮೈ ಚೈಲ್ಡ್ ಇಸ್ ಬಾರ್ನ್, nobody diagnosed, and finally one of my colleagues said that it seems you are close to her and I came here anta. So I treated her. She said, I am smiling after 36 long years, she said. ಹಂಗೆ ಈಗ ಕಮಿಂಗ್ ಟು ದ ಕ್ವೆಶ್ಚನ್ ಆಫ್, ಈಗ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತದೆ, ಐ ಆಮ್ ಜಸ್ಟ್ ಥಿಂಕಿಂಗ್ ಪ್ರೆಗ್ನೆನ್ಸಿಲಿ ವೇರ್ ಡಿಡ್ ವಿ ಗೋ ರಾಂಗ್ ದಟ್ ಇದೆಲ್ಲ. ಈಗ ಒನ್ ಇಸ್ ಅ ನ್ಯಾಚುರಲ್ ಪ್ರಾಸೆಸ್, ಲೈಕ್ ಯು ಸೆಡ್, ವೆನ್ ಯು ಆರ್ ಪುಷಿಂಗ್ ಫಾರ್ ದ ಬೇಬಿ ಇದೆಲ್ಲ ಆಗುತ್ತೆ, ಓಕೆ. ಬಟ್ ವೆನ್ ಯು ಟಾಕಿಂಗ್ ಅಬೌಟ್ ದ ಬಾಣಂತಿಯರ್ಗೆ ಏನ ನಾವು ಮಾಡಬಾರ್ದು, ನಮ್ಮ ದೇರ್ ಆರ್ ಸರ್ಟನ್ ಥಿಂಗ್ಸ್ ನಮ್ಮ ತುಂಬಾ ವರ್ಷಗಳಿಂದ ಹಳೆ ಕಾಲದಿಂದ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ನಾವ್ ಹೇಳಕ್ ಹೋದ್ರು ಸುಮ್ನೆ ಕುತ್ಕೋ ಅಂತ ಹೇಳೋ ಪದ್ಧತಿ ಇದೆ. ಬಟ್ ನೀವು ನೋಡ್ದಂಗೆ ಕಾಮನ್ ಆಗಿ ಏನ್ ಮಾಡಬಾರ್ದು ಸರ್ ಬಾಣ? ಮೇಡಮ್, ಒಂದು 3 parts ಐ ಆಮ್ ಟೆಲಿಂಗ್. ಒಂದು ಪ್ರೆಗ್ನೆನ್ಸಿ ಆಯ್ತಾ, ಎರಡನೇದು ಡ್ಯೂರಿಂಗ್ ಡೆಲಿವರಿ ಆಯ್ತಾ, ಈಗ ಮೂರನೇದು ಡೆಲಿವರಿ ಮುಗಿತು, ಬಾಣಂತಿ ಆಯ್ತು. ಈ ಬಾಣಂತಿ ಆದಾಗ ಏನಾಗುತ್ತೆ, ಇಂಡಿಯಾದಲ್ಲಿ ಸೋಶೋ ಕಲ್ಚರಲ್, ಸಾಮಾಜಿಕ ಮತ್ತು ಸಾಂಸ್ಕೃತಿಕನ ಇಶ್ಯೂಸ್. ಈ ಮನೆಯಲ್ಲಿ ಅಜ್ಜಿದೀರು ಇವರೆಲ್ಲ ಏನ್ ಮಾಡ್ತಾರೆ, ನೀನು ನೀರು ಕುಡಿಬೇಡ, ಹಾಲಲ್ಲಿ ನೀರು ಬರುತ್ತೆ, ನೀನು ತರಕಾರಿ ತಿನ್ಬೇಡ, ಕೋಲ್ಡ್ ಆಗುತ್ತೆ, ನೀನು ಹೊರಗಡೆ ಹೋಗಬೇಡ, ಹೀಟ್ ಆಗುತ್ತೆ, ಸ್ಕಾರ್ಫ್ ಕಟ್ಕೋ, ಕೈಗೆ ಸಾಕು, ಕಾಲ್ಗೆ ಸಾಕು, ಸ್ವೆಟರ್ ಹಾಕೋ, ಫುಲ್ಲು ಕಟ್ಟಿರ್ತಾರೆ. ಅಫ್ಕೋರ್ಸ್ ಈಗ ಮಾಡರ್ನ್ ವುಮೆನ್ ಎಲ್ಲ ಸ್ವಲ್ಪ ಹೊರಗಡೆ ಬಂದಿರೋದ್ರಿಂದ. ಸೊ ಬಿಕಾಸ್ ಆಫ್ ಸೋಶಿಯೋ ಕಲ್ಚರಲ್ ಇಶ್ಯೂಸ್, ಬಾಣಂತಿಯರಿಗೆ ಏನೂ ಮಾಡೋದು ಬೇಡ ಮೇಡಮ್, ಅವ್ರಿಗೆ ನಾರ್ಮಲ್ ಆಗಿರಕ್ಕೆ ಬಿಟ್ಬಿಟ್ರೆ ಸಾಕು. ಏನು ಬೇಕೋ ತಿನ್ನಿ, ಏನು ಬೇಕೋ ಅದು ಕುಡೀರಿ,
ಅಫ್ಕೋರ್ಸ್ ನಾಟ್ ಜಂಕ್ ಫುಡ್. ಮನೇಲಿ ಏನು ಅಡುಗೆ ಮಾಡ್ತಾರೋ ಆರೋಗ್ಯವಾಗಿ ಪೌಷ್ಟಿಕವಾಗಿ ನ್ಯೂಟ್ರಿಷಿಯಸ್ ಫುಡ್ ತಿಂದರೆ ಸಾಕು ಮೇಡಮ್. ಓಕೆ ಸರ್, ಫುಡ್ ಬಗ್ಗೆ ಬರೋಣ. ಫುಡ್ ಫುಡ್ ಬಗ್ಗೆ ಬರಕ್ ಮುಂಚೆ ಸರ್ ನಾವು ಹೀಟ್ ಅನ್ನೋ ಒಂದು ವರ್ಡ್ ಬಗ್ಗೆ ಮಾತಾಡಿದ್ವಿ ಆಯ್ತಾ. ಸೊ ನಾನು ಇನ್ನೊಂದಿಷ್ಟು ಲಿಸ್ಟ್ ಆಫ್ ಪ್ರಾಬ್ಲಮ್ಸ್ ನೀವು ಹೇಳಿದ್ರಿ, ಬ್ಲೋಟಿಂಗ್, ಅಸಿಡಿಟಿ, ಸ್ಟ್ರೆಸ್. ಈ 3 ವರ್ಡ್ಸ್ ಸ್ವಲ್ಪ ಡೀಟೇಲ್ ಆಗಿ ನಮ್ಮ ಗಟ್ಟಿಗೆ ಏನ್ ಮಾಡ್ತದೆ ಸರ್? ಈ ಬ್ಲೋಟಿಂಗ್ ಇಸ್ ಬಿಕಮ್ ಸೋ ಕಾಮನ್, ಅಂದ್ರೆ ಎಲ್ಲದಕ್ಕೂ ಬ್ಲೋಟ್ ಆಗಿದೆ ಸೊ ಪೆಪ್ಸಿ ಕುಡಿ, ಬ್ಲೋಟ್ ಆಗಿದೆ ತೇಗ್ ಬರುತ್ತೆ ಪೆಪ್ಸಿ ಕುಡಿತೀನಿ. ಇನ್ನೊಂದೇನೋ ಆಸಿಡಿಟಿ ಆಗ್ತಿದೆ, ಪ್ಯಾನ್ ಹೋಗಿ ತಗೋತೀನಿ, ಆಂಟಾಸಿಡ್ ತಗೋತೀನಿ. ಸೊ ಈ 3 ನನಗೆ ಬ್ಲೋಟಿಂಗ್, ಅಸಿಡಿಟಿ, ಯು ಕ್ಯಾನ್ ಈವನ್ ಆಡ್ ಆಸಿಡ್ ರಿಫ್ಲೆಕ್ಸ್ ಇಫ್ ದೇ ಆರ್ ನಾಟ್ ರಿಲೇಟೆಡ್, ಆಮೇಲೆ ಸ್ಟ್ರೆಸ್. ಈ 4 ವರ್ಡ್ ಸರ್. ಸ್ಟ್ರೆಸ್ಸು, ಬ್ಲೋಟಿಂಗ್ ಅಂದ ತಕ್ಷಣ ಫಸ್ಟ್ ಆಫ್ ಯು ಟೋಲ್ಡ್ ಬ್ರೈನ್ ಗಟ್ ಆಕ್ಸಿಸ್ ಅಂತ. ಸೊ ಗಟ್ ಬ್ಯಾಕ್ಟೀರಿಯಾ ಸರಿ ಇಲ್ಲದೆ ಹೋದ್ರೆ ಸ್ಟ್ರೆಸ್ ಆಗುತ್ತೆ, ಸ್ಟ್ರೆಸ್ ಆಗದೆ ಹೋದ್ರೆ ಮತ್ತೆ ಗಟ್ಟಿಗೆ ಸ್ಟ್ರೈನ್ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ. ಇಟ್ಸ್ ಎ ವಿಶಿಯಸ್ ಸೈಕಲ್. ಬ್ರೈನ್ ಗಟ್ ಕನೆಕ್ಟೆಡ್ ಆಯ್ತಾ. ಎರಡನೇದು ಬ್ಲೋಟಿಂಗ್. ಯಾರು ಕೇಳಿದ್ರು ಮೇಡಮ್ ಈಗ ಕಾಮನ್ ಆಗಿ ಬ್ಲೋಟಿಂಗ್ ಅಂತಾರೆ. ಇನ್ ಮೈ ಎಕ್ಸ್ಪೀರಿಯನ್ಸ್ ಒನ್ ಕಾಮನ್ ರೀಸನ್ ಅಂತ ಹೇಳಿದ್ರೆ ಸಮೋ ಮೇಡಮ್ 1 meal 1 snack ಹೊರಗಡೆ ಆಗ್ಬಿಡುತ್ತೆ. ಸಮ್ ಹೌ ಎವ್ರಿ ಡೇ ಆರ್ ಅಟ್ ಲೀಸ್ಟ್ 3-4 days in a day, 3-4 times in a week ಹೊರಗಡೆ ಏನೇ ತಿನ್ಲಿ ಮೇಡಮ್ ಬ್ಲೋಟಿಂಗ್ ಆಗುತ್ತೆ. ಬಿಕಾಸ್ we have air contamination, we have water contamination, we have soil contamination, we have vegetable contamination, ಎಲ್ಲ ಪ್ಯಾಕ್ಡ್ ಪ್ರೊಸೆಸ್ಡ್ ಎಲ್ಲ. ಸೊ ಬ್ಲೋಟಿಂಗ್ ಆಗೋದು ಒಂದು ಹೊರಗಡೆ ಊಟ ಮಾಡೋದ್ರಿಂದ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸು ಕಾಮನ್ ಆಗಿ. ಎರಡನೇದು ಮೇಡಮ್ ಈ H. pylori ಬ್ಯಾಕ್ಟೀರಿಯಾ ಅಂತ ಇರುತ್ತೆ. ಒನ್ಸ್ ಅಗೇನ್ ಇಟ್ ಕಮ್ಸ್ ಥ್ರೂ ಸೋರ್ಸಸ್ ವಾಟ್ ವಿ ಈಟ್ ಆ್ಯಂಡ್ ಡ್ರಿಂಕ್. ಆ ಬ್ಯಾಕ್ಟೀರಿಯಾ ಇದ್ದಾಗ ಬ್ಲೋಟಿಂಗ್ ಆಗುತ್ತೆ. ಆ ಬ್ಯಾಕ್ಟೀರಿಯಾ ಇದ್ದಾಗ ನಾವು ಎಂಡೋಸ್ಕೋಪಿ ಮಾಡಿ ಅದಕ್ಕೆ ಡಯಾಗ್ನೋಸ್ ಮಾಡಿ 14 ದಿನ ಮಾತ್ರೆ ಕೊಟ್ಟರೆ ಸರಿ ಹೋಗುತ್ತದೆ. ಮೂರನೇದು ಬ್ಲೋಟಿಂಗ್ ಆಗೋದು IBS ಅಂತ, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ. ಬ್ಲೋಟಿಂಗಿಗೆ ಎಂಡೋಸ್ಕೋಪಿ ಮಾಡ್ತಾರೆ, ಬ್ಯಾಕ್ಟೀರಿಯಾದ ಸರಿ ಹೋಗುತ್ತೆ, ಆದರೆ ಆ ಎಂಡೋಸ್ಕೋಪಿಲಿ ನಾರ್ಮಲ್ ಆಗಿರುತ್ತೆ. ಎರಡನೇದು ಈ ಗಟ್ ಬ್ಯಾಕ್ಟೀರಿಯಾ ಗ್ಯಾಸಸ್ ರಿಲೀಸ್ ಮಾಡ್ತೀವಿ ಅಂತ ಹೇಳೋದಲ್ಲ, ಆ ಕೆಟ್ಟ ಬ್ಯಾಕ್ಟೀರಿಯಾ ಇದ್ದಾಗ ಯು ಗೆಟ್ ಬ್ಲೋಟಿಂಗ್. ಸೊ ಬ್ಲೋಟಿಂಗ್ ಇಸ್ ಎ ವೆರಿ ವೆರಿ ಕಾಮನ್. ಈಗ ಕೆಲವ್ರಿಗೆ ಎಲ್ಲ ನಾರ್ಮಲ್ ಆಗಿರುತ್ತೆ, ಬ್ಲೋಟಿಂಗ್ ಇರುತ್ತೆ. ಅವ್ರಿಗೆ ಈಗ ನಾವು ವಿ ಆರ್ ಗೋಯಿಂಗ್ ಎಟ್ ದ ಮಾಲಿಕ್ಯುಲರ್ ಲೆವೆಲ್, DNA ಲೆವೆಲ್. ಗಟ್ ಲೈನಿಂಗ್ ಏನಾಗಿದೆ, ಗಟ್ ಬ್ಯಾಕ್ಟೀರಿಯಾ ಹೇಗಿದೆ ಇವರಿಗೆ, ಅವರು ತಿನ್ನೋದು ಅಬ್ಸಾರ್ಬ್ ಆಗ್ತಾ ಇದೆಯೋ ಇಲ್ವೋ, ಅವ್ರು ತಿನ್ನೋದು ಬಾಡಿಗೆ ಇಡಿಸ್ತಾ ಇದೆಯೋ ಇಲ್ವೋ ಅಂಥೇಳಿ DNA ಲೆವೆಲಲ್ಲಿ ಹೋಗಿ, ಮಾಲಿಕ್ಯುಲರ್ ಲೆವೆಲ್ ಹೋಗಿ ಅಡ್ವಾನ್ಸ್ಡ್ ಡಯಾಗ್ನೋಸ್ಟಿಕ್ಸ್, ಜೀನೋಮಿಕ್ಸ್ ಟೆಸ್ಟ್ ಮಾಡ್ತಾ ಇದೀವಿ ಈಗ. ಸೊ ಬ್ಲೋಟಿಂಗ್ ಇಸ್ ಎ ವೆರಿ ಕಾಮನ್ ಪ್ರಾಬ್ಲಮ್. ನಂಬರ್ 1 ಬ್ಲೋಟಿಂಗಿಗೆ ತುಂಬ ಕಾಮನ್ ಕಾಸಸ್ಸು ಹೊರಗಡೆ ಊಟ ಮಾಡೋದು. ನಂಬರ್ 2 H. pylori ಬ್ಯಾಕ್ಟೀರಿಯಾ. ಏನೇ ಬ್ಲೋಟಿಂಗ್ ಇದ್ರೂ ಪೀಪಲ್ ಶುಡ್ ನಾಟ್ ನೆಗ್ಲೆಕ್ಟ್. ಇಟ್ ಇಸ್ ಅಗೇನ್ ಗಟ್ ಇಸ್ ಟಾಕಿಂಗ್ ಟು ಯು, ಪ್ಲೀಸ್ ಗೋ ಟು ಸ್ಮೈಲ್ಸ್ ಅಂತ. ಸೊ ಲಿಸನ್ ಟು ಯುವರ್ ಗಟ್. Pepsi is not the answer. Your Pepsi is not the answer. Your Diet Coke is not the answer. Your Zero Coke is not the answer. Your Sting is not the answer. ಈ ಕಾಲದಲ್ಲಿ ಜಂಜಿಗಳೆಲ್ಲ ಸ್ಟಿಂಗ್ ಕುಡ್ಕೊಂಡು ಸಿಗರೇಟ್ ಇಡ್ತಿರ್ತಾರೆ. ರೆಡ್ ಬುಲ್ ಅದೇನೋ ಕೆಫೀನ್ ಅಂತೆ 3-4 ಕುಡಿತಾರಂತೆ ರೆಡ್ ಬುಲ್ನ. ಇವೆಲ್ಲ ಆನ್ಸರ್ ಎಲ್ಲ. ಇಟ್ ಇಸ್ ಆಲ್ ಕಿಲಿಂಗ್ ಯುವರ್ ಗಟ್ ಬ್ಯಾಕ್ಟೀರಿಯಾ, ಡೆಸ್ಟ್ರಾಯಿಂಗ್ ಯುವರ್ ಗಟ್. ಸೊ ದಟ್ ಇಸ್ ನಾಟ್ ದ ಆನ್ಸರ್. ದಿ ಆನ್ಸರ್ ಇಸ್ ಗೋ ಟು ಯುವರ್ ಗಟ್ ಸ್ಪೆಷಲಿಸ್ಟ್, talk to your gut specialist and find out what's happening in your gut. Acidity is another word, sir. Acidity. ಸ್ಟ್ರೆಸ್ ಆದರೆ 25 centimeters ನಮ್ಮ ಸ್ಟಮಕ್ ಇರುತ್ತಲ್ಲ, 25 centimeters ಈಸೋಫೇಗಸ್ ಇರುತ್ತೆ. ಬಾಯಲ್ಲಿ ಸಲೈವ ಹಾಕೊಂಡು ಚೂ ಮಾಡ್ತೀವಿ, ಚೂ ಮಾಡಿದ ತಕ್ಷಣ ಟಕ್ಕಂತ ಒಳಗೆ ಹೋಗಿ ಅಲ್ಲಿ ಮಿಕ್ಸರ್ ಥರ ನಮ್ಮ ಮಿಕ್ಸಿ ಬರ್ರ ಅಂತ ಗ್ರೈಂಡ್ ಮಾಡುತ್ತಲ್ಲ. ಈಗ ಫಸ್ಟ್ ಹಾಕ್ತೀರಾ, ಕ್ಯಾಪ್ ಹಾಕ್ತೀರಾ, ಆನ್ ಮಾಡ್ತೀರಲ್ಲ, ಹಂಗೆ ಸ್ಟಮಕಲ್ಲಿ ಚೆನ್ನಾಗುತ್ತೆ ಮೇಡಮ್. ಏನಾಗ್ತದೆ, ಅಟ್ಲೀಸ್ಟ್ ಚೂ ಮಾಡಬೇಕಾದ್ರೆ 20 ಸರಿ ಚೆನ್ನಾಗಿ ಚೂ ಮಾಡಿ ನುಂಗ್ಬೇಕು ನಾವು. ನಮ್ದು 20 ಸರಿ ಅಲ್ಲ, 2 ಸರಿ ಮಾಡಿದ್ರೆ ಒಳಕ್ಕಂದು ಹೋಗ್ತಾ ಇರುತ್ತೆ. ಸೊ ಹೋದ ತಕ್ಷಣ ಆಗುತ್ತೆ, ಯುವರ್ ಆ್ಯಸಿಡ್ ವಿಲ್ ಸ್ಟಾರ್ಟ್ ಸೆಕ್ರೇಟಿಂಗ್ ಮೋರ್ ಆ್ಯಂಡ್ ಅಸಿಡಿಟಿ ಆಗುತ್ತೆ. ಸ್ಮೋಕಿಂಗಿಂದ ಅಸಿಡಿಟಿ ಆಗುತ್ತೆ, ಆಲ್ಕೋಹಾಲಿಂದ ಅಸಿಡಿಟಿ ಆಗುತ್ತೆ, ಇಲ್ಲಿವರೆಗೂ ತಿನ್ನೋದ್ರಿಂದ ಆಗುತ್ತೆ ಅಸಿಡಿಟಿ. ಲಾಡ್ ಆಫ್ ಜಂಕ್ ಈಟಿಂಗ್, ಬಿಂಜ್ ಈಟಿಂಗ್ ಇಂದ ಅಸಿಡಿಟಿ ಆಗುತ್ತೆ. ಅಸಿಡಿಟಿ ಮೀನ್ಸ್ ಇನ್ಕ್ರೀಸ್ ಆಸಿಡ್ ಸೆಕ್ರೇಷನ್. ಅವಾಗ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ತುಂಬ ಬರ್ನಿಂಗು, ಬ್ಲೋಟಿಂಗ್ ಎಲ್ಲ ಆಗುತ್ತೆ. ಸೊ ಆಗ್ಲೂ ಇವಾಗ ಗಟ್ ಇಸ್ ಸಿಗ್ನಲಿಂಗ್ ಗೋ ಟು ಸ್ಮೈಲ್ಸ್. ಅಸಿಡಿಟಿ ಆಯಿತು, ಸ್ಟ್ರೆಸ್ ಆಯಿತು, ಬ್ಲೋಟಿಂಗ್ ಆಯಿತು. ಇನ್ನೊಂದು ಇರ್ರೆಗ್ಯುಲರ್ ಅಂದ್ರೆ ಇರ್ರೆಗ್ಯುಲರ್ ಇಸ್ ಅನದರ್ ವರ್ಡ್ ಐ ಥಿಂಕ್ ಇಸ್ ವೆರಿ ಇಂಪಾರ್ಟೆಂಟ್. ಇರ್ರೆಗ್ಯುಲರ್ ಸ್ಲೀಪ್, irregular eating habits, irregular bowel, irregular sex, all of these things ಇದೆಲ್ಲ ಗಟ್ಟ ಮೇಲೆ ಪ್ರಭಾವ ಬೀಳುತ್ತಾ ಮೇಡಮ್? ದೀಸ್ ಥಿಂಗ್ಸ್ ಹ್ಯಾವ್ ಬಿಕಮ್ ರೆಗ್ಯುಲರ್ಲಿ ಇರ್ರೆಗ್ಯುಲರ್ ಇನ್ ಎವ್ರಿಬಡೀಸ್ ಲೈಫ್. ಕರೆಕ್ಟ್ ಹಾಕೋತೀರಾ? ಇರ್ರೆಗ್ಯುಲರ್ ಈಟಿಂಗ್ ಹ್ಯಾಬಿಟ್ಸ್ ಯಾವಾಗ ಬೇಕೋ ತಿಂತಾರ ಅವಾಗ. ಮೇಡಮ್ ದರ್ ಇಸ್ ಸರ್ಕಾಡಿನ್ ರಿದಮ್. ಈ ಟೈಮಿಗೆ ತಿನ್ಬೇಕು ಅಂತ ಎಷ್ಟು ಚೆನ್ನಾಗಿತ್ತು ಮೊದಲೆಲ್ಲ. ಬೆಳಗ್ಗೆ ಒಂದ್ಸರಿ ಊಟ, ಸಂಜೆ ಒಂದ್ಸರಿ ಊಟ, ಖತಮ್.
ನಮ್ಮ ಜೈನ್ಸ್ ಮಾಡ್ತಾರೆ, ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಸೂರ್ಯ ಮೊದಲು. ಏನಾಗುತ್ತೆ ಮೇಡಮ್, ನೀವು ನಾನು ಹಳೆ ನಮ್ಮಮ್ಮ ಇದು ಕಳ್ಸೋರು ರಾಗಿ ಮಿಲ್ಲಿಗೆ, ರಾಗಿ ಪುಡಿ ಮಾಡಿಸ್ಕೊಂಬ ಅಂತ, ಹಿಟ್ಟು ಮಾಡಿಸ್ಕೊಂಬ ಅಂತ. ಆ ರಾಗಿ ಮಿಲ್ ಅನ್ನೋದು ಒಂದು ಬ್ಯಾಗ್ ತೊಗೊಂಡ್ರು ಇಂಜಿನಿಯರ್ ಮಾಡ್ತಾನೆ, ಒಂದು ಮೂಟೆ ತೊಗೊಂಡ್ರು ಇಂಜಿನಿಯರ್ ಮಾಡ್ತಾನೆ, ಅಷ್ಟೇ ಪ್ರೆಷರು ಅದಕ್ಕೆ ಕೊಡಬೇಕು. ಅಂದರೆ ನೀವು 1 ಸ್ಪೂನ್ ತಿನ್ನಿ, 1 ಬೌಲ್ ತಿನ್ನಿ, 1 ತಟ್ಟೆ ತಿನ್ನಿ, ನಿಮ್ಮ ಹೊರಗಡೆ ಇರೋ ನಿಮ್ಮ ಇಂಜಿನ್ ಎಲ್ಲ ಸ್ಟಮಕು ಆ್ಯಕ್ಟ್ ಆಗುತ್ತೆ, ಸಲೈವರಿ ಗ್ಲ್ಯಾಂಡ್ ಸ್ವೆಟ್ ಆಗುತ್ತೆ, ಲಿವರ್ ಆ್ಯಕ್ಟ್ ಆಗುತ್ತೆ, ಪ್ಯಾನ್ಕ್ರಿಯಸ್ ಆ್ಯಕ್ಟ್. ಸೊ ಎಲ್ಲ ಮಷಿನ್ಸ್ ಒಳಗೆ ಡಗ 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 ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ. ಸೊ ಈಟಿಂಗ್ ಇತ್ತೀಚೆಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಮಾಡ್ತಾರಲ್ಲ, ದಟ್ ಒನ್ ಇಸ್ ರಿಯಲಿ ಸೈಂಟಿಫಿಕ್. ಅಂದರೆ ಬೆಳಗ್ಗೆ ಒಂದ್ಸರಿ ತಿನ್ನು, ಸಂಜೆ ಒಂದ್ಸರಿ ತಿನ್ನು, ಮಧ್ಯದಲ್ಲಿ ಕಂಪ್ಲೀಟ್ ರೆಸ್ಟ್ ಕೊಡು ನಿನ್ನ ಮೆಷಿನ್ಸ್ಗೆ, ನಿನ್ನ ಆರ್ಗನ್ಸ್ಗೆ, ಎಲ್ಲದಕ್ಕೂ ಅಂತ. ಮೇಡಮ್, ಕಾರ್ ಡ್ರೈವಿಂಗ್ ಮಾಡಬೇಕಾದ್ರೇ 2 ಗಂಟೆ ಆಯಿತು, ನಿಲ್ಸಪ್ಪ ಕಾರ್ಗೆ ರೆಸ್ಟ್ ಕೊಡೋಣ ಇಂಜಿನ್ಗೆ ಅಂತ ಹೋಗಿ ಕಾಫಿ ಕುಡಿಯೋಕೆ ಹೋಗ್ತಾರೆ. ನಮ್ಮ ಲೈಫ್ ಟ್ರಾವೆಲ್ ಆಗ್ತಾ ಇರೋದು 30 ಫೀಟಲ್ಲಿ ಮೇಡಮ್. ಗಟ್ ಈಸ್ ಎ 30 ಫೀಟ್ ಹೈವೇ, ಇಟ್ ರಿಕ್ವೈರ್ಸ್ ರೆಸ್ಟ್. ಹೆವಿ ಟ್ರಾಫಿಕ್ ಆದರೆ ಬ್ಯಾಂಗ್ಳೂರ್ ಸಿಟಿ ಜಾಮ್ ಆಗುತ್ತಲ್ಲ, ಆ ಥರ ಜಾಮ್ ಆಗಿ ಗಟ್ಟೆಲ್ತ ಹಾಳಾಗಿ ನಮ್ಮ ಹತ್ರ ಬರ್ತಾರೆ. ಕ್ಲಿಯರ್? ಸರ್, ಇದು ಒಂದು ಕ್ವೆಶ್ಚನ್ ಕೇಳಿ ಐ ವಿಲ್ ಮೂವ್ ಆನ್ ಟು ಫುಡ್ ಎಸ್ಪೆಷಲಿ, ಬಿಕಾಸ್ ದಟ್ ಈಸ್ ಸಮಥಿಂಗ್ ವಿಚ್ ತುಂಬ ಜನ ನನಗೆ ಬರೆದು ಕಳಿಸಿದ್ದಾರೆ. ನಾನು ವೆನ್ ಐ ಎಕ್ಸ್ಪ್ರೆಸ್ ದಟ್ ನೀವು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂದಾಗ. ಸೊ ಮೈ ಲಾಸ್ಟ್ ಕ್ವೆಶ್ಚನ್ ಫಾರ್ ದಿಸ್ ಸೆಗ್ಮೆಂಟ್ ಇಸ್, ಸರ್, ಈ ವಯಸ್ಸಾಗಿರೋರು ಇರ್ತಾರೆ, ವಿ ಸ್ಪೋಕ್ ಅಬೌಟ್ ವಿಮೆನ್, ವಿ ಸ್ಪೋಕ್ ಅಬೌಟ್ ಜೆನ್ಜಿ, ವಿ ಸ್ಪೋಕ್ ಅಬೌಟ್ ಕೆಲಸದ್ದು ಆಲ್ಸೋ, ಕಿಡ್ಸ್ ಆಲ್ಸೋ. ವಯಸ್ಸಾಗಿರೋರ್ದು ನಾನು ಐ ವಾಂಟ್ ಟು ಸೇ ದಟ್ ನಮ್ಮ ತಾಯಿ ಆಫ್ಟರ್ ಅಪ್ಪ ಪಾಸ್ಟ್ ಅವೇ, ಸೊ ನಾಟ್ ದಟ್ ಅಪ್ಪ ತುಂಬ ಮನೆಗೆ ಬರ್ತಿದ್ರು ಅಂತಲ್ಲ, ಬಟ್ ದೆನ್ ಶಿ ವೆಂಟ್ ಇನ್ ಟು ಕೈಂಡ್ ಆಫ್ ಡಿಪ್ರೆಷನ್ ಅನ್ಬೋದು. ಸೊ ಶಿ ಪ್ರಾಬ್ಲಿ ನೀಡೆಡ್ ಅ ಲಾಟ್ ಆಫ್ ಅಸ್ ಅರೌಂಡ್, ವಿ ಡಿಡ್ ಗಿವ್ ದ್ಯಾಟ್. ಬಟ್ ಆಮೇಲೆ ಏನಾಯಿತು, ಫಾರ್ ವೇರಿಯಸ್ ರೀಸನ್ಸ್ ಎಲ್ಲರೂ ನಮ್ಮ ಲೈಫಲ್ಲಿ ಬ್ಯುಸಿ ಆದ್ವಿ. ಸೊ ಐ ಕುಡ್ ಸಿ ದಟ್ ಫೋನ್ ಮಾಡಿ, ಇವತ್ತು ನಂಗೆ ಏನೋ ಮೋಷನ್ನೇ ಆಗಿಲ್ಲ, ಇವತ್ತು ನನಗೆ ತುಂಬ ಲೂಸ್ ಮೋಷನ್ಸ್ ಥರ ಆಯಿತು, ಇವತ್ತು ನಂಗೆ ಯಾಕೋ ತುಂಬ ಒಂಥರ ಅನ್ಈಸಿ ಅನಿಸ್ತಿದೆ, ತುಂಬ ಸಲ ಹೋಗ್ತಿದೆ. ಸೊ ಎವ್ರಿಥಿಂಗ್ ಹರ್ ಲೈಫ್ ಪೀಕು ಥರ ಹರ್ ಲೈಫ್ ವಾಸ್ ಅರೌಂಡ್ ದಿಸ್. ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಶಿ ಇಸ್ ಕಾನ್ಸ್ಟೆಂಟ್ಲಿ ಲೈಕ್ ಟೆಲ್ಲಿಂಗ್ ಮೀ ಅಬೌಟ್ ದಿಸ್. ದೆನ್ ಐ ಸ್ಪೋಕ್ ಟು ಅನದರ್ ಫ್ರೆಂಡ್ ಆಫ್ ಮೈನ್. ಅವ್ರ ತಾಯಿಗೂ ಹೊರಗಡೆ ಹೋಗೋಣ ಅಂದರೆ ನನಗೆ IBS, ನನಗೆ ಕಂಟಿನ್ಯೂಸ್ ಡಯರಿ ಆಗುತ್ತೆ, ತಿಂದ ತಕ್ಷಣ ಹೋಗ್ಬೇಕು, ನಾನು ಆಗಲ್ಲ. ಸೊ ಇದು ಏನು ಸರ್, ಈಸ್ ಇಟ್ ಎಮೋಷನ್ಸ್ ಕನೆಕ್ಟೆಡ್? ಈ ವಯಸ್ಸಾಗಿರೋರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಸರ್ ಇದು ರಿಲೇಟೆಡ್? ಮೇಡಮ್, ಈಗ ವಿಲ್ ಟಾಕ್ ಅಬೌಟ್ ವಯಸ್ಸಾಗಿರೋರಿಗೆ. ಒಂದು, ನೀವು ನಿಮ್ಮ ತಾಯಿ ಬಗ್ಗೆ ಹೇಳಿದ್ರಿ, ಆಫ್ಟರ್ ಶಿ ಲಾಸ್ಟ್ ಹರ್ ಹಸ್ಬೆಂಡ್ ಈ ಥರ ಆಗಿದೆ ಅಂತ. ಪ್ರಾಬಬ್ಲಿ ಮೊದಲೇ ಇತ್ತು ಅನ್ಸುತ್ತೆ ಅವರಿಗೆ, ಅವ್ರು ಶೇರ್ ಮಾಡಿಲ್ಲ, ಅಥವಾ ನಿಮ್ಮ ತಂದೆಯವ್ರು ಹೋದ್ಮೇಲೆ ಆಗಿರ್ಬೋದು. ಸಮಥಿಂಗ್ ಕಾಲ್ಡ್ ಅಸ್ ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಅಂತ ಮೇಡಮ್. ಡೆತ್ ಆಫ್ ಎ ಪಾರ್ಟ್ನರ್ ಏನಾಗುತ್ತೆ, ಅದು ಅದರ್ ಪಾರ್ಟ್ನರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಕೆಲವರು ಬೇಗ ಸೋತೋಗ್ಬಿಡ್ತಾರೆ, ತುಂಬ ಅಟ್ಯಾಚ್ಮೆಂಟ್ ಇದ್ದವರು. ಎರಡನೇದು ಏನಾಗುತ್ತೆ, ಈ ತಂದೆ ಕಳ್ಕೊಂಡಾಗ ಏನಾಗುತ್ತೆ, ನೀವೆಲ್ಲ ಮಕ್ಳು ಇರ್ತೀರಾ, ನಾಟ್ ದಟ್ ನೀವು ನೋಡ್ಕೊಳ್ಳಲ್ಲ ಮಕ್ಕಳನ್ನ, ನೀವೆಲ್ಲ ಜವಾಬ್ದಾರಿ ನೋಡ್ಕೋತೀರಾ, ಅವ್ರಿಗೇನು ಟೈಮ್ಗೆ ಕೊಡ್ತೀರಾ. ಏನಾಗಿದೆ ಈಗ ಇವತ್ತು ಟುಡೇ ಪ್ರೆಷರ್ ಆಫ್ ಅವರ್ ಸೊಸೈಟಿ, ಮಕ್ಕಳು ಕೆಲಸ ಮಾಡ್ತಾ ಇರ್ತಾರೆ, ಇಬ್ಬರು ಕೆಲಸ ಮಾಡ್ತಿರ್ತಾರೆ, ಅವ್ರಿಗೂ ಮಕ್ಳಿರ್ತಾರೆ, ಅವ್ರಿಗೂ ಕೇರ್ ಕೊಡಬೇಕು, ಮನೆಗೆ ಕೇರ್ ಕೊಡಬೇಕು. ಟೈಮ್ ಏನಾಗುತ್ತೆ, ಸ್ವಲ್ಪ ಮಾತ್ರ ಸಿಗುತ್ತೆ ತಾಯಿಗೆ. ಸೊ ಮಕ್ಕಳೆಲ್ಲ ಬಿಸಿ. ಸೊ ತಾಯಿಗೆ ಏನಾಗುತ್ತೆ, ಒನ್ಸ್ ಅಗೇನ್ ಶಿ ಇಸ್ ಅಲೋನ್. ಸ್ಟ್ರೆಸ್ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ. ಆ ಆಂಗ್ಸೈಟಿ ಆದಾಗ ಇನ್ನೊಬ್ಬರು ಫ್ರೆಂಡ್ ಹೇಳಿದ್ರಲ್ಲ ಹೋಗ್ತಾರೆ ಅಂತ, ಇದು ಹೋಗ್ತಾ ಇರ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ, ನಾನು ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಆಗ ಸಮಸ್ಯೆ ಇದೆಯಂತಲ್ಲ, ಎಲ್ಲ ಮಕ್ಕಳು ಸಹ ಇವತ್ತು ಈ ಶೋ ನೋಡ್ತಾ ಇರೋರು ಪಾಸ್ ಮಾಡಿ ಎದ್ದೋಗ್ಬಿಟ್ಟು ನಿಮ್ಮ ತಾಯಿಗೆ ಏನೇನು ಸಮಸ್ಯೆ ಆಗ್ತಾ ಇದೆ, ನಿಮ್ಮ ಹೆಂಡತಿಗೆ ಏನು ಸಮಸ್ಯೆ ಆಗ್ತಾ ಇದೆ, ನಿಮ್ಮ ಅಕ್ಕ ತಂಗಿದಿರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಮಾತಾಡಿ. ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್ ಟು ದೆಮ್. ಅವ್ರು ಹೇಳ್ತಾರೆ, ನೀವು ಕೇಳ್ತೀರಷ್ಟ, ಏನು ಆಗ್ತಾ ಇದೆ ಅಂತ ಕೇಳಿ, ಟೇಕ್ ದಮ್ ಟು ಎ ಡಾಕ್ಟರ್. ದಟ್ ಇಸ್ ದ ಬೆಸ್ಟ್ ಗಿಫ್ಟ್. ಅರ್ಥ ಆಯ್ತಲ್ವಾ? ಸೊ ಇನ್ನೊಂದು ಸಿನಾರಿಯೋ ಹೋದ್ರೆ ಏನಾಗುತ್ತೆ, ಮಕ್ಕಳು ತಂದೆ ತಾಯಿ ನೋಡ್ಕೊಳ್ಳಲ್ಲ, ಕೈ ತುಂಬಾ ಸಂಪಾದನೆ ಇರುತ್ತೆ. ಕೆಲವರು ಅಮೆರಿಕಾದಲ್ಲಿ, ಕೆಲವರು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಹೆಂಗಿದಪ್ಪ ಅಮ್ಮ ಆಗಿದ್ದಾರೆ ಅಂದ್ರೆ, ಅಮ್ಮ ಇದಾರಪ್ಪ ಊರಲ್ಲಿ, ಯಾವುದೋ ಒಂದು ಊರು ಹೇಳ್ತಾನೆ ಅವನು. ಎಕ್ಸಾಂಪಲ್ ಒಂದು ಯಾವುದೋ ಚಿತ್ರದುರ್ಗ ಅನ್ಕೊಂಡಾನ, ಯಾರಿದ್ದಾರೆ ಅಮ್ಮನ ಜೊತೆ, ಒಂದು ಬೆಳಗ್ಗೆ ಡೊಮೆಸ್ಟಿಕಲ್ಲಿ ಬರ್ತಾಳೆ ಹೋಗ್ತಾಳೆ, ಮತ್ತು ಹೆಂಗೋ ನೋಡ್ತೀಯ ಅವ್ರ ಅಮ್ಮನ, CC ಕ್ಯಾಮ್ರಾ ಹಾಕಿಟ್ಬಿಟ್ಟಿದ್ದಾನೆ ಎಲ್ಲ, ಅಮ್ಮ ಎಲ್ಲಿ ಹೋಗ್ತಾರೆ ಏನು ಎಲ್ಲ ನೋಡ್ತೀನಿ. ಮೈ ಫ್ರೆಂಡ್ ಮೊನ್ನೆ ಎಲ್ಲ ನಾವು 35 ವರ್ಷದ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ಗೆ ಹೋದಾಗ ಒಂದು ಕಥೆ ಹೇಳ್ತಾನೆ, ಈ ರೀತಿ ಅಮ್ಮನ ನೋಡ್ತಾ ಇದ್ದೀನಿ. ಸೊ ಪಾಪ ಮಕ್ಕಳು ಕೆಲವರು ನೋಡ್ಕೋಬೇಕು ಆಗ್ತಾ ಇಲ್ಲ. ಇನ್ನು ಕೆಲವ್ರು ಏನಾಗಿದೆ, ಮಕ್ಕಳು ನೋಡ್ಕೋಬೇಕು, ಸೋಶಿಯೋ ಕಲ್ಚರಲ್ ಇಶ್ಯೂಸು, ಲಾ ಪ್ರಾಬ್ಲಮ್ಸು, LAW ಲಾ ಪ್ರಾಬ್ಲಮ್ಸು, ಗೊತ್ತಾಯ್ತಲ್ವಾ? ಆ ಲಾ ಪ್ರಾಬ್ಲಮ್ ಎಷ್ಟೋ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ, ಯಾರು ಓಲ್ಡ್ ಏಜ್ ಹೋಮ್ಸ್ಗೆ. ಆ ಓಲ್ಡ್ ಏಜ್ ಹೋಮ್ ಸೇರ್ಕೊಂಡಾಗ ಅಂತ ಅವ್ರಿಗೆ ನಮ್ಮ ರಾಜಕುಮಾರ್ ಅಂತ ಒಂದು ಸಿನಿಮಾ ಬಂದಿದ್ದಲ್ಲ ಮೇಡಮ್, ನಮ್ಮ ಅಪ್ಪು ಸರ್ದು, ಈ ನಮ್ಮ VP ಸರ್ ಹೇಳಿದಾರಲ್ಲ, ಯಾವಾಡದು ಬೊಂಬೆ ಹೇಳುತ್ತೈತೆ ಅಂತ.
ಅದನ್ನ ನೋಡಿದ್ರೆ ಆ ಸಿನಿಮಾನ ಗೊತ್ತಾಗುತ್ತೆ ಮಕ್ಕಳು ಇವತ್ತು ಯಾವ ರೀತಿ ತಂದೆ ತಾಯಿನ ನೋಡ್ಕೋತಾ ಇದ್ದಾರೆ ಅಂತ. ಐ ಟೆಲ್ ಯು ಅ ಟ್ರೂ ಸ್ಟೋರಿ ಮೇಡಮ್. ಮೈ ಗಾಡ್, ಐ ವಾಸ್ ಶಾಕ್ಡ್. ಒಂದು ಇನ್ಸಿಡೆಂಟು, ಅಣ್ಣ ತಮ್ಮ ಅಮೆರಿಕಲ್ಲಿ ಇರ್ತಾರಂತೆ, ತಾಯಿ ಸತ್ತೋಗ್ತಾರಂತೆ. ಅವನು ಅಣ್ಣ ತಮ್ಮನಿಗೆ ಹೇಳ್ತಾನಂತೆ, ನಾನು ಬ್ಯುಸಿ ಇದ್ದೀನಿ, ಅಮ್ಮ ಸತ್ತಾಗ ನೀನು ಹೋಗು, ಅಪ್ಪ ಸತ್ತಾಗ ನಾನು ಹೋಗ್ತೀನಿ ಅಂತ. ಹೇಳಿದ್ದೀರಾ ಈ ಸ್ಟೋರಿನ? ಸತ್ಯವಾಗ್ಲೂ ನಿಜ ಮೇಡಮ್ ಇದು. ಅವ್ನು ಬರ್ತಾನೆ ನನ್ನ ತಮ್ಮ, ಬಂದ್ಬಿಟ್ಟು ಅಪ್ಪ ಕೇಳ್ತಾರೆ ಅಂತ, ಎಲ್ಲಪ್ಪ ಬರ್ಲಿಲ್ವಾ ಅಣ್ಣ ಅಂತ ಕೇಳಿದ್ರೆ, ಅವ್ನು ಏನು ಪೆದ್ದ ಅವನೇನೋ ಗೊತ್ತಿಲ್ಲ, ಇಲ್ಲ ನಾನು ಅಣ್ಣ ಡಿಸೈಡ್ ಮಾಡಿದ್ವಿ, ಅಮ್ಮ ಹೋದಾಗ ನೀನು ಹೋಗು, ಅಪ್ಪ ಹೋದಾಗ ಅವ್ನು ಬರ್ತಾನೆ ಅಂದ್ಬಿಟ್ಟು. ಅಷ್ಟೇ ಅಲ್ಲೇ ಇದೆ ಅಂತ ಬಾಡಿ ಮೇಡಮ್. ಇಟ್ ವಾಸ್ ರಿಪೋರ್ಟೆಡ್, ಹೋಗಿ ಫಾದರ್ ವಿಲ್ ಕಮಿಟ್ ಸೂಸೈಡ್, ಈ ತರ ಆಗಿದೆ. ನನಗೆ ಆಗ್ತಾ ಇದೆ. ನನ್ನ ಓನ್ ಫ್ರೆಂಡ್ ಮೇಡಮ್, ಆ ಬಾಡಿನ ತೊಗೊಂಡು ಹೋಗ್ಬಿಟ್ಟು ಅಲ್ಲೆಲ್ಲೋ ಮಾರ್ಚ್ ಕೋಲ್ಡ್ ಸ್ಟೋರೇಜ್ ಇಟ್ಟು ಅಮೆರಿಕಾಯಿಂದ ಇಲ್ಲಿ ಬರೋಕ್ಕೆ ಇಟ್ ಟೇಕ್ಸ್ 26 hours ಮೇಡಮ್. ಕ್ಲೋಸ್ ಫ್ರೆಂಡ್ ಮೇಡಮ್. ನಾನು ಇದೀನಿ ಅಲ್ಲಿ, ಬಾಡಿ ಇದೆ, ಮಕ್ಕಳು ಅಮೆರಿಕಲ್ಲಿ ಅವ್ರಿಗೆ ವಿಡಿಯೋ ಕಾಲ್ ಮಾಡಿದೆ. ದಿಸ್ ಇಸ್ ವಾಟ್ ವಿ ಆರ್ ಸೀಯಿಂಗ್ ಟುಡೇ. 1998 ಅಲ್ಲಿ ಐ ಥಿಂಕ್ ಅಮೆರಿಕಾ ಅಂತ ಸಿನಿಮಾ ಬಂತು. ಅಲ್ಲಿ ನಾಗತಳ್ಳಿ ಸರ್ ಅವರು ಆವಾಗ ತಾನೆ ಎಲ್ಲ ಅಮೆರಿಕಾ ಹೋಗ್ತಾ ಇರ್ತಾರೆ, ಎಲ್ಲ ದುಡ್ಡು ಬೇಕು, ಮಿಡ್ಲ್ ಕ್ಲಾಸ್ ಅಪ್ಪರ್ ಕ್ಲಾಸ್, ಅವಾಗೇ ಒಂದು ಟ್ರಾಜಿಡಿ ತೋರಿಸ್ತಾರೆ. ಮೇಜರ್ ರೋಲ್. ಯು ಸಿ, children living with parents are happy. Parents not living with children, they die soon. Correct. Very true, sir. Agreed? So, yes, sir. So, totally. old age ಅಲ್ಲಿ ಏನಾಗುತ್ತೆ, ಮೊಟಿಲಿಟಿ ಇಶ್ಯೂಸ್ ಆಗುತ್ತೆ, ಡಯಾಬಿಟೀಸ್ ಇರುತ್ತೆ, ವಯಸ್ಸಾಗ್ತಾ ಮಸಲ್ಸ್ ಎಲ್ಲ ವೀಕ್ ಆಗುತ್ತೆ. ಹಂಗೆಲ್ಲಿ ಸ್ಮೂತ್ ಮಸಲ್ ಅಂತ ಇರುತ್ತೆ, ಇಂಟೆಸ್ಟೈನ್ಸ್ ಅಲ್ಲಿ ಕಡಿಮೆ ಆದಾಗ ಅವ್ರಿಗೆ ಕಾನ್ಸ್ಟಿಪೇಷನ್ ಜಾಸ್ತಿ ಆಗುತ್ತೆ. ವಯಸ್ಸಾದ ಕಾನ್ಸ್ಟಿಪೇಷನ್ ಆದಾಗ ಎಲಾಸ್ಟಿಕ್ ಟಿಶ್ಯೂಸ್ ಎಲ್ಲ ವೀಕ್ ಆಗಿರುತ್ತೆ. ಸೊ ಓಲ್ಡ್ ಏಜಲ್ಲೂ ಪೈಲ್ಸ್ ಆಗುತ್ತೆ, ಓಲ್ಡ್ ಏಜಲ್ಲೂ ಕಾನ್ಸ್ಟಿಪೇಷನ್ ಆಗುತ್ತೆ. ಓಲ್ಡ್ ಏಜ್ವರೆಗೂ ಒಂದು ಸ್ಮೈಲ್ ಬರೋ ಥರ ಮಾಡಿದ್ವಿ ಮೇಡಮ್. Thank you very much, sir. I think you're doing a great thing to the society. Sir, coming to the last segment, it is very important segment. I'll just go on reading these questions. You one word al answer ಮಾಡಿದ್ರೆ ಆಯ್ತು sir. Yes. So basically diet, now we have agreed, major role play ಆಗುತ್ತೆ. ನಾವು ಏನು ಊಟ ಮಾಡ್ತೀವಿ ಅನ್ನೋದು. We are what we eat. Exactly. We are what we speak. Yeah. We are what we think. Yeah. So now we already ಹೇಳಿದ್ವಿ processed food is bad ಅಂತ. Already that is out. So 3 F's which are good for the gut. Fiber. Okay. Physical activity. Okay. Sleep. And balanced diet. ಸರ್ ಈ ಮೂರರಲ್ಲಿ ಫರ್ಮೆಂಟೆಡ್ ಫುಡ್. ಫರ್ಮೆಂಟೆಡ್ ಫುಡ್, ಇಡ್ಲಿ, ದೋಸೆ, ಮೊಸರು. How is it? Is it good for? Very, very good. It is a good probiotic for the gut. Fasting. Not everybody should fast. Okay. ಡಯಾಬಿಟಿಕ್ಸ್ ಫಾಸ್ಟ್ ಮಾಡಂಗಿಲ್ಲ, ಮಕ್ಕಳು ಫಾಸ್ಟ್ ಮಾಡಂಗಿಲ್ಲ, ವಯಸ್ಸಾದವ್ರು ಫಾಸ್ಟ್ ಮಾಡಂಗಿಲ್ಲ, ಡಿಪ್ರೆಷನ್ ಫಾಸ್ಟ್ ಮಾಡಂಗಿಲ್ಲ, ಮೆಡಿಕೇಶನ್ ಫಾಸ್ಟ್ ಮಾಡಂಗಿಲ್ಲ. ಮಿಕ್ಕಿದವರೆಲ್ಲ ಸೈಂಟಿಫಿಕ್ ಆಗಿ ಫಾಸ್ಟಿಂಗ್ ಹಸ್ ಪ್ರೂವ್ಡ್ ದಟ್ ಇಟ್ ಇಸ್ ಬೆನಿಫಿಷಿಯಲ್ ಟು ಗಟ್. ಸೊ ಎಷ್ಟು ಹೊತ್ತು ಅಥವಾ ಎಷ್ಟು ದಿನ ಅಂತ? ಕೆಲವರು 24 hours ಮಾಡ್ತಾರೆ, ಇಟ್ಸ್ ಓಕೆ. ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡ್ತಾರೆ, ಇಟ್ಸ್ ಓಕೆ. ಸೊ ಫೈಬರ್. ಸೊ ಫಾಸ್ಟಿಂಗ್, ಫರ್ಮೆಂಟೆಡ್, ಫೈಬರ್, ದೇ ಆರ್ ಆಲ್ ಗಟ್ ಫ್ರೆಂಡ್ಲಿ ಥಿಂಗ್ಸ್. ಸೊ ಬೆಸ್ಟ್ ಇಂಡಿಯನ್ ಫುಡ್ ಫಾರ್ ಗಟ್ ಹೆಲ್ತ್? ಎಲ್ಲರೂ ತಿನ್ನೋದು ಇಂಡಿಯಾದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಮೊಸರು ಅಲ್ವಾ? ಬೆಳಗ್ಗೆ ಎದ್ದು ಒಂದು ಬೌಲ್ ಮೊಸರು ಕೊಡಿದ್ರೆ ಅದೇ ಬೆಸ್ಟ್ ಇಂಡಿಯನ್ ಫುಡ್. ದೇರ್ ಇಸ್ ಟು ಮಚ್ ಟಾಕ್ ಅಬೌಟ್ ಈ ಗಂಜಿ, ಅಂದ್ರೆ ರಾತ್ರಿ ನೆನ್ಸಿಟ್ಟು ಅನ್ನಕ್ಕೆ ನಾವು ಒನ್ಸ್ ಅಗೇನ್ ಫರ್ಮೆಂಟೆಡ್ ಆಯ್ತಾ, ಗಂಜಿ ಆಲ್ಸೋ ಇಸ್ ಗುಡ್. ಸೊ ಕಾಮನ್ ಆಗಿ ಈ ನಮ್ಮ ಫುಡ್ ಕಲ್ಚರ್ ಚೇಂಜ್ ಆಗುತ್ತಲ್ಲ, ಒಂದೇ ಒಂದು ಚೇಂಜ್ ಆಗಲ್ಲ, ಹಾಲು ಚೇಂಜ್ ಆಗಲ್ಲ, ಮೊಸರು ಚೇಂಜ್ ಆಗಲ್ಲ, ದೋಹಿ ಚೇಂಜ್ ಆಗಲ್ಲ. ಸೊ ಮೊಸರು ಬೆಸ್ಟ್. ಸರ್ ಇವಾಗ ನೀವು ಇದು ಹಾಲು ಮೊಸರಿಗೆ ಬಂದಾಗ ನಂಗೆ ಒಂದು ಇದಾಯ್ತು. ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಏನಾದರೂ ಹೇಳಿ ಶಿಲ್ ಬಿ ಲೈಕ್ ಏನೋ ಹಾಲು ತಿಂದ್ರೆ ಆಗಲ್ಲ, ಮೊಸರು ತಿಂದ್ರೆ ಆಗಲ್ಲ, ಲ್ಯಾಕ್ಟೋಸ್ ಇಂಟಾಲರೆನ್ಸ್, ಚಪಾತಿ ತಿಂದ್ರೆ ಆಗಲ್ಲ, ಗೋಧಿದ ಏನ್ ತಿಂದ್ರು ಆಗಲ್ಲ, ಗ್ಲೂಟೆನ್. ಸೊ ಇದೆರಡು ಕಾಂಬಿನೇಷನ್ ಇದು ಆಕ್ಚುಲಿ ಅಂದ್ರೆ ಇವಾಗಲೇ ಕೇಳ್ತಿರೋದು. ಈ ನಾವೆಲ್ಲ ಹಾಲು ಕುಡ್ಕೊಂಡು ಬೆಳೆದವರು. ಸೊ ಐ ಡೋಂಟ್ ನೋ ಮೊದಲಿಂದ ಇತ್ತ ಏನಿದು ಲ್ಯಾಕ್ಟೋಸ್. ಫ್ರೆಂಡ್ಗೆ ಚಪಾತಿ ತಿಂದ್ರೆ ಆಗಲ್ಲ, ಹಾಲು ಕುಡಿದ್ರೆ ಆಗಲ್ಲ. ನಾನು ಇನ್ನೊಂದು ಸ್ಟೋರಿ ಹೇಳ್ತೀನಿ. ಒಂದು ರಾಮಯ್ಯ ಮೆಡಿಕಲ್ ಕಾಲೇಜು ನಮ್ಮ ಹಾಸ್ಪಿಟಲ್ ಪಕ್ಕದಲ್ಲಿದೆ. ಅಲ್ಲಿ ಎಲ್ಲಾ ಡಾಕ್ಟರ್ ಹತ್ರ ಈ ಒಂದು MD ಮಾಡ್ತಾಳೆ ಒಂದು ಸ್ಟೂಡೆಂಟ್, ಮೆಡಿಕಲ್ ಸ್ಟೂಡೆಂಟ್. ಎಲ್ಲಾ ಡಾಕ್ಟರ್ ಹತ್ರ ಹೋಗಿ ನನಗೆ ಬ್ಲೋಟಿಂಗ್ ಅಂತ ಹೇಳಿದ್ರೆ ಎಲ್ಲ ಎಂಡೋಸ್ಕೋಪಿ ಮಾಡೋದು, ಟೆಸ್ಟ್ ಮಾಡೋದು, ನಾರ್ಮಲ್ ಯು ಗೋ ಅಂತ ಹೇಳೋದು. ಫೈನಲಿ ಏನಪ್ಪ ಹಿ ಕೇಮ್ ಟು ಮೀ, ಯಾವ ಊರು ನಿಮ್ದು ಅಂದೆ. ಸರ್ ಐ ಆಮ್ ಫ್ರಮ್ ಹರಿಯಾಣ ಸರ್. ಸೊ ವಾಟ್ಸ್ ಹ್ಯಾಪನಿಂಗ್ ಟು? ಸೊ ಬ್ಲೋಟಿಂಗ್ ಸರ್. ಸಿನ್ಸ್ ವೆನ್? ಸರ್ ಐ ಕೇಮ್ ಟು ಡೂ ಮೈ ಮೆಡಿಸನ್ ಅಬೌಟ್ 7 years ಬ್ಯಾಕ್ ಟು ಬ್ಯಾಂಗ್ಳೂರ್ ಸರ್. ಆವತ್ತಿಂದ ನನಗೆ ಬ್ಲೋಟಿಂಗ್ ಕಡಿಮೆ ಆಗಿದೆ. ಊರಿಗೆ ಹೋದಾಗ ಬ್ಲೋಟಿಂಗ್ ಆಗುತ್ತೆ. ಮೊದಲು ಬ್ಲೋಟಿಂಗ್ ಇತ್ತು, ಬಟ್ ಊರಿಗೆ ಹೋದಾಗ ಬ್ಲೋಟಿಂಗ್ ಆಗುತ್ತೆ, ಇಲ್ಲಿ ಬಂದರೆ ಬ್ಲೋಟಿಂಗ್ ಇರಲ್ಲ. ವಾಟ್ ಯು ಈಟ್ ಅಟ್ ಹೋಮ್ ಅಂದೆ. ಐ ಈಟ್ ಚಪಾತಿ ಸರ್. ಹರಿಯಾಣ ಅಲ್ವಾ? ವಾಟ್ ಯು ಈಟ್ ಇನ್ ಬ್ಯಾಂಗ್ಳೂರ್? ಐ ಈಟ್ ರೈಸ್ ಸರ್. ಸೊ ಚಪಾತಿ ತಿಂದಾಗ ಬ್ಲೋಟಿಂಗ್ ಆಗುತ್ತೆ, ರೈಸ್ ತಿಂದಾಗ ಬ್ಲೋಟಿಂಗ್ ಆಗಲ್ಲ. ಮೀನ್ಸ್ ಚಪಾತಿ ಹ್ಯಾಸ್ ಗಾಟ್ ಎ ಗ್ಲೂಟೆನ್. ಗೊತ್ತಾಯ್ತಲ್ವಾ? ಶಿ ಹ್ಯಾಸ್ ಗಾಟ್ ಅಲರ್ಜಿ ಟುವರ್ಡ್ಸ್ ದಟ್ ಗ್ಲೂಟೆನ್. ಅದಕ್ಕೆ ಎನಿಬಡಿ ಹೂ ಹ್ಯಾಸ್ ಗಾಟ್ ದಿಸ್ ಗ್ಲೂಟೆನ್ ಅಲರ್ಜಿ, ಚಪಾತಿ, मैदा, ನೂಡಲ್ಸು,
ಪಾಸ್ತಾ ಇವೆಲ್ಲ ಬಿಟ್ಟ ತಕ್ಷಣ ಕಂಫರ್ಟಬಲ್ ಆಗಿರ್ತಾರೆ. ಸೊ ದಿಸ್ ಲೇಡಿ ಹ್ಯಾಡ್ ಅಲರ್ಜಿ ಫಾರ್ ದಟ್ ಗ್ಲೂಟೆನ್ ಅಂಡ್ ದೇ ಗಿವ್ ಅಪ್ ದಟ್ ಗ್ಲೂಟೆನ್. ಮೆನಿ ಪೀಪಲ್ ಆರ್ ಅಲರ್ಜಿಕ್ ಟು ದಟ್. ಓಕೆ. ಇದೊಂದ ಇನ್ ಕೆಲವರಿಗೆ ಗ್ಲೂಟೆನ್ ಜೊತೆಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್, ಅಂದ್ರೆ ಲ್ಯಾಕ್ಟೋಸ್ ಇದೆಯಲ್ಲ ಅದು ನ್ಯಾಚುರಲ್ ಶುಗರ್ಸ್ ಇನ್ ಡೈರಿ ಮಿಲ್ಕ್ ಇದರಲ್ಲಿ. ಅದು ಹೊಟ್ಟೆ ತಗೊಂಡಾಗ ಲ್ಯಾಕ್ಟೇಸ್ ಅಂತ ಒಂದು ಎಂಜೈಮ್ ಇರುತ್ತೆ. ಆ ಲ್ಯಾಕ್ಟೇಸ್ ಎಂಜೈಮ್ ಇರಲ್ಲ. ಆ ಹಾಲು ತಗೊಂಡಾಗ ಡೈಜೆಸ್ಟ್ ಆಗಲ್ಲ, ಅವ್ರಿಗೆ ಬ್ಲೋಟಿಂಗ್ ಆಗುತ್ತೆ. ಅದನ್ನ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಕರೀತಾರೆ. ಅವಾಗ ಟಾಯ್ಲೆಟ್ಗೆ ಹೋಗ್ಬೇಕಂತ. ಟಾಯ್ಲೆಟ್ಗೆ ಹೋಗೋದು, ಬ್ಲೋಟಿಂಗ್ ಆಗೋದು, ಒಂಥರ ಕಾನ್ಸ್ಟಿಪೇಷನ್ ಮಿಕ್ಸ್ಡ್. ಕೆಲವರಿಗೆ ಎರಡೂ ಇದ್ದಾಗ ಒಂದ್ ಕಡೆ ಗ್ಲೂಟೆನ್ ಫೈಟಿಂಗು, ಒಂದ್ ಕಡೆ ಲ್ಯಾಕ್ಟೋಸ್ ಫೈಟಿಂಗು, ನರಕ ಆಗುತ್ತೆ ಅವ್ರಿಗೆ. ಆಕ್ಚುಲಿ ಅವ್ರು ಬಂದು ಅವ್ರ ಹತ್ರ ಡೀಟೇಲ್ ಆಗಿ ಕೂತ್ ಕೇಳಿದಾಗ ಗೊತ್ತಾಗುತ್ತೆ ಇವ್ರಿಗೆ ಈ ಸಮಸ್ಯೆ ಇದೆ ಅಂತ. ಸೊ ಡಯಾಗ್ನೋಸ್ ಮಾಡಕ್ಕೆ ವಿ ಶುಡ್ ಸ್ಪೆಂಡ್ ಸಾಲಿಡ್ 30 minutes ವಿತ್ ಪೇಷಂಟ್ ಲೈಕ್ ಎ ಫ್ರೆಂಡ್. ಇಲ್ದವರೇ ಡಯಾಗ್ನೋಸ್ ಮಾಡಕ್ಕಾಗಲ್ಲ. ಆಮೇಲೆ ಅವ್ರಿಗೆ ಸಜೆಸ್ಟ್ ಮಾಡ್ಬೋದಾ ಏನ್ ವಾವ್, ಸೂಪರ್ ಆಗಿ ವಿ ವಿಲ್ ಟೆಲ್ ಅವಾಯ್ಡ್ ಯುವರ್. ಆಮೇಲೆ ವಿ ಡೂ ಫುಡ್ ಅಲರ್ಜಿ ಟೆಸ್ಟ್ ಇದೆ, ಪ್ಯಾನಲ್ಸ್ ಇದೆ, ವೆಜ್ಜು ನಾನ್ ವೆಜ್ ಎಲ್ಲ ಫುಡ್ ಅಲರ್ಜಿ ಟೆಸ್ಟ್ ಮಾಡಿ ನೋಡಪ್ಪ ನೀವು ಈ ತಿಂದರೆ ಸರಿ ಹೋಗುತ್ತೆ, ಈ ತಿಂದರೆ ಸರಿ ಹೋಗಲ್ಲ ಅಂತ. ಕೆಲವರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಫುಡ್ ಅಲರ್ಜಿ ಟೆಸ್ಟ್ 4-5 ಸಾವಿರ. ಅವರಿಗೆ ಲಿಸ್ಟ್ ಮಾಡು ಅಂತೀನಿ, ಇದು ತಿಂದರೆ ಆಗುತ್ತೆ ಇಲ್ಲ ಅಂತ. 15 ದಿನ ಅಂದ್ಮೇಲೆ ಬಾ ಅಂತೀನಿ, ದೆನ್ ನೀಟಾಗಿ ಬರೆದಿರ್ತಾರೆ. ಅದನ್ನ ಬಿಡು, ಕಂಫರ್ಟಬಲ್ ಆಗಿರ್ತಾರೆ. ಸೊ ನಿಮ್ಮ ಗಟ್ ಇದೆಯಲ್ಲ ಒಂಥರ ಫಿಂಗರ್ ಪ್ರಿಂಟ್ ಗಟ್ ಬ್ಯಾಕ್ಟೀರಿಯಾ. ಸೊ ಎಲ್ಲರ ಬಾಡಿನಲ್ಲೂ ಗಟ್ ಬ್ಯಾಕ್ಟೀರಿಯಾ ಇಸ್ ಡಿಫರೆಂಟ್. ಎಲ್ಲರಿಗೂ ಫುಡ್ ಸ್ಟೇಪಲ್ ಡಯಟ್ ನೀವು ನೋಡಿರ್ಬೋದು. ಎವ್ರಿ 100 kilometers ದ ಫುಡ್ ಕಲ್ಚರ್ ಚೇಂಜಸ್, ಎವ್ರಿ 10 kilometers ದ ಆಕ್ಸೆಂಟ್ ಚೇಂಜಸ್. ಹಂಗೆ ಫುಡ್ ಕಲ್ಚರ್ ಚೇಂಜ್ ಆದಾಗೆ ಸ್ಟೇಪಲ್ ಫುಡ್ಡು. ಮಂಗಳೂರು ಬಂದು ಇಲ್ಲಿ ನೀವು ಮುದ್ದೆ ತಿನ್ನೋದಾಗತ್ತಾ? ಅವ್ರಿಗೆ ನೀರು ದೋಸೆನೇ ಆಗಬೇಕು, ಫಿಶ್ ಆಗಬೇಕು. ಮುದ್ದೆ ತಿಂದರೆ ಮಂಗಳೂರು ತಿಂತಾರ? ಹಂಗೆ ನಾವು ನೀರು ದೋಸೆ ತಿನ್ನೋಕ್ಕಾಗತ್ತಾ? ನಮ್ಮ ಮುದ್ದೆನೇ ಬೇಕು ನಮಗೆ. ಸರ್, ಈಗ ಬೆಸ್ಟ್ ಫುಡ್ ಫಾರ್ ಪ್ರಿವೆಂಟಿಂಗ್ ಕಾನ್ಸ್ಟಿಪೇಷನ್ ಅಂಡ್ ವಿಚ್ ಒನ್ ಕ್ಯಾನ್ ಕಾಸ್ ಕಾನ್ಸ್ಟಿಪೇಷನ್? ಊಟ ನಾವು ಏನ್ ತಿಂದ್ರೆ ಕಾನ್ಸ್ಟಿಪೇಟ್ ಆಗಬಹುದು? ಯಾವ ತರಕಾರಿ ಅಥವಾ ಮೇಡಮ್, ಎಲ್ಲರಿಗೂ ಒಂದು ಮಿತ್ ಇದೆ, ಬಾಳೆಹಣ್ಣು ತಿಂದ್ರೆ ಕಾನ್ಸ್ಟಿಪೇಷನ್ ಆಗತ್ತೆ, ಆಪಲ್ ತಿಂದ್ರೆ ಕಾನ್ಸ್ಟಿಪೇಷನ್ ಆಗತ್ತೆ. ಆಗಲ್ಲ. ಯಾವುದೇ ಫೈಬರ್ ತಿಂದ್ರೆ ಕಾನ್ಸ್ಟಿಪೇಷನ್ ಆಗಲ್ಲ. ಕಾನ್ಸ್ಟಿಪೇಷನ್ ಆಗೋದು ನೀರು ಕಡಿಮೆ ಕುಡಿದಾಗ, ಫೈಬರ್ ಕಡಿಮೆ ತಿಂದಾಗ. 25 grams ಆಫ್ ಫೈಬರ್ ಇಸ್ ರಿಕ್ವೈರ್ಡ್ ಎವ್ರಿ ಡೇ ಫಾರ್ ಎವ್ರಿ ಹ್ಯೂಮನ್ ಬೀಯಿಂಗ್. ಇಂಡಿಯಾದಲ್ಲಿ 10 to 15 grams ಫೈಬರ್ ಮಾತ್ರ ತಗೊಳ್ತಾ ಇದ್ದೀವಿ. 10 grams ಶಾರ್ಟೇಜ್ ಇದೆ. ಮೊದಲೇ ಫೈಬರ್ ಶಾರ್ಟೇಜು. ಇನ್ ಡ್ರಿಂಕಿಂಗ್ ವಾಟರ್, ಕುಡಿಯೋದಲ್ಲ ನೀರು, ಸೆಡೆಂಟರಿ ಲೈಫ್ ಸ್ಟೈಲ್, ಜಂಕ್ ಫುಡ್, ಆನ್ಲೈನ್ ಪ್ರೊಸೆಸ್ಡ್, ಇದೆಲ್ಲ ತಗೊಂಡ್ರೆ ಕಾನ್ಸ್ಟಿಪೇಷನ್ ಆಗುತ್ತೆ. ಸರ್, ಜಸ್ಟ್ ಈ ರೇಟ್ ಮಾಡ್ತಾ ಹೋಗಿ ಸರ್. ನನಗೆ ಜಸ್ಟ್ ರೇಟ್ ದೀಸ್ ಸಪ್ಲಿಮೆಂಟ್ಸ್. ಬೇಸಿಕ್ಲಿ ಇದೀಗ ಏನಂದ್ರೆ ಈಗ ಮಾರ್ಕೆಟಲ್ಲಿ ತುಂಬಾ ಇದು ಓಡ್ತಾ ಇದೆ. ಅಂಡ್ ಇದೊಂಥರ ಸಪ್ಲಿಮೆಂಟ್ಸ್ ಅನ್ನೋದಕ್ಕಿಂತ ಒಂದು ಟ್ರೆಂಡ್. ಸೊ ಐ ಪಿಕ್ಡ್ 10 things ಫ್ರಮ್ ದಿಸ್ ಟ್ರೆಂಡ್ ಅಂಡ್ ಐ ಆಮ್ ಆಸ್ಕಿಂಗ್ ಯು ವೆದರ್ ಇಟ್ ಇಸ್ ಗುಡ್, ಬ್ಯಾಡ್, ರೇಟ್. ಸಪ್ಲಿಮೆಂಟ್ ಅಂದ ಅರ್ಥ ಏನು? ಸಪ್ಲಿಮೆಂಟ್ ಮಾತ್ರ, ನಾಟ್ ದಿ ಪ್ರೈಮರಿ. ಟೆಲ್ ಮೇಡಮ್. ಎಸ್ ಸರ್. L-glutamine. Goods for gut lining, goods for healing, good for gut health. 10 ಗೆ? Any supplement is supplement. Okay. So give 5 out of 10. Okay. 5 is primary. Yeah, okay. Single strain probiotic. ಒಂದೇ ಒಂದು ಸ್ಟ್ರೇನ್ ಪ್ರೋಬಯೋಟಿಕ್. ಜನರಲಿ ಈ ಆಂಟಿಬಯೋಟಿಕ್ ಕೊಟ್ಟಾಗ ಪ್ರೋಬಯೋಟಿಕ್ ಕೊಡ್ತಾರೆ. ದಟ್ಸ್ 10 on 10 ಕೊಡ್ಲಿ, ತೊಂದರೆ ಇಲ್ಲ. Zinc is also gut lining, it helps. So zinc is very good, should be given only as a supplement, but taken as a main source ಅಲ್ಲಿ zinc ಬರಬೇಕು. You can give 5. Magnesium glycinate. Magnesium muscle strength, muscle strengthening, muscle cramps, body aches. Magnesium is very good, so you can take as a supplement also. Athletes drain overall, they can take supplements 8 out of 10. Okay. Multivitamins, pregnant women, post pregnancy, old age, multivitamins can be taken. Diabetics, so no issues. Okay, but regularly not regularly. Collagen supplements. Collagen, bone, joint, cartilage, ಈ ವಾಯ್ಸ್ ಸಿಂಗರ್ಸ್ಗೆಲ್ಲ ಕೊಲಾಜಿನ್ ತಗೊಳ್ತಾರೆ. ಸೊ ಕೊಲಾಜಿನ್ ಆಲ್ಸೋ 8 out of 10, no issues. Again supplement. Okay. Multi-strain symbiotic. Multi-strain biotics, probiotic, prebiotics ಎಲ್ಲ ಮಿಕ್ಸ್ ಮಾಡಿ ಗಟ್ಟಿಗೆ ತುಂಬ್ತಾರಲ್ಲ, ದಟ್ ಈಸ್ ಮಲ್ಟಿಸ್ಟ್ರೇನ್. ಅದನ್ನ ಜನರಲ್ ಆಗಿ ಈಗ ಟ್ರೆಂಡಿಂಗ್ ಶುರುವಾಗಿದೆ. ಈಗ ಇನ್ನೂ ಎವಿಡೆನ್ಸಸ್ ಕಡಿಮೆ ಇದೆ. ಲೆಟ್ಸ್ ವೇಟ್ ಅಂಡ್ ವಾಚ್. Okay. So stimulating, laxative, there are so many things which has come. Tea. 0 and 10 ಡೇಂಜರಸ್. ಆಡ್ ಬರುತ್ತೆ ಅಂತ ಲ್ಯಾಕ್ಸೇಟಿವ್ ತಗೊಳ್ತಾ ಇರ್ತಾರೆ, ಫೈನಲ್ ಆಗಿ ಬರ್ತಾರೆ, ಸ್ಕೋಪ್ ಆಗ್ತೀವಿ, ಕ್ಯಾನ್ಸರ್ ಇರುತ್ತೆ. ಸೊ ಎನಿ ಲ್ಯಾಕ್ಸೇಟಿವ್, 5-ಸಿಲಿ ಮಸ್ಕ್ ಆಗ್ಬೋದು, ಪೌಡ್ರ್ ಆಗ್ಬೋದು, ಸಿರಪ್ ಆಗ್ಬೋದು, ಆ್ಯಡಲ್ಲಿ ಬರೋ ಏನೇ ಆ್ಯಡ್ಸ್ ಆಗಿರ್ಬೋದು, ದಯವಿಟ್ಟು ಲ್ಯಾಕ್ಸೇಟಿವ್ಸ್ ತಗೋಬೇಡಿ. ಕಾನ್ಸ್ಟಿಪೇಷನ್ ಇದೆಯಾ, ಸ್ಮೈಲ್ಸ್ ಬನ್ನಿ, ಲೆಟ್ಸ್ ಚೆಕ್ ಯೋರ್ ಗಟ್ ಹೆಲ್ತ್. ಇಟ್ಸ್ ಎ ಸಿಗ್ನಲ್ ಫ್ರಮ್ ಯೋರ್ ಗಟ್.
Fantastic. So this is something which is very important to Yeah. talk. Very shortly we will talk. ಆಕ್ಚುಲಿ ತುಂಬ ಮಾತಾಡಿದ್ರೆ ಬಟ್ ಇದನ್ನು ಸ್ವಲ್ಪ ಚಿಕ್ಕದಾಗೆ ಮಾತಾಡೋಣ ಸರ್. ಈ ಪೈಲ್ಸ್ ಅಂದರೆ ಒಂದು ಸ್ಟಿಗ್ಮಾ. ಐ ನೋ ನಾವು ಬಿಗಿನಿಂಗಿಂದ ವಿ ಹವ್ ಬೀನ್ ಸೇಯಿಂಗ್ ಆಸ್ ಇಫ್ ಇಟ್ ಇಸ್ ಲೈಕ್ ಅನ್ ಅಂಡರ್ಸ್ಟುಡ್ ಥಿಂಗ್ ದಟ್ ಪೈಲ್ಸ್ ಇದೆ ಹೇಳಲ್ಲ, ಗಂಡ ಹೆಂಡತಿಗೆ ಹೇಳಿಲ್ಲ, ಹೆಂಡತಿ ಗಂಡಂಗೆ ಹೇಳಿಲ್ಲ, ಆ ಥರ. ಬಟ್ ಈ ರೋಡ್ ಸೈಡಲ್ಲಿ ಕೂತಿರ್ತಾರಲ್ಲ ಸರ್, ಜಡಿ ಗೋಟಿ, ಕ್ವಾಕ್ಸ್. ಕ್ವಾಕ್ಸ್ ಕ್ವಾಕ್ಸ್ ಅನ್ನೋದಕ್ಕಿಂತ ಅವ್ರನ್ನ ಆಯುರ್ವೇದಿಕ್ ಡಾಕ್ಟರ್ ಅಂತಾರೆ. ಅವರು ಆಕ್ಚುಲಿ ಕ್ವಾಕ್ಸ್ ಇರ್ತಾರೆ. ಆಯುರ್ವೇದಿಕ್ ಡಾಕ್ಟರ್ಗಳ ಹೆಸರು ಯೂಸ್ ಮಾಡ್ಕೊಂಡು ಆಯುರ್ವೇದ ಡಾಕ್ಟರ್ ಹೆಸರುಗಳ ಅವರು ಹಾಳು ಮಾಡ್ತಾ ಇದ್ದಾರೆ. ಇದನ್ನ ಆಯುರ್ವೇದ ಡಾಕ್ಟರ್ಗಳು ನಮ್ಮ ಆಯುಷ್ ಅವರು ಫೈಟ್ ಮಾಡಬೇಕು. ಆಯುಷ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಇಸ್ ವೆಲ್ ರೆಸ್ಪೆಕ್ಟೆಡ್ ಅಕ್ರಾಸ್ ದ ವರ್ಲ್ಡ್. ವಿ ನೀಡ್ ಆಯುಷ್ ಪೀಪಲ್ ಇನ್ ದಿಸ್ ಕಂಟ್ರಿ. ಆಯುಷ್ ಅಂಡ್ ಅಲೋಪತಿ, they complement and supplement each other in treating illness and making wellness. So ಇವ್ರು ನೀವು ಹೇಳ್ತದ್ದು ಕ್ವಾಕ್ಸ್. ಓಕೆ ಸರ್, ಈ ಕ್ವಾಕ್ಸ್ ಬಿಫೋರ್ ವಿ ಗೋ ಅಹೆಡ್, ಈ ಕ್ವಾಕ್ಸ್ ಇನ್ಸ್ಟಾಗ್ರಾಮ್ಗೂ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಎಲ್ರು ಗಡ್ ಡಾಕ್ಟ್ರೆ, ಎಲ್ರು ಸಜೆಷನ್. ಮೇಡಮ್ ಎಲ್ಲ ಬೆಳಗ್ಗೆ ಓಪನ್ ಮಾಡಿ ಸೋಷಿಯಲ್ ಮೀಡಿಯಾ ಬರೀ ಡಾಕ್ಟರ್ಸ್ ಇರ್ತಾರೆ. ಇವರೆಲ್ಲ ಇನ್ಸ್ಟಾಗ್ರಾಮ್ ಡಾಕ್ಟರ್ಸ್. ಡಾಕ್ಟರ್ ಸೋ ಅಂಡ್ ಸೋ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಬ್ಲಾ 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 ಹಾಕಿರ್ತಾರೆ ಅಷ್ಟೇ ಆಯ್ತಾ. ಆ ಕ್ವಾಕ್ಸ್ ಇನ್ಫ್ಯಾಕ್ಟ್ ವಿತೌಟ್ ಕ್ವಾಲಿಫಿಕೇಶನ್, ವಿತೌಟ್ ಬೀಯಿಂಗ್ ಎ ನ್ಯೂಟ್ರಿಷನಿಸ್ಟ್, without learning, without qualifying, going to social media and talking is also a crime, and this should be booked as a punishable offense. I think first time anybody is talking about this Instagram quacks is you. Please write, you are a health journalist, it's a punishable offense. You can't talk if you're not qualified. Number 2, quacks in this country, European journal alli publish agide, there are 1.5 million quacks in this country. 1.5 lakhs and 15 lakh jana. With due respect to all religions, some religious people are practicing this quackery. And people from West Bengal, Bengali, akade Bengal ನೋಡಿದಿರಲ್ಲ, ಪಾಲು, ಮಂಡಲ್, ಎಲ್ಲ ಕಡೆ ಇರ್ತಾರೆ ಇವರು. ಒಂದು ಕ್ವಾಕು ಒಂದು ದಿನಕ್ಕೆ 20,000 ಮಾಡಿದ್ರೆ, ಒಂದು ತಿಂಗಳಿಗೆ 25 ದಿನ ಕೆಲಸ ಮಾಡಿದ್ರೆ 25 ಲಕ್ಷ ಕೋಟಿ, 25 lakh crores ಕ್ವಾಕ್ ಎಕಾನಮಿ. ನಮ್ಮ ಸ್ಮೈಲ್ಸ್ ಆಸ್ಪತ್ರೆ ಸುತ್ತಮುತ್ತ 25 ಜನ ಕ್ವಾಕ್ಸ್ ಇದ್ದಾರೆ. ಸೊ ಅಲ್ಲಿ ತಮಾಷೆ ಏನ್ ಗೊತ್ತಾ, ಗಂಗಾ ಪೈಲ್ಸ್ ಕ್ಲಿನಿಕ್, ಪಾರ್ವತಿ ಪೈಲ್ಸ್ ಕ್ಲಿನಿಕ್, ಭಾರತ್ ಪೈಲ್ಸ್ ಕ್ಲಿನಿಕ್. ಒಬ್ಬ ಯಾರೋ ಪಾರ್ವತಿ ಪೈಲ್ಸ್ ಕ್ಲಿನಿಕ್ ಅಂತ ಗಂಗಾನಗರದಲ್ಲಿದೆ, ಅಲ್ಲೋಗಿ ಬಂದಿದ್ದ. ಪಾರ್ವತಿ ಪೈಲ್ಸ್ ಕ್ಲಿನಿಕ್ ಹೋಗ್ಬಿಟ್ಟು ಪರಮೇಶ್ವರ ಹತ್ರ ಬಂದಿಯಲ್ಲಪ್ಪ ನೀನು ಅಂತ. ನಾನು ಸೀರಿಯಸ್ಲಿ ಹ್ಯಾವ್ ದಟ್ ಮೇಡಮ್, ಐ ಟೆಲ್ ಯು. ಗಂಗಾ ಗೂಗಲ್ ಮಾಡಿ, ಗಂಗಾನಗರ್ ಇಟ್ಸ್ ಲಿಸ್ಟೆಡ್ ಇನ್ ಗೂಗಲ್ ಅಲ್ಲಿ ಕ್ವಾಕ್ಸ್ ಲಿಸ್ಟ್ ಮಾಡಿದ್ದಾರೆ. ಸುಂದರ್ ಪಚೈ ಹೋಗಿ ಬಂದು ಏನೇನ್ ಪ್ರಾಬ್ಲಮ್ ಆಗುತ್ತೆ. ಅವ್ರ ಹತ್ರ ಹೋದವರು ಒಂದು ಕೋಲನ್ ಕ್ಯಾನ್ಸರ್ ಡಯಾಗ್ನೋಸ್ ಆಗಿರಲ್ಲ, ಎರಡನೇದು ಇನ್ಫ್ಲಮೇಟರಿ ಬೌಲ್ ಡಿಸೀಸು ಡಯಾಗ್ನೋಸ್ ಆಗಿರಲ್ಲ, ಮೂರನೇದು ಮಸಲ್ ಕಟ್ ಮಾಡಿರ್ತಾರೆ, ಮೋಷನ್ ಕಂಟ್ರೋಲ್ ತಪ್ಪೋಗಿರುತ್ತೆ, ನಾಲ್ಕನೇದು ಆಸಿಡ್ ಹಾಕತ್ತೆ ಎಲ್ಲ ಸುಟ್ಟೋಗಿರುತ್ತೆ, ಐದನೇದು ಯಾರೊಬ್ಬ ಕ್ವಾಕ್ ಗಟ್ಟಿಯಾಗಿರುತ್ತಲ್ಲ ಇದು ಎತ್ತಿನ ಕೊಂಬಿಟ್ಟು ತೂತ ಆಗಿರುತ್ತೆ, ಇನ್ನೊಬ್ಬ ಯಾರೋ ಉಂಗುರ ಹಾಕೊಂಡು ಕೊಡ್ತಾನೆ 25,000 ಸಿಲ್ವರ್ ರಿಂಗು, ಅದನ್ನ ತೊಳ್ಕೊಂಡ್ರೆ 3 ತಿಂಗಳು ಪೈಲ್ಸ್ ವಾಸಿ ಆಗತ್ತಂತೆ. ಇನ್ನೊಬ್ಬ ಹೇಳ್ತಾನೆ ಯಾರೋ ಪಾಂಡು ಅಂತ ಶಿವಮೊಗ್ಗದಲ್ಲಿ ಪೈಲ್ಸ್ ಪಾಂಡು ಅಂತೆ, ಅವನೇನೋ ರಿಂಗ್ ಕೊಡ್ತಾನಂತೆ, ಕಡ್ಡಿ ಕರ್ಪೂರ ಎಲ್ಲ ಇಟ್ರೆ ಆ ರಿಂಗ್ ಅಗಲಾದಾಗ ಪೈಲ್ಸ್ ಹೋಗುತ್ತಂತೆ. ವಿಚಿತ್ರವಾದ ಕ್ವಾಕ್ಸ್. ಸೊ ಈ ತರ ಕ್ವಾಕ್ಸ್ ಕರ್ನಾಟಕ ಸರ್ಕಾರದವರು ಕ್ರಮ ತಗೋಬೇಕಾಗತ್ತೆ. ಸಿಂಪಲ್ ಮೇಡಮ್, ಒಂದು ದಿನ ಇಫ್ ದ ಹೆಲ್ತ್ ಮಿನಿಸ್ಟರ್ ಡಿಸೈಡ್ಸ್, if the health secretary decides, one day we'll go down heavily on quacks in all nook and corner of Karnataka, 24 hours. All police, all DHOs ಎಲ್ಲ ಆಕ್ಟ್ ಮಾಡ್ತಾರೆ ಅಂದಾಗ ಮೇಡಮ್, one night we can shut down this quacks. Conviction ಬೇಕು, ಕಮಿಟ್ಮೆಂಟ್ ಬೇಕು. ಓಕೆ, quacks are literally killing people. ಓಕೆ ಸರ್. ಸರ್ ನನಗೆ ಜಸ್ಟ್ ಟೆಲ್ ಮಿ 5 ಫುಡ್, ಇವಾಗ ಲಾಸ್ಟ್ 5 ಊಟ ಯಾವ್ದ್ಯಾವ್ದನ್ನ ನಾವು ಇಂಡಿಯನ್, ಕಾಮನ್ ಆಗಿ ಇಂಡಿಯನ್, ನಮ್ ಸೌತ್ ಇಂಡಿಯನ್ ತಗೋಣ. ಸೌತ್ ಇಂಡಿಯನ್ ಫುಡ್ಸ್ ಅಲ್ಲಿ ವಿಚ್ ಆರ್ ದ ಬೆಸ್ಟ್ ಫುಡ್ಸ್ ಫಾರ್ ಗಟ್ ಹೆಲ್ತ್ ಅಂತ? ಮೇಡಮ್, ಈಗ ಸೌತ್ ಇಂಡಿಯನ್ ಫುಡ್ಸ್ ಅಲ್ಲಿ ಇಡ್ಲಿ, ದೋಸಾ, ಕರ್ಡ್ಸ್, ತರಕಾರಿ, ಸೊಪ್ಪು, ಮೊಸೊಪ್ಪು, ಸೊಪ್ಸಾರು, ಇದೆಲ್ಲ ವೆರಿ ನೈಸ್ ಗಟ್ ಫ್ರೆಂಡ್ಲಿ ಫ್ರೆಂಡ್ಸ್. ಫೈಬರ್ ಇಸ್ ಗಟ್ ಫ್ರೆಂಡ್ಲಿ. ಪ್ರೋಟೀನ್ ಬೇಕು, ಪ್ರೋಟೀನ್ಗೆ ಮೊಟ್ಟೆ ತಗೊಳ್ಳಿ, ಫಿಶ್ ತಗೊಳ್ಳಿ, ಚಿಕನ್ ಮಟನ್ ತಗೊಳ್ಳಿ, ಬಟ್ ಸಾಧ್ಯವಾದಷ್ಟು ಮನೇಲಿ ಮಾಡ್ಕೊಂಡು ತಿನ್ನಲಿ. ಸಾಧ್ಯವಷ್ಟು ಫ್ರೆಶ್ ಆಗಿರುತ್ತೆ ತೊಗೊಂಬರಲಿ. ಈ ಯಾವುದೋ ಮಾಲ್ಗೆ ಹೋಗಿ ಡೀಪ್ ಫ್ರೀಸರಲ್ಲಿ ಫ್ರೋಝನ್ ಅವೆಲ್ಲ ಬೇಡ. ಸೊ ಗಟ್ ಫ್ರೆಂಡ್ಲಿ ಫುಡ್ ಇಸ್ ವೆರಿ ಗುಡ್ ವಾಟರ್, ವೆರಿ ಗುಡ್ ಫೈಬರ್, ಆಲ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್, ಆಲ್ ಟೈಪ್ಸ್ ಆಫ್ ಫುಡ್ಸ್, ಫರ್ಮೆಂಟೆಡ್ ಫುಡ್, some curds, some milk, some butter, some ghee, which is good fat. Okay.
ಸರ್ ಫ್ಯಾಂಟಾಸ್ಟಿಕ್. ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಎಷ್ಟಾಗತ್ತೋ ಅಷ್ಟು ಸುಮಾರು ಹೊತ್ತು ಮಾತಾಡಿದ್ದೀವಿ. ಇದಕ್ಕೆ ಮಾತಾಡೋಕೆ ಇನ್ನೂ ತುಂಬ ಇದೆ. ಐ ಥಿಂಕ್ ನಾನು ನಿಮ್ಮನ್ನ ಮತ್ತೆ ಇನ್ನೊಂದ್ಸಲ ನನ್ನ ಖಾಸ್ ಡಾಕ್ಟರ್ ಎಪಿ ಸೆಗ್ಮೆಂಟ್ಗೆ ಮತ್ತೆ ಕರಿಬೇಕು. ಬಟ್ ಖಾಸ್ ಉದ್ಯಮಿಗೂ ನಾನು ನಿಮ್ಮನ್ನ ಕರಿತಾ ಇದ್ದೀನಿ. ಸೊ ಖಾಸ್ ಉದ್ಯಮಿ ಅಂತ ಒಂದು ಹೊಸ ಸೆಗ್ಮೆಂಟ್ ಬರ್ತಾ ಇದೆ ನನ್ನ ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆಯಲ್ಲಿ. ಡಾಕ್ಟರ್ ರಿವೀಲ್ ಮಾಡಿಬಿಟ್ರು ಅದನ್ನ, ಆದ್ರೂ ನಾನು ಇವಾಗ ಹೇಳ್ತಾ ಇದ್ದೀನಿ. ಬಟ್ ಡಾಕ್ಟರ್, ಐ ಥಿಂಕ್ ಇಟ್ ವಾಸ್ ವಂಡರ್ಫುಲ್ ಸ್ಪೀಕಿಂಗ್ ಟು ಯು. ನೀವು ಎಷ್ಟು ಅಂದರೆ ಯೂಶ್ವಲಿ ಏನಾಗುತ್ತೆ ತುಂಬ ಟೆಕ್ನಿಕಲ್ ಹೋಗಿ ಜನಕ್ಕೆ ಅರ್ಥನೇ ಆಗಲ್ಲ, ಆಯಿತು ಬಿಡಪ್ಪ ಏನೋ ಮಾತಾಡ್ತದಾನೆ ಅಂತ ಬ್ರೈನ್ ಕೆಡ್ಸ್ಕೊಂಡು ಕೂತಿರ್ತಾರೆ. ಬಟ್ ಐ ಥಿಂಕ್ ನೀವು ತುಂಬ ಸರಳವಾಗಿ ಎಷ್ಟು ಬೇಕೋ ಅಷ್ಟು ಇನ್ಫಾರ್ಮೇಷನ್ನ ಸುಮಾರು ವಿಷಯನ ಹೇಳಿದ್ದೀರಾ. ಆ್ಯಂಡ್ ಇವತ್ತು ನಮ್ಗೆ ನೋಡ್ತಿರೋರಿಗೆ ನಿಮ್ಮ ಒಂದು ಮೆಸೇಜ್, ಇಫ್ ಯು ಹ್ಯಾವ್ ಟು ಟೆಲ್ ದೆಮ್, ವಾಟ್ ವುಡ್ ಇಟ್ ಬಿ? ನೋಡ್ತಿರೋರಿಗೆ ಒಂದು ಮೆಸೇಜು ವೆರಿ ಕ್ಲಿಯರ್. ಐ ರಿಪೀಟ್ ದಿಸ್: ವಿ ಆರ್ ವಾಟ್ ವಿ ಈಟ್, ವಿ ಆರ್ ವಾಟ್ ವಿ ಥಿಂಕ್, ವಿ ಆರ್ ವಾಟ್ ವಿ ಸ್ಪೀಕ್. ಬಸವಣ್ಣವ್ರು ಹೇಳಿದರೆ, ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು. ಮಾತೆ ಮೇಡಮ್, ಇವತ್ತು ಅವರ್ ವರ್ಡ್ ಈಸ್ ಅವರ್ ವರ್ಲ್ಡ್, ಅವರ್ ಲ್ಯಾಂಗ್ವೇಜ್ ಈಸ್ ವಾಟ್ ವಿ ಆರ್. ಸೊ ನಾವು ಮಾತಾಡೋದು, ನಾವು ತಿನ್ನೋದು, ನಮ್ಮ ಆಲೋಚನೆಗಳು ಮೂರು ಚೆನ್ನಾಗಿಟ್ಕೊಂಡ್ರೆ ಜಗತ್ತಲ್ಲಿ ಬೇಗ ವಾರ್ ಎಂಡ್ ಆಗುತ್ತೆ. ನಮಗೆಲ್ಲ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ, ಗೊತ್ತಾಯ್ತಲ್ವ, ಎಕಾನಮಿ ಮೇಲಕ್ಕೆ ಹೋಗುತ್ತೆ, ಸ್ಟಾಕ್ ಮಾರ್ಕೆಟ್ಸ್ ಮೇಲಕ್ಕೆ ಹೋಗುತ್ತೆ. ಸೊ ಆಲೋಚನೆಗಳಿಂದನೇ ವಾರಾಗ್ತಾ ಇರೋದು, ಈಗೋಯಿಂದನೇ ವಾರಾಗ್ತಾರೆ. ಸೊ ಲೆಟ್ ಇಸ್ ಪುಟ್ ಎನ್ ಎಂಡ್ ಟು ದಿಸ್ ವಾರ್. ಲೆಟ್ ಇಸ್ ಪೇ ಟು ದ ಆಲ್ಮೈಟಿ ದಟ್ ವಾರ್ ವಿಲ್ ಎಂಡ್ ಸೂನ್ ಇನ್ ದಿಸ್ ವರ್ಲ್ಡ್ ಆ್ಯಂಡ್ ಪ್ರೇ ಫಾರ್ ಪೀಸ್ ಆಫ್ ದಿಸ್ ವರ್ಲ್ಡ್. ಸರಿ, ಪ್ರೇ ಫಾರ್ ಪೀಸ್ ಆಫ್ ದಿಸ್ ವರ್ಲ್ಡ್ ಅಂದಾಗ ಜಸ್ಟ್ ಒಂದು ಲಾಸ್ಟ್ ಲೈನ್ ನೆನಪಾಯ್ತು. ಈಗ ನಿಮ್ಮನ್ನ ಕಾಣಬೇಕು ಅಂತಂದ್ರೆ ಎಲ್ಲೆಲ್ಲಿ ನೀವು ಸಿಗ್ತೀರಾ? ಪರಮೇಶ್ವರ ಎಲ್ಲ ಕಡೆ ಇದ್ದಾನೆ, ನೀವು ಎಲ್ಲೆಲ್ಲಿ ಸಿಗ್ತೀರಾ? ಮೇಡಮ್, ನಾನು ಕೂತ್ಕೊಳ್ಳೋದು ನಮ್ಮ ಮೇನ್ ಸೆಂಟರ್ MS ರಾಮಯ್ಯ ಪಕ್ಕದಲ್ಲಿ, ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ. ಮೆಟ್ರೋ ಕನೆಕ್ಟಿವಿಟಿ ಯಶವಂತಪುರಕ್ಕೆ, ರೈಲ್ ಕನೆಕ್ಟಿವಿಟಿ ಯಶವಂತಪುರಕ್ಕೆ, ಔಟರ್ ರಿಂಗ್ ರೋಡ್ ಕನೆಕ್ಟಿವಿಟಿ ಇದೆ. ಕ್ಯಾಬಲ್ಲಿ ಬರ್ಬೋದು. ಬಂದರೆ ನಮ್ಮ ಆಸ್ಪತ್ರೆಯಲ್ಲಿ ಕೂರಿಸಿ ನೀಟಾಗಿ ಆಸ್ಪತ್ರೆಗೆ ಬಂದವ್ರನ್ನ ನಾವು, ನಮ್ಮದು ದೇವಸ್ಥಾನ, ನೀವು ಬನ್ನಿ, ಪೇಷಂಟ್ ಆಗಲ್ಲ. ರಿಯಲ್ ಟೆಂಪಲ್ ನಮ್ಮದು. ಯು ವಿಲ್ ಸಿ ಟೆಂಪಲ್, ನಂಬರ್ 1. ನಂಬರ್ 2, ಅಲ್ಲಿಗೆ ಬರೋರೇ ದೇವರು. ನಾವು ದೇವಸ್ಥಾನಕ್ಕೆ ಹೋಗಲ್ಲ, ಅದೇ ದೇವಸ್ಥಾನ. ಬರೋ ಪೇಷಂಟ್ಸೇ ನಮ್ಮ ದೇವರು. ಅವ್ರು ಸೇವೆ ಮಾಡಿದ್ರೆ ಸಾರ್ಥಕ ಜೀವನ. ಸೊ ನಾನು ಯಶವಂತಪುರದಲ್ಲಿ ಇರ್ತೀನಿ, ಮತ್ತಿಕೆಯಲ್ಲಿ ಇರ್ತೀನಿ, ಅಲ್ಲಿ ಬನ್ನಿ. HSR ಲೇಔಟ್ ಅಲ್ಲಿ ಏನೋ HSR ಅಲ್ಲಿ 27ನೇ ತಾರೀಕು ಸೋಮವಾರ, ಏಪ್ರಿಲ್, ವಿ ಆರ್ ಲಾಂಚಿಂಗ್ ಅವರ್ ನ್ಯೂ 5-star ಫೆಸಿಲಿಟಿ. ಹೇಳಿ ಸರ್, ವಾಟ್ ಯು ಮೀನ್ ಬೈ 5 ಸ್ಟಾರ್? ಅಂದರೆ ಈಗ ನೀವು 5 ಸ್ಟಾರ್ ಹೋಟ್ಲಿಗೆ ಹೋದರೆ JW ಮ್ಯಾರಿಟ್ ಆಗಲಿ, ITC ಆಗಲಿ, ತಾಜ್ಗಾಗಲಿ, ಹಾಸ್ಪಿಟಲ್ ಆ ಥರ ಇದೆ. HSR ಆ ಥರ ರೀಜನ್ ಇದೆ, ವೆರಿ ಎಕ್ಸ್ಪೆನ್ಸಿವ್ ರೀಜನ್. ಸೊ ಮಾಸ್ಗೂ ಟ್ರೀಟ್ ಮಾಡ್ತೀವಿ, ಪ್ರೀಮಿಯಮ್ಗೂ ಟ್ರೀಟ್ ಮಾಡ್ತೀವಿ. ಯಾವ ಸೆಗ್ಮೆಂಟು ನಾವು ಬಿಡಲ್ಲ. Tier 3, Tier 2, Tier 1. HSR 27th ಐ ಬಿ ಇನ್ HSR ಫಾರ್ 3-4 days, 3 days in the other center. So we are a team of 26 doctors and we'll manage all of them. Yes. Fantastic, sir. Thank you very much. I think it was really wonderful having you here. ನನ್ನ ಈ ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆಯ ಖಾಸ್ ಡಾಕ್ಟರ್ ಸೆಗ್ಮೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಇನ್ನಷ್ಟು ಖಾಸ್ ಬಾತ್ಗಳಿಗೆ ಕಿವಿಯಾಗಲು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.